ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರೋಟ್ಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಮೊದಲನೇ ಸತಿ ನನ್ನ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಹ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಎಲ್ಲರಿಗೂ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ನಿಮ್ಮ ಚಾನಲ್ ಯಾವಾಗ ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ ಆಗ ಆ ಬೆಲ್ ಬಟನ್ ಸಹ ನೀವು ಒತ್ತಿರಿ, ಸೊ ದಟ್ ನಾನು ಪ್ರತಿ ಸತಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ, ಸೊ ಆ ಒಂದು ನೋಟಿಫಿಕೇಷನ್ ಬೆಲ್ನ ನೀವು ಆನ್ ಮಾಡಿದ್ರೆ ನಿಮಗೆ ಬೇಗ ನೋಟಿಫೈ ಆಗುತ್ತೆ ನನ್ನ ಚಾನಲ್ಲಿನ ವೀಡಿಯೋಸ್ ಯಾವಾಗ ನಿಮಗೆ ಅಪ್ಲೋಡ್ ಆಗುತ್ತೆ, ಆ್ಯಂಡ್ ನೀವು ಅದನ್ನು ಬೇಗನೂ ಸಹ ನೋಡ್ಬೋದು. ಓಕೆ, ಸೊ ಇವತ್ತಿನ ವಿಷಯ ಏನಿರುತ್ತೆ ಅಂದರೆ, ಇವತ್ತಿನ ವಿಷಯ ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಮ ಭವಿಷ್ಯ ಕಾಲದಿಂದ. ಓಕೆ, ಸೊ ಬಿಗ್ ಹ್ಯಾಪಿ ಚೇಂಜಸ್ ಏನಾಗ್ತಾ ಇದೆ ನಿಮ್ಮ ಲೈಫಲ್ಲಿ, ಯಾವ ರೀತಿಯ ಒಂದು ದೊಡ್ಡ ಮಟ್ಟದಲ್ಲಿ ಒಳ್ಳೆಯದಾಗ್ತಾ ಇದೆ, ಯಾವ ಬದಲಾವಣೆಗಳು ಬರ್ತಾ ಇದೆ, ಆ್ಯಂಡ್ ಇದು ನಿಮ್ಮ ಭವಿಷ್ಯದ ಒಂದು ಮೆಸೇಜಸ್ ನಿಮಗೋಸ್ಕರ ಆಗಿದೆ. ಓಕೆ, ಸೊ ಶುರು ಮಾಡೋಣ ನಮ್ಮ ರೀಡಿಂಗ್ನ, ನಮ್ಮ ನಾದಾನ ಫಸ್ಟ್ ನಾವು ಕೇಳೋಣ. ವಿಡಿಯೋನ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ಆ್ಯಂಡ್ ದೆನ್ ನಿಮ್ಮ ಫೈಲ್ನ ಚಾಯ್ಸ್ ಮಾಡ್ಕೊಳ್ಳಿ. ಓಕೆ, ಸೊ ಸಪೋಸ್ ನೀವು ಎಲ್ಲ ಫೈಲ್ಸ್ನೂ ನೋಡ್ತೀನಿ ಅಂದರೆ ಖಂಡಿತ ನೋಡಿ. ನಿಮ್ಮ ಮನಸ್ಸಲ್ಲಿ ಬೇರೆ ಬೇರೆ ವಿಷಯಗಳನ್ನು ಇಟ್ಕೊಂಡು ನೋಡಬೇಕು ಅನಿಸಿದ್ರೂ ನೀವು ನೋಡಿ. ಸೊ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿಯಲ್ಲಿ ನಿಮ್ಮ ಫೈಲ್ನ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಓಕೆ, ಸೊ ನಾವು ನಮ್ಮ ನಾದಾನ ಕೇಳೋಣ. ಸೊ ನಾದ ನುಡಿಸ್ಬೇಕಾದ್ರೆ ನನಗೆ ಕೇಳ್ಪಟ್ಟ ವರ್ಡ್ಸ್ ಅಪ್ಸೆಟ್. ಓಕೆ, ಸೊ ಯಾರೋ ಇಲ್ಲಿ ತುಂಬ ಅಪ್ಸೆಟ್ ಇದ್ದೀರಾ. ಓಕೆ, ಮೈಟ್ ಬಿ ನಿಮ್ಮ ಫ್ಯೂಚರ್ ಬಗ್ಗೆ ಇರ್ಬೋದು, ನೀವು ತುಂಬ ಭಯ ಪಡ್ತಾ ಇದ್ದೀರಾ, ಇಲ್ಲ ಯಾರ್ದೋ ಬಗ್ಗೆ ಯೋಚನೆ ಮಾಡಿ ಇಲ್ಲ ನಿಮ್ಮ ಸಂಬಂಧದ ಬಗ್ಗೆ ಯೋಚನೆ ಮಾಡಿ ತುಂಬ ಅಪ್ಸೆಟ್ ಇದ್ದೀರಾ, ಇಲ್ಲ ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡಿ ತುಂಬ ಅಪ್ಸೆಟ್ ಇದ್ದೀರಾ. ಓಕೆ, ಸೊ ಈ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ. ಸೊ ಭಯ ಪಡಬೇಡಿ. ಓಕೆ, ಸೊ ಏನೇ ಬಂದ್ರೂ ನಾವು ಅದನ್ನು ಎದುರಿಸಲೇಬೇಕು. ಬಿಕಾಸ್ ಆ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ದೇವರು ನಮಗೋಸ್ಕರ ಕೊಟ್ಟಿದ್ದಾರೆ ಅಂದರೆ ಅದು ನಮಗೆ ಸಹಿಸ್ಕೊಳ್ಳೋಕೆ ಆಗುತ್ತೆ ಅನ್ನೋದಾದರೆ ಮಾತ್ರ ನಮಗೆ ಅಂಥ ಕಷ್ಟಗಳನ್ನು ದೇವರು ಕೊಡ್ತಾರೆ. ಓಕೆ, ಸೊ ಅಪ್ಸೆಟ್ ಯಾಕೆ ಆಗ್ತೀರಾ? ಓಕೆ, ಸೊ ನೀವು ಅಪ್ಸೆಟ್ ಆಗೋದ್ರಿಂದ ನಿಮ್ಮ ಹೆಲ್ತ್ ಅಪ್ಸೆಟ್ ಆಗುತ್ತೆ, ನಿಮ್ಮ ಅಕ್ಕಪಕ್ಕ ಇರೋ ಪ್ರಕೃತಿನೂ ಅಪ್ಸೆಟ್ ಆಗುತ್ತೆ. ಬಿಕಾಸ್ ನಿಮ್ಮ ಒಂದು ನೆಗೆಟಿವ್ ಫೀಲಿಂಗ್ ಏನಿದೆ ಅದು ಎಲ್ಲರಿಗೂ ಪಾಸ್ ಆನ್ ಆಗುತ್ತೆ. ಸೊ ದಯವಿಟ್ಟು ಅಪ್ಸೆಟ್ ಮಾತ್ರ ಆಗಬೇಡಿ. ಆ್ಯಂಡ್ ಅಪ್ಸೆಟ್ ಆ ವರ್ಡ್ ಇದೆಯಲ್ಲ, ಸೊ ಅಪ್ ಆ್ಯಂಡ್ ಸೆಟ್. ಓಕೆ, ಸೊ ನೀವು ಎದ್ದೇಳಿ ಆ್ಯಂಡ್ ಎಲ್ಲವನ್ನು ಸೆಟ್ ಮಾಡ್ಕೊಳ್ಳಿ, ಸೊ ದಟ್ ನಿಮ್ಮ ಗೋಲ್ಸ್ನ ನೀವು ರೀಚ್ ಮಾಡ್ಬೋದು. ಇಲ್ಲ ಏನು ನಿಮಗೆ ಅಪ್ಸೆಟ್ ಮಾಡ್ತಾ ಇದೆ ಅದರಿಂದ ನೀವು ಹೊರಗೆ ಬರ್ಬೋದು, ಹೀಲಿಂಗ್ ಮಾಡ್ಕೊಬೋದು. ಸೊ ಎಲ್ಲ ಥರದಲ್ಲೂ ದಾರಿಗಳಿದೆ. ಓನ್ಲಿ ಥಿಂಗ್ ಈಸ್ ನೀವು ಒಂದು ಹೆಜ್ಜೆ ಮುಂದೆ ತಗೋಬೇಕು ಅಷ್ಟೇ. ಓಕೆ, ಸೊ ಆ ಒಂದು ಹೆಜ್ಜೆ ಬದಲಾವಣೆಗೆ ಕಾರಣ ಆಗತ್ತೆ. ಸೊ ಪೈಲ್ ನಂಬರ್ ಇಲ್ಲಿ 4 ಪೈಲ್ಸ್ ಇರುತ್ತೆ. ಸೊ ಪೈಲ್ ನಂಬರ್ಸ್ನ ನಾನು ಹೇಳ್ತೀನಿ. ಸೊ 4 ಇದೆ, 5 ಇದೆ, 6 ಇದೆ, ಹಾಗೂ 7 ಇದೆ. ಓಕೆ, ಸೊ ನಿಮ್ಮ ಫೈಲ್ನ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಬೇರೆ ಬೇರೆ ವಿಷಯಗಳಲ್ಲಿ ನಿಮಗೆ ಗೊತ್ತಾಗಬೇಕು, ನನಗೆ ಗೈಡೆನ್ಸ್ ಬೇಕು, ನನ್ನ ಫ್ಯೂಚರಲ್ಲಿ ಆ ಒಂದು ವಿಷಯದಲ್ಲಿ ಯಾವ ರೀತಿಯ ಒಂದು ಚೇಂಜಸ್ ಇದೆ, ಹ್ಯಾಪಿ ಚೇಂಜಸ್ ಇದೆ ಅನ್ನೋದು ನೋಡೋದಾದರೆ ಖಂಡಿತ ನೋಡಿ. ಓಕೆ, ಸೊ ನೀವು ಎಲ್ಲವನ್ನೂ ನೋಡ್ತೀನಿ ಅಂದರೂ ಸಹ ತೊಂದರೆ ಇಲ್ಲ. ಬಟ್ ಯಾವ ರೀತಿಯ ಒಂದು ಸಂದೇಶ ನಿಮಗೆ ಬರುತ್ತೋ ಅದು ನಿಮಗೆ ಸರಿ ಅನಿಸಿದ್ರೆ ಮಾತ್ರ ನೀವು ಅದನ್ನು ತಗೊಳ್ಳಿ ಅನ್ನೋದು ನನ್ನ ಭಾವನೆ. ಆ್ಯಂಡ್
ತುಂಬ ಸ್ಟ್ರೆಸ್ಸು ಆಗಬೇಡಿ, ಬಿಕಾಸ್ ಭವಿಷ್ಯ ಇರೋದು ಎಲ್ಲೋ ಒಂದು ಕಡೆ ಒಂದು ಟೈಮಲ್ಲಿ ಅದು ಬರುತ್ತೆ. ಬಟ್ ನಿಮ್ಮ ಪ್ರೆಸೆಂಟ್ ಏನಿದೆ, ನಿಮ್ಮ ಈ ಒಂದು ಟೈಮ್ ಏನಿದೆ, ಈ ಒಂದು ಕ್ಷಣ ಏನಿದೆ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಈ ಒಂದು ಕ್ಷಣದಲ್ಲಿ ನೀವು ಯಾವ ರೀತಿಯ ಒಂದು ಡಿಸಿಷನ್ಸ್ನ ನೀವು ತಗೊತೀರಲ್ಲ, ಅದು ತುಂಬ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಆದಷ್ಟು ನಿಮ್ಮ ಲೈಫಲ್ಲಿ ಈ ಒಂದು ಟೈಮಲ್ಲಿ ಇರೋದನ್ನು ನೋಡಿ. ಓಕೆ, ಸೊ ಶುರು ಮಾಡೋಣ ರೀಡಿಂಗ್ನ. ಸೊ ಪೈಲ್ ನಂಬರ್ 4, ಯಾರು ಈ ಪೈಲ್ನ ಚಾಯ್ಸ್ ಮಾಡಿದ್ದೀರಾ, ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ನೋಡೋಣ ಯಾವ ರೀತಿಯ ಒಂದು ಬಿಗ್ ಹ್ಯಾಪಿ ಚೇಂಜಸ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ಓಕೆ, ಯಾವ ರೀತಿಯಲ್ಲಿ ನಿಮ್ಮ ಬದುಕಿನಲ್ಲಿ ಬದಲಾವಣೆಗಳು ಬರ್ತಾ ಇದೆ, ಆ್ಯಂಡ್ ಆ ಬದಲಾವಣೆಗಳು ನಿಮ್ಮನ್ನು ದೊಡ್ಡ ಮಟ್ಟದಲ್ಲಿ ಖುಷಿಗಳನ್ನು ತರ್ತಾ ಇದೆ, ಇಲ್ಲ ನೀವು ಬದಲಾಗೋದಕ್ಕೆ ಪ್ರೇರೇಪಿಸುತ್ತೆ ಅನ್ನೋದನ್ನು ನಾವು ಇಲ್ಲಿ ಖಂಡಿತ ನೋಡೋಣ. ಓಕೆ, ಸೊ ನೋಡೋಣ ನಿಮ್ಮ ಹ್ಯಾಪಿ ಚೇಂಜಸ್ ಯಾವುದು. ಹೆಡ್ ಗೇಮ್ಸ್. ಓಕೆ, ಸೊ 6 ನಿಮ್ಮ ಬರ್ತ್ ಡೇಟ್ ನಂಬರ್ ಇರ್ಬೋದು, ಇಲ್ಲ 3 ನಿಮ್ಮ ನಂಬರ್ ಇರ್ಬೋದು, ಇಲ್ಲ 3 ಅಥವಾ 6 ನಿಮ್ಮ ಲೈಫ್ ಪಾತ್ ನಂಬರ್ ಇರ್ಬೋದು, ಆ್ಯಂಡ್ 9 ನಿಮ್ಮ ಬರ್ತ್ ಡೇಟ್ ನಂಬರ್ ಇರ್ಬೋದು, 9, 18 ಆ್ಯಂಡ್ 27 ಈ ರೀತಿಯಲ್ಲಿ ನಿಮ್ಮ ಬರ್ತ್ ಡೇಟ್ ಇರ್ಬೋದು, ಇಲ್ಲ ಬರ್ತ್ ಮಂತ್ ಇರ್ಬೋದು, ಆ್ಯಂಡ್ ಇಲ್ಲ ಲೈಫ್ ಪಾತ್ ನಂಬರ್ ಇರ್ಬೋದು. ಓಕೆ, ಸೊ ಆ ರೀತಿಯಲ್ಲಿ ಈ ಒಂದು ಬರ್ತಾ ಇದೆ. ಸೊ ಹೆಡ್ ಗೇಮ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ನೀವು ತುಂಬ ಜನರ ಮಾತು ಕೇಳ್ತಾ ಇದ್ದೀರಾ. ಈ ಒಂದು ಸಿಚುವೇಶನಲ್ಲಿ ನಿಮ್ಮದೇ ಆದ ಒಂದು ವೈಯಕ್ತಿಕವಾದ ಒಂದು ಅಭಿಪ್ರಾಯ ನಿಮ್ಮದು ಇಲ್ಲವೇ ಇಲ್ಲ. ಓಕೆ, ಸೊ ನಿಮ್ಮದು ವೈಯಕ್ತಿಕ ಅಭಿಪ್ರಾಯಗಳನ್ನು ನೀವು ವ್ಯಕ್ತಪಡಿಸಿಲ್ಲ, ಆ ಒಂದು ಅಭಿಪ್ರಾಯನ ನೀವು ಕರೆಕ್ಟಾಗಿ ತಗೊಂಡಿಲ್ಲ ಅಂದರೆ ಇಲ್ಲಿ ಕಷ್ಟ ಆಗುತ್ತೆ. ಓಕೆ, ಸೊ ನೀವು ಎಲ್ಲರನ್ನೂ ಪ್ಲೀಸ್ ಮಾಡೋದಾಗಲಿ, ಎಲ್ಲರನ್ನೂ ಜೊತೆ ಕರ್ಕೊಂಡು ಹೋಗ್ತೀನಿ, ಎಲ್ಲರನ್ನೂ ನಾನು ಇದು ಮಾಡ್ತೀನಿ, ಯಾರೂ ನಾನು ಬೇಜಾರು ಮಾಡಲ್ಲ ಅಂದರೆ ನೀವು ಬೇಜಾರಾಗ್ತಿರ್ತೀರಾ. ಸೊ ನಿಮ್ಮನ್ನು ನೀವು ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ದೀರಾ, ಅದು ಒಂದು ಚೇಂಜಸ್ ನೀವೇ ಮಾಡ್ಕೊತಾ ಇದ್ದೀರಾ. ಓಕೆ, ಫ್ಯೂಚರಲ್ಲಿ ನಿಮಗೆ ಗೊತ್ತಾಗತ್ತೆ. ಫ್ಯೂಚರಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಈ ಹಿಂದೆ ನಾನು ಏನೇನು ತಪ್ಪು ಮಾಡಿದ್ದೀನಿ, ಇಲ್ಲ ಈ ಹಿಂದೆ ನಾನು ಏನೇನು ಸರಿ ಮಾಡಿದ್ದೀನಿ, ಇವರೆಲ್ಲ ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ, ಇದು ಸರಿಯಲ್ಲ, ಏನಕ್ಕೆ ಇವರು ಈ ರೀತಿ ಎಲ್ಲ ಮಾತಾಡ್ತಾ ಇದ್ದಾರೆ, ಬಿಕಾಸ್ ನಾನು ಅವ್ರಿಗೆ ಆ ಫ್ರೀಡಮ್ ಕೊಟ್ಟೆ. ಸೊ ನಿಮ್ಮ ಫ್ಯೂಚರ್ ಸೆಲ್ಫಲ್ಲಿ ನೀವೇನು ಮಾಡ್ತಿದ್ದೀರಾ ಅಂದರೆ ಅದು ಎಲ್ಲವನ್ನು ಬದಲಾಯಿಸ್ತಾ ಇದ್ದೀರಾ. ಬಿಕಾಸ್ ನಿಮ್ಮನ್ನು ನೀವು ಬದಲಾಯಿಸಿದ್ರೆ ಮಾತ್ರ ಆ ಚೇಂಜಸ್ ಆಗುತ್ತೆ ಅನ್ನೋದು ನಿಮಗೆ ಖಂಡಿತ ಮನವರಿಕೆ ಆಗುತ್ತೆ. ಇಲ್ಲ, ಈ ರೀಡಿಂಗ್ ನೋಡೋದ್ರಿಂದ ನಿಮಗೆ ಆ ಮನವರಿಕೆ ಆಗುತ್ತೆ. ಓಕೆ, ಸೊ ಕರೆಂಟ್ಲಿ ನೀವು ಯಾವುದೇ ಒಂದು ದೊಡ್ಡ ಡಿಫಿಕಲ್ಟ್ ಟೈಮ್ಸಿಂದ ಹೋಗ್ತಾ ಇರ್ಬೋದು, ಇಲ್ಲ ಅದು ನಿಮಗೆ ಅನಲೈಸೇ ಮಾಡಲಿಕ್ಕೆ ಸಾಧ್ಯ ಆಗ್ದಲೇ ಇರ್ಬೋದು. ಬಟ್ ಎಲ್ಲವನ್ನೂ ಸಹ ಇಲ್ಲಿ ಈ ಕಾರ್ಡು ಬ್ಯೂಟಿಫುಲ್ ಮೆಸೇಜ್ ಏನು ಕೊಡುತ್ತೆ ಅಂದರೆ, ಆ ಒಂದು ವಿಘ್ನೇಶ್ವರನಿಗೆ ಅದನ್ನು ಅರ್ಪಿಸಿ, ಇಲ್ಲ ಡಿವೈನಿಗೆ ಅರ್ಪಿಸಿ, ಇಲ್ಲ ಯೂನಿವರ್ಸಿಗೆ ಅರ್ಪಿಸಿ, ಆ್ಯಂಡ್ ನೀವು ರಿಲ್ಯಾಕ್ಸ್ ಆಗಿಬಿಡಿ. ಓಕೆ, ಸೊ ನಿಮ್ಮ ಬಿಗ್ ಹ್ಯಾಪಿ ಚೇಂಜಸ್ ಹೇಗೆ ಶುರು ಆಗ್ತಾ ಇದೆ ಅಂದರೆ, ಸೊ ನಾನು ಈ ರೀತಿ ನನ್ನ ಕೆಲಸನ ಮಾಡಿದ್ದೀನಿ, ನನ್ನ ಕಷ್ಟ ಆದರೂ ಮಾಡಿದ್ದೀನಿ, ಯಾರು ಒಪ್ತಾರೋ ಬಿಡ್ತಾರೋ, ನಾನು ಯಾವುದು ಸರಿ ಇದೆ ಅದನ್ನು ನಾನು ಮಾಡಿದ್ದೀನಿ, ಆ್ಯಂಡ್ ಅದನ್ನು ದೇವ್ರಿಗೆ ಅರ್ಪಿಸ್ತೀನಿ, ಆ್ಯಂಡ್ ಅದು ಏನೇ ಆಗಲಿ ನಾನು ಆ ದೇವ್ರನ್ನ ಬಿಟ್ಟಿದ್ದೀನಿ, ಆ್ಯಂಡ್ ನನ್ನನ್ನು ನಾನು ರಿಲ್ಯಾಕ್ಸ್ ಮಾಡ್ಕೊತೀನಿ, ರಿಲೀಸ್ ಮಾಡ್ತೀನಿ. ಯಾರೇ ಏನೇ ಡ್ರಾಮಾ ಮಾಡಲಿ, ಏನೇ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಯಾರೇ ನನ್ನ ಸಾಥ್ ಕೊಡದೆ ಹೋಗಲಿ, ನನ್ನ ತಪ್ಪನ್ನು ನಾನು ತಿದ್ಕೊತೀನಿ. ನಾನೆಲ್ಲಿ ಯಾರನ್ನ ಯಾವ ರೀತಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡೆ, ಮಿಸ್ಟ್ರೀಟ್ ಮಾಡಿದೆ, ಇಲ್ಲ ನನಗೆ ಗೊತ್ತಿಲ್ಲದೆ ಆಗಿರೋ ತಪ್ಪುಗಳೇನಿದೆ ಅದನ್ನು ನಾನು ತಿದ್ಕೊತೀನಿ, ಆ್ಯಂಡ್ ಮುಂದಿನ ಜೀವನ ನಾನು ತೊಗೊತೀನಿ ಅನ್ನೋದು ನಿಮ್ಮ ಬಿಗ್ ಹ್ಯಾಪಿ ಚೇಂಜಸ್. ಸೊ ಕಂಗ್ರ್ಯಾಚುಲೇಷನ್ಸ್. ಸೊ ನಿಮ್ಮ ರಿಯಲೈಸೇಷನ್ನೇ ನಿಮ್ಮ ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಮ ಫ್ಯೂಚರ್ಗೋಸ್ಕರ. ಓಕೆ, ಸೊ ಈ ಒಂದು ಟೈಮ್ಸಲ್ಲಿ ನಿಮ್ಮ ಬದಲಾವಣೆಗಳನ್ನು ನೀವೇ ಮಾಡ್ತಾ ಇದ್ದೀರಾ, ಆ್ಯಂಡ್ ಎಲ್ಲವನ್ನು ಲೆಟ್ ಗೋ ಮಾಡ್ತಾ ಇದ್ದೀರಾ. ಸೊ ನಿಮಗೆ ಯಾವುದು ಸರಿ ಅನಿಸಲ್ವೋ, ನಿಮಗೆ ಯಾವುದು ರೈಟ್ ಅನಿಸಲ್ವೋ, ಆ್ಯಂಡ್
ಅದು ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ವೋ, ಬಟ್ ನೀವು ಅವ್ರಿಗೋಸ್ಕರ 100% ಕೊಡ್ತಾ ಇದ್ದೀರಾ ಆ್ಯಂಡ್ ಅವ್ರು ನಿಮಗೆ ಎಲ್ಲೋ ಒಂದು ಕಡೆ ಬರೀ 2% ಕೊಡ್ತಾ ಇದ್ದಾರೆ. ಸೊ ಲೆಟ್ ಗೋ ಮಾಡ್ತಾ ಇದ್ದೀರಾ. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ, ಉದಾಹರಣೆ ಕೊಡ್ತೀನಿ. ನೀವೊಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀರಾ ಆ್ಯಂಡ್ ನಿಮಗೆ ಅವರು ಸಾಕಷ್ಟು ದುಡ್ಡು ಪೇ ಮಾಡ್ತಾ ಇದ್ದಾರೆ, ಬಟ್ ನಿಮ್ಮ ಕೆಲಸ ಆ ದುಡ್ಡಿಕ್ಕೂ ಮೀರಿ ನೀವು ಚೆನ್ನಾಗಿ ಮಾಡ್ತಿರ್ತೀರ. ಎಲ್ಲೋ ಒಂದು ಕಡೆ ಫೈನಾನ್ಷಿಯಲ್ ಅಬೆಂಡೆನ್ಸ್ ಬೇಕು, ಆ ಒಂದು ಕಾರಣಕ್ಕೆ ನೀವು ಆ ಜಾಗನ ಬಿಡ್ತಾ ಇರಲಿಲ್ಲ. ಬಟ್ ನಿಮಗೆ ಅಲ್ಲಿ ಯಾವುದೇ ರೀತಿಯ ಒಂದು ಅಸಿಸ್ಟೆನ್ಸ್ ಇಲ್ಲ, ಸಪೋರ್ಟ್ ಇಲ್ಲ, ರೆಸ್ಪೆಕ್ಟ್ ಇಲ್ಲ ಆ್ಯಂಡ್ ನೀವು ಆ ಟೈಮಲ್ಲಿ ನಿರ್ಧಾರ ಮಾಡ್ತೀರಾ, ಇಲ್ಲ ಸೊ ನನಗೆ ಈ ಜಾಗ ಬೇಡ, ಈ ಒಂದು ಪರಿಸ್ಥಿತಿ ಬೇಡ, ಸರೌಂಡಿಂಗ್ಸ್ ಬೇಡ, ನಾನು ಇದನ್ನು ಬಿಟ್ಟು ಮುಂದೆ ನಡೀತೀನಿ ಅಂದಾಗ ಖಂಡಿತ ನಿಮಗೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಸಿಗುತ್ತೆ. ಆ್ಯಂಡ್ ಡೋಂಟ್ ವರಿ, ನೀವು ಆ ಜಾಗ ಬಿಟ್ಟು ಮುಂದೆ ನಡೀತೀನಿ ಅಂದರೆ ಯಾವುದೇ ರೀತಿಯ ಭಯ ಬೇಡ ಅನ್ನೋದು ಈ ಕಾರ್ಡ್ ಹೇಳ್ತಾ ಇದೆ. ಓಕೆ, ಸೊ ನೋಡೋಣ ಮತ್ತು ಯಾವ ರೀತಿಯ ಬಿಗ್ ಹ್ಯಾಪಿ ಚೇಂಜಸ್ ಬರ್ತಾ ಇದೆ ನಿಮಗೆ ಗಾಡ್ ಆ್ಯಂಡ್ ಗಾಡೆಸಸ್ ಕಡೆಯಿಂದ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಫೈಲ್ ನಂಬರ್ 4 ಯಾರು ಚೂಸ್ ಮಾಡಿದ್ದಾರೆ, ಪ್ಲೀಸ್ ಅವರ ಬಿಗ್ ಹ್ಯಾಪಿ ಚೇಂಜಸ್ ಯಾವ ರೀತಿಯಲ್ಲಿದೆ ಅನ್ನೋದನ್ನು ಹೇಳಿ. ಮಹಾದೇವ, ಶಿವ. ಓಕೆ, ಸೊ ನೀವು ಶಿವನ ಭಕ್ತರಿರ್ಬೋದು, ಇಲ್ಲ ಶಿವ ನಿಮಗೆ ಇತ್ತೀಚೆಗೆ ಅಟ್ರ್ಯಾಕ್ಟ್ ಮಾಡ್ತಾ ಇರ್ಬೋದು. ಬಿಕಾಸ್ ಶಿವ ನಿಮ್ಮ ಲೈಫಲ್ಲಿ ಕೆಲವೊಂದು ಕಷ್ಟದ ಪರಿಸ್ಥಿತಿನ ತರ್ತಾ ಇದ್ದಾನೆ. ಆ್ಯಂಡ್ ಶಿವ ಈಸ್ ಅ ಗಾಡ್ ಆಫ್ ಡಿಸ್ಟ್ರಕ್ಷನ್. ಎಲ್ಲವನ್ನು ನಾಶ ಮಾಡೋ ಶಕ್ತಿ ಆ ಶಿವನಿಗೆ ಇದೆ. ಅವರು ಆ 3ನೇಯ ಕಣ್ಣನ್ನು ತೆಗೆದ್ರು ಅಂದರೆ ಎಲ್ಲವೂ ಭಸ್ಮ ಆಗತ್ತೆ. ಆ್ಯಂಡ್ ನಿಮ್ಮ ಲೈಫಲ್ಲಿ ಏನೋ ಒಂದು ಆ ರೀತಿಯಲ್ಲಿ ಆಗಿದೆ ಅಂದರೆ ಆ ಶಿವನ ಅನುಗ್ರಹದಿಂದ ಆಗಿದೆ. ಬಿಕಾಸ್ ಆ ಶಿವನಿಗೆ ನೀವು ಆ ಸಿಚುವೇಶನಲ್ಲಿ ಇರೋದು ಇಷ್ಟ ಇಲ್ಲ. ಓಕೆ, ಸೊ ಅವನ ಅನುಗ್ರಹದಿಂದ, ಅವನ ಒಂದು ಏನು ಹೇಳ್ತಾರೆ ಆಜ್ಞೆ ಏನಿದೆ ಅಂದರೆ ನೀವು ಆ ಸಿಚುವೇಶನಲ್ಲಿ ಇರಬಾರ್ದು, ನಿಮ್ಮ ಸಿಚುವೇಶನ್ ಇನ್ನೂ ಬೆಟರ್ ಆಗ್ತಾ ಇದೆ ಆ್ಯಂಡ್ ಮುಂದೆ ನಿಮಗೆ ಯಾವುದೇ ರೀತಿಯ ಭಯ ಬೇಡ, ನಾನು ನಿಮ್ಮ ಜೊತೆ ಇದ್ದೀನಿ ಅನ್ನೋದು ಈ ಮಹಾದೇವನ ಒಂದು ಮೆಸೇಜ್ ನಿಮಗೋಸ್ಕರ ಆಗಿದೆ. ಓಕೆ, ಸೊ ನಿಮ್ಮಲ್ಲಿರೋ ಈ ಒಂದು ಕಾರ್ಡಿನ ಮೆಸೇಜ್ ಏನಿದೆ ಅಂದರೆ ನಿಮಗೆ ಯಾವ ರೀತಿಯ ಒಂದು ಕರೆಕ್ಟ್ ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ಬೇಕು, ಆ ಕರೆಕ್ಟ್ ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ಬರ್ತಾರೆ. ಆ್ಯಂಡ್ ಎಲ್ಲವೂ ಸಹ ಯಾವುದು ಬೇಡದೇ ಇರೋದು ಅಟ್ಯಾಚ್ಮೆಂಟ್ಸ್ ನಿಮ್ಮ ಲೈಫಲ್ಲಿ ಇದೆ, ಅದು ಬ್ಯಾಡ್ ಹ್ಯಾಬಿಟ್ಸ್ ಇರ್ಬೋದು, ಅಡಿಕ್ಷನ್ಸ್ ಇರ್ಬೋದು, ಏನೇ ಇರ್ಬೋದು, ಅದೆಲ್ಲವೂ ಸಹ ಡಿಟ್ಯಾಚ್ ಆಗ್ತಾ ಇದೆ. ಆ್ಯಂಡ್ ನಿಮ್ಮ ಪವರಲ್ಲಿ ನೀವು ಬರ್ತಾ ಇದ್ದೀರಾ. ನಿಮ್ಮ ಸೈಕಿಕ್ ಪವರ್ ಇರ್ಬೋದು, ಇಂಟ್ಯೂಷನ್ ಇರ್ಬೋದು, ನಾಲೆಡ್ಜ್ನ ಗೇನ್ ಮಾಡೋ ಶಕ್ತಿ ಇರ್ಬೋದು, ಅದೆಲ್ಲವೂ ಹೆಚ್ಚುತ್ತಾ ಇದೆ. ಓಕೆ, ಸೊ ಅದು ತುಂಬ ಜಾಸ್ತಿ ಆಗ್ತಾ ಇದೆ. ಸೊ ಡಿಟ್ಯಾಚ್ಮೆಂಟ್ ಫ್ರಮ್ ಲೈಫ್, ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ಅಂತಲೂ ಇದೆ. ಓಕೆ, ಸೊ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ನಿಮ್ಮ ಲೈಫಲ್ಲಿ ಏನಾಗ್ತಾ ಇದೆಯಲ್ಲ, ಅದೇ ನಿಮ್ಮ ಲೈಫಲ್ಲಿ ದೊಡ್ಡ ಹ್ಯಾಪಿ ಚೇಂಜಸ್ನ ತಂದುಕೊಡ್ತಾ ಇದೆ. ಬಿಕಾಸ್ ಅದು ಶಿವನ ಅನುಗ್ರಹ, ಅವ್ರಿಗೆ ಅದು ಬೇಕಾಗಿದೆ. ನಿಮ್ಮ ಲೈಫಲ್ಲಿ ಅವರು ಕಷ್ಟನ ತಂದಿದ್ದಾರೆ, ನಿಮ್ಮನ್ನು ಆ ದಾರಿಯಲ್ಲಿ ನಿಲ್ಲಿಸಿದ್ದಾರೆ ಅಂದರೆ ನೀವು ಸ್ಟ್ರಾಂಗ್ ಇದ್ದೀರಾ ಅನ್ನೋದು ಅರ್ಥ. ಆ್ಯಂಡ್ ಅವರ ಒಂದು ಸಪೋರ್ಟ್ ಸದಾ ನಿಮ್ಮ ಜೊತೆ ಇದೆ. ಬಿಕಾಸ್ ನಿಮಗೆ ಅದು ಗೊತ್ತಾಗಬೇಕಿತ್ತು ಆ ಪರಿಸ್ಥಿತಿ ಏನಿಗೆ ಬರುತ್ತೆ, ಯಾವ ರೀತಿಯಲ್ಲಿ ಬರುತ್ತೆ, ಆ್ಯಂಡ್ ಅದರಿಂದ ನೀವು ಬೇರೆಯವ್ರನ್ನೂ ಸಹ ಅದರಿಂದ ಹೇಳ್ಬೋದು, ಈ ರೀತಿಯಲ್ಲಿ ಆಗಿತ್ತು, ಸೊ ದಯವಿಟ್ಟು ನೀವು ಈ ರೀತಿ ಮಾಡಬೇಡಿ ಅನ್ನೋದು, ನೀವು ಬೇರೆಯವ್ರನ್ನು ನೀವು ಪ್ರೇರಣೆ ಮಾಡ್ಬೋದು ಅನ್ನೋದು ಆ ಶಿವನ ಇಚ್ಛೆ ಆಗಿದೆ. ಓಕೆ, ಸೊ ಆ ರೀತಿಯ ಒಂದು ಚೇಂಜಸ್ ಬರ್ತಾ ಇದೆ. ಸೊ ಆ ಚೇಂಜಸ್ ಆಗಿದ್ರೂ ಸಹ ಈ ಹಿಂದೆ ಆ ಚೇಂಜಸ್ ಏನಕ್ಕಾಯಿತು ಅನ್ನೋ ಒಂದು ಕಾರಣ ನಿಮಗೆ ಈಗ ಗೊತ್ತಾಗಿರ್ಬೋದು. ಬಿಕಾಸ್ ಶಿವನಿಗೆ ನೀವು ಯಾವುದೇ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಇರೋದು ಇಷ್ಟ ಇಲ್ಲ. ಸೊ ಸರೆಂಡರ್ ಟು ಡಿವೈನ್ ಅಂತ ಈ ಕಾರ್ಡ್ ಹೇಳಿದ ಮೇಲೆ, ಶಿವನ ಕಾರ್ಡ್ ಬಂದಿದೆ ಅಂದಮೇಲೆ ಖಂಡಿತ ನೀವು ಎಲ್ಲವನ್ನು ಶಿವನ ಪಾದಕ್ಕೆ ಅರ್ಪಣೆ ಮಾಡಿ ಎಲ್ಲ ಕಷ್ಟವನ್ನು ಆ ಶಿವನೇ ನೋಡ್ಕೊತಾನೆ. ಓಕೆ, ಸೊ ನಿಮಗೆ ಆದರೆ ಶಿವನ ಮಂದಿರಕ್ಕೆ ಹೋಗಿ ಆ್ಯಂಡ್ ಹಾಲನ್ನು ಅಭಿಷೇಕಕ್ಕೆ ಕೊಟ್ಟು ಬನ್ನಿರಿ. ಓಕೆ, ಸೊ ಸೋಮವಾರ, ಯಾವುದೇ ಸೋಮವಾರ ನೀವು ಶಿವನ ದೇವಸ್ಥಾನಕ್ಕೆ ಹೋಗ್ಬೋದು ಆ್ಯಂಡ್ ಶಿವನಿಗೆ ಹಾಲಿನ ಅಭಿಷೇಕ ಮಾಡಿಸ್ಬೋದು. ಓಕೆ, ಸೊ ಅದರಿಂದ ನಿಮಗೆ ಒಳ್ಳೇದು ಆಗ್ಬೋದು. ಸೊ
ನೆಕ್ಸ್ಟ್ ನೋಡೋಣ ಯಾವ ರೀತಿಯ ಬಿಗ್ ಹ್ಯಾಪಿ ಚೇಂಜಸ್ ಆಗ್ತಾ ಇದೆ ಅನ್ನೋದನ್ನು. ಸೊ ಗ್ರ್ಯಾಟಿಟ್ಯೂಡ್, ವಾವ್. ಸೊ ನಿಮ್ಮ ಲೈಫಲ್ಲಿ ಬಿಗ್ ಹ್ಯಾಪಿ ಚೇಂಜಸ್ ಏನಾಗ್ತಾ ಇದೆ ಅಂದರೆ, ನೀವು ಯಾರನ್ನು ಹೆಲ್ಪ್ ಮಾಡಿದ್ದೀರಾ ಅವರೆಲ್ಲರೂ ಸಹ ನಿಮ್ಮ ಲೈಫಲ್ಲಿ ಹೆಲ್ಪಿಗೆ ಬರ್ತಾ ಇದ್ದಾರೆ. ಬಿಕಾಸ್ ನೀವೆಲ್ಲೋ ಒಂದು ಕಡೆ ಅಂದ್ಕೊಂಡಿದ್ರಿ, ನಾನು ಎಲ್ಲರನ್ನೂ ಒಳ್ಳೇದು ಮಾಡಿದ್ದೀನಿ, ಯಾರೂ ಸಹ ನನಗೆ ಒಳ್ಳೇದು ಮಾಡೋರಿಲ್ಲ ಅಂತ. ಬಟ್ ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಪರ್ಸನ್ನು ಈ ಒಂದು ಕಾರ್ಡಿಗೆ ಆ್ಯಂಡ್ ಈ ಒಂದು ಕಾರ್ಡಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಬಿಕಾಸ್ ನಿಮಗೆ ಗೊತ್ತಾಗ್ತಾ ಇದೆ ಎಲ್ಲವೂ ಸಹ ಆ ದೇವರಿನ ಒಂದು ವಿಧಿಯ ಆಟ, ಆ್ಯಂಡ್ ಅದರಿಂದ ನನಗೆ ಈ ಒಂದು ಯುನೋ ಸರ್ಕಲಿಂದ ಹೊರಗೆ ತೆಗಿಯೋದು ಅವರೇ ಅನ್ನೋದು ನಿಮಗೆ ಖಂಡಿತ ಗೊತ್ತಾಯಿದೆ. ಆ್ಯಂಡ್ ಎಲ್ಲವನ್ನೂ ಸಹ ನೀವಿಲ್ಲಿ ಸರೆಂಡರ್ ಮಾಡ್ತಾ ಇದ್ದೀರಾ. ಆ ಶಿವನಿಗೆ ಹೇಳ್ತಾ ಇದ್ದೀರಾ, ಶಿವನ ಇವತ್ತಿಂದ ನಾನು ಎಲ್ಲ ಕಷ್ಟ, ನನ್ನಲ್ಲಿರೋ ಎಲ್ಲ ಕೋಪ, ತಾಪ, ಆವೇಶ ಏನೇ ಇದ್ದರೂ ಸಹ ನಾನು ನಿಮ್ಮ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ಮೇಲೆ ನನ್ನ ಜೀವನದಲ್ಲಿ ಏನೇ ನಡಿಬೇಕಾಗಿದ್ರೂ ಅದು ನಿಮ್ಮ ಅನುಗ್ರಹದಿಂದ ನಡಿಬೇಕು ಅಂತ ಹೇಳ್ಕೊಂಡು, ಆ್ಯಂಡ್ ನಿಮ್ಮ ಲೈಫಲ್ಲಿ ಯಾರೇ ನಿಮ್ಗೆ ಹೆಲ್ಪ್ ಮಾಡಿದಾರಲ್ಲ, ಪ್ರತಿಯೊಬ್ಬರು ಒಂದು ಸಣ್ಣ ಹೆಲ್ಪ್ ಯಾರು ಮಾಡಿದ್ದಾರೆ ಅವರ ಪ್ರತಿ ಒಂದು ಗ್ರ್ಯಾಟಿಟ್ಯೂಡ್ ಇಟ್ಕೊಳ್ಳಿ. ಓಕೆ, ಸೊ ಪ್ರತಿದಿನ ಅವರಿಗೆ ನಾವು ಥ್ಯಾಂಕ್ಸ್ ಹೇಳೋದ್ರಿಂದ, ಏನೋ ಕಂಪ್ಲೇಂಟ್ ಮಾಡೋದ್ರಿಂದ ನಮಗೇನು ಸಿಗೋದಿಲ್ಲ. ಆ್ಯಂಡ್ ಯುನೋ ನಮ್ಮ ಲೈಫಲ್ಲಿ ಏರುಪೇರಾಗ್ತಾ ಇದೆ, ಆ್ಯಂಡ್ ಎಲ್ಲೋ ಒಂದು ಕಡೆ ಎಲ್ಲನೂ ಸರಿ ಹೋಗ್ತಾ ಇಲ್ಲ, ನಂದೇ ತಪ್ಪಿದೆಯಾ ಇಲ್ವಾ ಅನ್ನೋಕ್ಕಿಂತ, ಆ್ಯಂಡ್ ಬೇರೆಯವ್ರ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ ಆಗಲಿ, ಬೇರೆಯವ್ರ ಜೊತೆ ಆಗಲಿ, ಹತ್ರದವ್ರ ಹತ್ರ ಕಂಪ್ಲೇಂಟ್ ಮಾಡೋದ್ರಿಂದ ನನ್ನ ಲೈಫಲ್ಲಿ ಹೀಗಾಗ್ತಾ ಇದೆ, ಏನಕ್ಕೆ ಈಗ ಆಗ್ತಾ ಇದೆ, ಅವರಿಂದ ಆಗ್ತಾ ಇದೆ, ಇವರಿಂದ ಆಗ್ತಾ ಇದೆ ಅನ್ನೋಕ್ಕಿಂತ, ನಿಮ್ಮ ಲೈಫಲ್ಲಿ ನಿಮ್ಮ ಹತ್ರ ಏನಿದೆ ಅದನ್ನು ನೀವು ಸಂತೋಷದಿಂದ ಸ್ವೀಕಾರ ಮಾಡಿ, ಅದರಿಂದ ನಿಮ್ಮ ದೊಡ್ಡ ಬದಲಾವಣೆಗಳು ಶುರು ಆಗುತ್ತೆ. ಓಕೆ, ಸೊ ಯಾವಾಗ ನೀವು ಕಂಪ್ಲೇಂಟ್ ಮಾಡಲ್ವೋ ಆ್ಯಂಡ್ ನೀವು ಫೋಕಸ್ ಮಾಡ್ತೀರಾ ಎಲ್ಲರನ್ನೂ ಥ್ಯಾಂಕ್ಸ್ ಹೇಳೋದ್ರಿಂದ, ಪ್ರತಿಯೊಂದು ದಿನ ನಾವು ಎದ್ದೇಳೋದ್ರಿಂದ ಪ್ರತಿದಿನ ನಾವು ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ನಮಗೆ ಇನ್ನೊಂದು ದಿನ ಕೊಟ್ಟಿದ್ದಾನೆ ಅವನು ಜೀವಿಸೋಕ್ಕೆ. ಓಕೆ, ಪ್ರತಿದಿನ ನಾವು ಗಾಳಿಗೆ, ನೀರಿಗೆ, ಪಂಚಮಹಾಭೂತಗಳಿಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಅವರು ನಮ್ಮನ್ನು ಈ ಸೃಷ್ಟಿಯಲ್ಲಿ ಪ್ರೊಟೆಕ್ಟಿವ್ ಆಗಿ ಇಟ್ಟಿದ್ದಾರೆ. ನಮ್ಮ ತಂದೆ ತಾಯಿಗೆ, ನಮ್ಮ ಅಕ್ಕ ತಂಗಿಯರಿಗೆ, ಎಲ್ಲರಿಗೂ ಅವರು ನಮಗೆ ಒಳ್ಳೇದು ಮಾಡಿದಾರೋ ಬಿಟ್ಟಿದ್ದಾರೋ ಎಲ್ಲರನ್ನೂ ನಾವು ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಕೆಲವರು ನಮ್ಮನ್ನು ಜೀವನ ಹೇಳ್ಕೊಟ್ಟಿದ್ದಾರೆ, ಕೆಲವರು ನಮಗೆ ಒಳ್ಳೆಯದನ್ನು ಹೇಳ್ಕೊಟ್ಟಿದ್ದಾರೆ, ಪಾಠ ಹೇಳ್ಕೊಟ್ಟಿದ್ದಾರೆ. ಪಾಠ ಹೇಳೋದು ಗುರುವಿನ ನಾವು ಯಾವತ್ತೂ ಸ್ಮರಿಸಬೇಕು. ಓಕೆ, ಸೊ ನಮ್ಮ ಲೈಫಲ್ಲಿ ಗುರುವಿನ ರೋಲ್ ತುಂಬ ಇಂಪಾರ್ಟೆಂಟ್. ಸೊ ಯಾರ್ಯಾರು ನಿಮಗೆ ಯಾವ ರೀತಿಯಲ್ಲಿ ಹೆಲ್ಪ್ ಮಾಡಿದಾರೋ ಪ್ರತಿದಿನ ಅವರಿಗೆ ಗ್ರ್ಯಾಟಿಟ್ಯೂಡ್ ಕೊಡಿ. ಓಕೆ, ಸೊ ವಿಘ್ನೇಶ್ವರನಿಗೆ, ಯೂನಿವರ್ಸ್ಗೆ, ಏಂಜಲ್ಸ್ಗೆ, ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಯಾರ್ಯಾರು ನಿಮ್ಮ ಲೈಫಲ್ಲಿ ಇದ್ದಾರೋ ಇಲ್ವೋ ಅವ್ರನ್ನೆಲ್ಲರನ್ನೂ ನೀವು ನಮಸ್ಕರಿಸಿ ಆ್ಯಂಡ್ ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಿ. ಆವಾಗ ನಿಮ್ಮ ಲೈಫಲ್ಲಿ ನೀವು ಅಟ್ರ್ಯಾಕ್ಟ್ ಏನು ಮಾಡ್ತೀರಾ ಅಂದರೆ ಪ್ರಾಸ್ಪರಿಟಿ ಆ್ಯಂಡ್ ಅಬೆಂಡೆನ್ಸ್ನ ಅಟ್ರ್ಯಾಕ್ಟ್ ಮಾಡ್ತೀರಾ. ಓಕೆ, ಸೊ ನಿಮ್ಮ ಲೈಫಲ್ಲಿ ಬೇಡ ಬೇಡ ಅಂದ್ರೂ ಒಳ್ಳೇದಾಗ್ತಾ ಇರುತ್ತೆ, ಆ್ಯಂಡ್ ಬೇಡ ಬೇಡ ಅಂದರೂ ದುಡ್ಡಿನ ಫ್ಲೋ ಆಗ್ತಾ ಇರುತ್ತೆ, ಆ್ಯಂಡ್ ನೀವು ಅಷ್ಟೇ ಹ್ಯಾಪಿಯಾಗಿರ್ತೀರಾ. ಓಕೆ, ಸೊ ಈ ರೀತಿಯ ಒಂದು ಬದಲಾವಣೆಗಳು ಆಗ್ತಾ ಇದೆ. ಸೊ ನೆಕ್ಸ್ಟ್ ನೋಡೋಣ ಯಾವ ರೀತಿಯ ಬಿಗ್ ಹ್ಯಾಪಿ ಚೇಂಜಸ್ ಬರ್ತಾ ಇದೆ. ಪೈಲ್ ನಂಬರ್ 4 ಯಾರು ಚಾಯ್ಸ್ ಮಾಡಿದ್ದಾರೆ, ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ ಅವರ ಮೆಸೇಜ್ ಕೊಡಿ. ಆ್ಯಂಡ್ ನಿಮ್ಮ ಮೆಸೇಜ್ ಬಂದ್ ಆಗಿದೆ. ಓಕೆ, ಗೋಯಿಂಗ್ ಸ್ಲೋ, ಟ್ರಸ್ಟ್, ಡ್ರೀಮ್, ರೈಪ್ನೆಸ್, ಸೈಲೆನ್ಸ್ ಹಾಗೂ ಗೈಡೆನ್ಸ್. ಓಕೆ, ಸೊ ನಾನು ಇವಾಗಲೇ ನಾನು ನಿಮ್ಮ ಒಂದು ಗುರುವಿನ ಬಗ್ಗೆ ನಾವು ಯಾವ ರೀತಿ ನಮ್ಮ ಗ್ರ್ಯಾಟಿಟ್ಯೂಡ್ನ ತೋರಿಸ್ಬೇಕು ಅನ್ನೋದನ್ನು ನಾವು ಕೇಳ್ಕೊತಾ ಇದ್ವಿ. ಸೊ ಆ ಒಂದು ಗ್ರ್ಯಾಟಿಟ್ಯೂಡ್ ನಾವೇನು ತೋರಿಸ್ತೀವಿ ಅಲ್ಲ, ಆ ಒಂದು ಸ್ಮರಣೆ ನಾವು ಏನು ಮಾಡ್ತೀವಿ, ಒಳ್ಳೆ ಮನಸ್ಸಿಂದ ಥ್ಯಾಂಕ್ ಯು ಏನು ಹೇಳ್ತೀವಿ ಅಲ್ಲ, ಗ್ರ್ಯಾಟಿಟ್ಯೂಡ್ ಈಸ್ ನಥಿಂಗ್ ಬಟ್ ಸೇಯಿಂಗ್ ಥ್ಯಾಂಕ್ ಯು, ಧನ್ಯವಾದಗಳನ್ನು ನಾವು ಅರ್ಪಿಸ್ತೀವಲ್ಲ, ಅದು ಒಂದು ದೊಡ್ಡ ಕಲೆ, ಆ್ಯಂಡ್ ಅದು ಒಂದು ದೊಡ್ಡ ಅಸ್ತ್ರ ನಮಗೆ. ಓಕೆ, ಇಟ್ ಈಸ್ ಅ ಡಿವೈನ್ ಪ್ರೊಟೆಕ್ಷನ್ ನಮಗೋಸ್ಕರ. ಸೊ ಯಾರ್ಯಾರ ಬಗ್ಗೆ ನಾವು ನಮ್ಮ ಪ್ರಾರ್ಥನೆಯಲ್ಲಿ ಇಟ್ಕೊತೀವೋ, ಯಾರನ್ನು ನಾವು ಯಾವತ್ತೂ
ಅವ್ರ ಜೊತೆ ನಮ್ದು ಯಾವುದೇ ರೀತಿಯ ಒಂದು ಸಂಬಂಧ ಇರ್ಬೋದು, ಕೆಟ್ಟದಿರ್ಬೋದು, ಒಳ್ಳೇದಿರ್ಬೋದು, ಏನೇ ಇರ್ಬೋದು, ಬಟ್ ನಾವು ಅವ್ರ ಬಗ್ಗೆ ಕೆಡುಕನ್ನು ಯಾವತ್ತೂ ಬಯಸೋದಿಲ್ಲ. ಓಕೆ, ಸೊ ಅದು ಯಾವ ರೀತಿಯ ಒಂದು ಕ್ಯಾರೆಕ್ಟರ್ ಏನಿದೆಯಲ್ಲ ಅದು ನಮಗೆ ಪ್ರೊಟೆಕ್ಟ್ ಮಾಡ್ತಾ ಇದೆ. ಆ್ಯಂಡ್ ಈ ಒಂದು ಕಾರ್ಡ್ಸಲ್ಲಿ ಗೋಯಿಂಗ್ ಸ್ಲೋ ಅಂದರೆ ತುಂಬ ಬೇಗ ರಶ್ ಆಗಬೇಡಿ, ಎಲ್ಲವೂ ಬೇಗ ಬೇಗ ಆಗಬೇಕು, ಎಲ್ಲವೂ ಬೇಗ ಬೇಗ ಸರಿ ಹೋಗಬೇಕು, ಎಲ್ಲನೂ ನನ್ನ ಟೈಮಗೆ ಸರಿ ಆಗಿಬಿಡಬೇಕು ಅನ್ನೋದು ಬೇಡ. ಸಮಾಧಾನ ಹೋಗಿ ಆ್ಯಂಡ್ ಟ್ರಸ್ಟ್ ಇಟ್ಕೊಳ್ಳಿ. ನಿಮ್ಮ ಯಾವುದೇ ರೀತಿಯ ಡ್ರೀಮ್ಸ್ ಏನಿದೆ ಅದೆಲ್ಲ ಫುಲ್ಫಿಲ್ ಆಗುತ್ತೆ ಯಾವಾಗ ರೈಟ್ನೆಸ್, ಯಾವಾಗ ರೈಟ್ ಟೈಮ್ ಇದೆಯೋ ಆವಾಗ. ಬಿಕಾಸ್ ಹಣ್ಣು ಮರದಿಂದ ಬೀಳಬೇಕು ಅಂದರೆ ಅದರದೇ ಆದ ಒಂದು ಟೈಮಲ್ಲಿ ಅದು ಬೀಳುತ್ತೆ. ಸೊ ನೀವು ಅದಕ್ಕೋಸ್ಕರ ಕಾಯಲೇಬೇಕು. ಆ್ಯಂಡ್ ಅದು ಡಿವೈನಿನ ಒಂದು ಆ್ಯಕ್ಟ್ ಆಗಿರುತ್ತೆ. ಸೊ ಅದ್ರ ಮಧ್ಯದಲ್ಲಿ ನಾವೇನು ಮಾಡೋದಕ್ಕೆ ಆಗೋದಿಲ್ಲ. ಸೈಲೆನ್ಸ್ ಕಾರ್ಡಲ್ಲಿ ಏನು ಹೇಳ್ತಾ ಇದೆ ಅಂದರೆ ನಿಮ್ಮದೇ ಆದ ಒಂದು ಸಮಯನ ತಗೊಳ್ಳಿ ಆ್ಯಂಡ್ ಯೋಚನೆ ಮಾಡಿ ನಿಮ್ಮ ಲೈಫಲ್ಲಿ ಏನೇನು ಬೇಕು. ಬಿಕಾಸ್ ಸ್ಟಾರ್ಟಿಂಗಲ್ಲಿ ನೀವು ನೋಡಿದಾಗ ಈ ಕಾರ್ಡನ್ನು ವಿವರಣೆ ಈ ಕಾರ್ಡಿಗೂ ಸಹ ಇದೆ. ಆ್ಯಂಡ್ ಎಲ್ಲವೂ ಸಹ ಡಿವೈನಿಗೆ ಬಿಟ್ಬಿಡಿ. ಬಿಕಾಸ್ ನೀವು ಎಷ್ಟು ಸಮಾಧಾನವಾಗಿರ್ತೀರ, ಎಷ್ಟು ಸೈಲೆಂಟಾಗಿರ್ತೀರ, ಅಷ್ಟೇ ಡಿವೈನ್ ನಿಮ್ಮ ಜೊತೆ ವರ್ಕ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಬ್ಯೂಟಿಫುಲ್ ಕಾರ್ಡ್ 3. ಓಕೆ, ಸೊ ಕಾರ್ಡ್ 3 ಇಲ್ಲಿ ಗೈಡೆನ್ಸ್ ಹೇಳ್ತಾ ಇದೆ. ನಿಮಗೆ ಯಾರ್ದಾರ ಗೈಡೆನ್ಸ್ ಬೇಕು ಅಂದರೆ ನಿಮ್ಮ ಒಳ್ಳೆಯ ಫ್ರೆಂಡ್ ಇರ್ಬೋದು, ಇಲ್ಲ ನಿಮ್ಮ ಗುರುಗಳಿರ್ಬೋದು. ಸೊ ಯಾರ ಹತ್ರನೂ ನಿಮ್ಮ ತಾಯಿ ನಿಮ್ಮ ಗುರು ಇರ್ಬೋದು, ತಂದೆ ಇರ್ಬೋದು, ಯಾರೇ ಇರ್ಬೋದು, ಅವರ ಒಂದು ಗೈಡೆನ್ಸ್ನ ತಗೊಳ್ಳಿ, ಇಲ್ಲ ಏಂಜಲ್ಸ್ಗೆ ಕೇಳಿ ಆ್ಯಂಡ್ ಸ್ಟ್ರಾಂಗ್ ಆಗಿರಿ. ಬಿಕಾಸ್ ನಿಮಗೆ ಡಿವೈನ್ ಗೈಡೆನ್ಸ್ ದೇವ್ರು ಕೊಡ್ತಾನೆ. ಸೊ ನೀವು ತಪ್ಪದೆ ದೇವ್ರಿಗೆ ಕೇಳಿದಾಗ ಖಂಡಿತ ದೇವರು ದಾರಿ ತೋರಿಸಲ್ಲ ಅಂತ ನಿಮಗೆ ಹೇಳೋದಿಲ್ಲ. ಓಕೆ, ಸೊ ಈ ಸೈಲೆನ್ಸ್ ಕಾರ್ಡ್ ಏನಕ್ಕಿದೆ ಅನ್ನೋದನ್ನು ನಾವು ಇಲ್ಲಿ ನೋಡೋಣ. ಬಿಕಾಸ್ ಆ ಒಂದು ಬಿಗ್ ಚೇಂಜಸ್ ಏನಕ್ಕೆ ಆಗ್ತಾ ಇದೆ ಸೈಲೆನ್ಸ್ ಕಾರ್ಡಿಗೆ ನಾವು ಇಲ್ಲಿ ಕ್ಲಾರಿಟಿನ ತಗೊಳ್ಳೋಣ. ಓಕೆ, ಪೇಜ್ ಆಫ್ ಸಾರ್ಡ್ಸ್. ಸೈಲೆನ್ಸ್ ಕಾರ್ಡ್ ಏನು ಹೇಳ್ತಾ ಇದೆ ಇಲ್ಲಿ ಅಂದರೆ ಯಾರೇ ನಿಮ್ಮ ಹತ್ರ ಕೆಟ್ಟದ್ದು ಮಾಡಿರ್ಬೋದು ಆ್ಯಂಡ್ ನಿಮ್ಮ ಜೊತೆ ಮೋಸ ಮಾಡಿರ್ಬೋದು ಆ್ಯಂಡ್ ಏನೇ ಮಾಡ್ಲಿಕ್ಕೆ ಬಂದ್ರೂ ಸಹ ನಿಮಗೆ ಗೊತ್ತಿರುತ್ತೆ ಆ ಮನುಷ್ಯ ನಿಮಗೆ ಮೋಸ ಮಾಡ್ತಾ ಇದ್ದಾರೆ, ಎಲ್ಲನೂ ಮಾಡ್ತಾ ಇದ್ದಾರೆ ಅಂತ. ಬಟ್ ಅವ್ರನ್ನ ನೀವು ರಿಯಾಕ್ಟ್ ಮಾಡಬೇಡಿ. ಓಕೆ, ಸೊ ಯಾವುದೇ ಕಾರಣಕ್ಕೂ ಜಗಳಕ್ಕಾಗಲಿ ಆರ್ಗ್ಯುಮೆಂಟ್ಸ್ಗಾಗಲಿ ಇಳಿಬೇಡಿ. ಈವನ್ ನಿಮ್ಮ ಮಕ್ಕಳ ಜೊತೆ ನೀವು ಜಗಳ ಆಡೋಕ್ಕೆ ಹೋಗಬೇಡಿ, ಇಲ್ಲ ನಿಮ್ಗಿಂತ ಚಿಕ್ಕವ್ರು ಯಾರಿದ್ದಾರೆ ಅವ್ರ ಜೊತೆ ಜಗಳಕ್ಕೆ ಆಗಕ್ಕೆ ಹೋಗಬೇಡಿ. ಬಿಕಾಸ್ ನಿಮ್ಮಲ್ಲಿರೋ ನಾಲೆಡ್ಜ್ ಏನಿದೆಯಲ್ಲ ಅದು ಈ ಒಂದು ಪರ್ಸನಿಗೆ ಗೊತ್ತಾಗಲ್ಲ. ಬಿಕಾಸ್ ಅವರು ತುಂಬಾ ಇಮ್ಮೆಚ್ಯೂರ್ ಇದ್ದಾರೆ. ಸೊ ಅವ್ರು ಏನೇ ಹೇಳಲಿ ಬಿಡಲಿ, ನೀವು ಮಾತ್ರ ಕೋಪ ಮಾಡ್ಕೊಬೇಡಿ, ಸಮಾಧಾನವಾಗಿರಿ ಆ್ಯಂಡ್ ಎಲ್ಲವೂ ಸಹ ಸರಿ ಹೋಗುತ್ತೆ. ಓಕೆ, ಸೊ ನೀವು ಯಾವುದೇ ಒಂದು ಸಿಚುವೇಶನ್ಗೋಸ್ಕರ ಕಾಯ್ತಾ ಇರ್ಬೋದು, ಅದಕ್ಕೆ ಒಂದೇ ಉತ್ತರ, ಡಿವೈನಿಗೆ ಸರೆಂಡರ್ ಮಾಡಿ ಆ್ಯಂಡ್ ಸೈಲೆಂಟಾಗಿ ಇರಿ. ಓಕೆ, ಸೊ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲಿ ಆರ್ಗ್ಯುಮೆಂಟ್ಸಿಗೆ ಇಳಿಯೋಕ್ಕೆ ಹೋಗಬೇಡಿ. ಓಕೆ, ಸೊ ಪಾಯಿಂಟ್ ನಂಬರ್ 4 ಯಾರು ಚಾಯ್ಸ್ ಮಾಡಿದ್ದಾರೆ ಪ್ಲೀಸ್ ಅವರ ಒಂದು ಬಿಗ್ ಹ್ಯಾಪಿ ಚೇಂಜಸ್ಸಿನ ಕಾರ್ಡ್ ಕೊಡಿ. ಓಕೆ, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಅವರ ಕಾರ್ಡ್ಸನ್ನು ಕೊಡಿ. ಥ್ಯಾಂಕ್ ಯು. ಮೆಡಿಟೇಟ್ ಆ್ಯಂಡ್ ಕಾಂಟಂಪ್ಲೇಟ್. ಎಸ್, ಎಕ್ಸಾಕ್ಟ್ಲಿ. ಸೊ ನೀವು ಮಾಡಬೇಕಾಗಿರೋದು ಮೆಡಿಟೇಷನ್ ಹಾಗೂ ಕಾಂಟಂಪ್ಲೇಟ್ ಅಂದರೆ ಸೈಲೆಂಟಾಗಿ ಮೆಡಿಟೇಷನ್ ಮಾಡೋದು, ಡೀಪಾಗಿ ಯೋಚನೆ ಮಾಡೋದು, ನನ್ನ ಕಷ್ಟದ ಪರಿಸ್ಥಿತಿಯಲ್ಲಿ ಯಾವ ರೀತಿ ನಾನು ಇದರಿಂದ ಹೊರಗೆ ಬರಬೇಕು, ಯಾವ ರೀತಿ ಇದರಲ್ಲಿ ನಾನು ಸರಿಯಾದ ಮಾರ್ಗದರ್ಶನ ತೊಗೊಬೇಕು, ನಾನು ಎಲ್ಲಿ ತಪ್ತಾ ಇದ್ದೀನಿ, ಯಾವ ರೀತಿಯಲ್ಲಿ ತಪ್ತಾ ಇದ್ದೀನಿ ಅನ್ನೋದನ್ನೆಲ್ಲ ಡೀಪಾಗಿ ಡೀಟೇಲ್ಸ್ ಮೇಲೆ ಹೋಗಿ. ಈವನ್ ನಿಮ್ಮ ಪರ್ಸನ್ ಯಾರೇ ಆಗಲಿ, ನೀವು ಯಾರನ್ನ ನಂಬಬೇಕು ಅಂತಿದ್ದೀರಾ ಅವ್ರ ಮೇಲೂ ಸಹ ನೀವು ಹುಷಾರಾಗಿ ನಿಮ್ಮ ಲೈಫಲ್ಲಿ ಯಾರನ್ನೇ ಬರ್ಮಾಡ್ಕೋಬೇಕು ಅಂತಿದ್ದೀರಲ್ಲ ಅವ್ರನ್ನ ನೀವು ಹುಷಾರಾಗಿ ಯೋಚನೆ ಮಾಡಿ ಲೈಫಲ್ಲಿ ಬರ್ಮಾಡ್ಕೊಳ್ಳಿ. ಓಕೆ, ಸೊ ಅದು ನಿಮ್ಮ ಪಾಸ್ಟ್ ಪರ್ಸನ್ ಇರ್ಬೋದು, ಇಲ್ಲ ಫ್ಯೂಚರಲ್ಲಿ ಬರೋ ವ್ಯಕ್ತಿ ಇರ್ಬೋದು, ಯಾರೇ ಇರ್ಬೋದು, ನಿಮ್ಮ ಲೈಫಲ್ಲಿ ರೈಟ್ ಪರ್ಸನ್ ಬರಲಿ, ಇಲ್ಲ ಏನೇ ಒಂದು ರೈಟ್ ಥಿಂಗ್ಸ್ ಆಗಲಿ ಅನ್ನೋದನ್ನು ಕೇಳ್ಕೋಬೇಕಾಗಿರೋದು ನೀವು ಆ ಈಶ್ವರನಿಗೆ ಅಷ್ಟೇ. ಓಕೆ,
ಸೊ ಅವರು ಎಲ್ಲವನ್ನು ಸರಿ ಮಾಡ್ತಾರೆ ನಿಮಗೆ. ಸೊ ನೋಡೋಣ ಯಾವ ರೀತಿಯ ಒಂದು ಏಂಜಲ್ ಮೆಸೇಜಸ್ ಬರ್ತಾ ಇದೆ ನಿಮಗೋಸ್ಕರ, ಅವ್ರು ಯಾವ ರೀತಿಯ ಒಂದು ಬಿಗ್ ಹ್ಯಾಪಿ ಚೇಂಜಸ್ನ ನಿಮ್ಮ ಲೈಫಲ್ಲಿ ತರ್ತಾ ಇದ್ದಾರೆ ಅನ್ನೋದನ್ನು ನಾವು ಇಲ್ಲಿ ನೋಡೋಣ. ಓಕೆ, ಸೊ 3 ಆಫ್ ರಾಫಾಯಲ್. ಸೊ ಸೆಲೆಬ್ರೇಷನ್ಸ್ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ, ನಿಮ್ಮ ಲೈಫಲ್ಲಿ ಒಳ್ಳೊಳ್ಳೆ ಸೆಲೆಬ್ರೇಷನ್ಸ್ ಆಗ್ತಾ ಇದೆ ಆ್ಯಂಡ್ ನೀವು ತುಂಬ ಖುಷಿಯಾಗಿರ್ತೀರಾ. ಮೈಟ್ ಬಿ ನಿಮ್ಮ ಫ್ಯಾಮಿಲಿಯಲ್ಲಿ ಏನೋ ಒಂದು ಮದುವೆ ಆಗೋದು, ನಿಮ್ಮ ಮದುವೆ ಆಗೋದು, ಇಲ್ಲ ನಿಮ್ಮ ಅಕ್ಕ ತಂಗಿಯರ ಮದುವೆ ಆಗೋದು, ಇಲ್ಲ ಏನೋ ಒಂದು ಎಂಗೇಜ್ಮೆಂಟು, ಇಲ್ಲ ನಿಮ್ಮ ಪ್ರಮೋಷನ್ ಸೆಲೆಬ್ರೇಷನ್ ಇರ್ಬೋದು, ಇಲ್ಲ ಏನೋ ಒಂದು ಸೆಲೆಬ್ರೇಷನ್ ಆಗ್ತಾ ಇದೆ, ಇಲ್ಲ ಯಾರೋ ಒಬ್ಬರು ಅನೌನ್ಸ್ ಮಾಡ್ತಾರೆ ಅವ್ರು ಎಂಗೇಜ್ ಆಗ್ತಾ ಇದ್ದಾರೆ ಅಂತ, ಇಲ್ಲ ಮ್ಯಾರೇಜ್ ಆಗ್ತಾ ಇದ್ದಾರೆ ಅಂತ, ಇಲ್ಲ ಮಕ್ಕಳಾಗೋ ಚಾನ್ಸಸ್ ಇದೆ. ಓಕೆ, ಸೊ ಇಲ್ಲ ನಿಮ್ಮ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ, ಇಲ್ಲ ಅವರು ಸ್ಕಾಲರ್ಶಿಪ್ ಸಿಕ್ಕಿದೆ, ಇಲ್ಲ ಜಾಬ್ ಸಿಕ್ಕಿದೆ, ಏನೋ ಒಂದು ಹ್ಯಾಪಿ ನ್ಯೂಸ್ ನಿಮಗೆ ಕೇಳಲಿಕ್ಕೆ ಸಿಗುತ್ತೆ ನಿಮ್ಮ ಫ್ಯೂಚರ್ ಸೆಲ್ಫಲ್ಲಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಕಾರ್ಡ್ ಪೇಜ್ ಆಫ್ ಮೈಕಲ್. ಅಗೇನ್ ಸೇಮ್ ಥಿಂಗ್. ಓಕೆ, ಸೊ ಪೇಜ್ ಆಫ್ ಮೈಕಲ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ನೀವು ತುಂಬಾ ಪ್ರಾಮಾಣಿಕವಾಗಿ ಇರಬೇಕಾಗತ್ತೆ. ನೀವು ಎಷ್ಟು ಪ್ರಾಮಾಣಿಕವಾಗಿರ್ತೀರಾ ಅಷ್ಟೇ ನಿಮಗೆ ಒಳ್ಳೆಯದು. ಆ್ಯಂಡ್ ಯಾವುದೇ ರೀತಿಯಲ್ಲೂ ಎಮೋಷನ್ಸಿಗೆ ಜಾಗ ಜಾಸ್ತಿ ಕೊಡೋಕ್ಕೆ ಹೋಗಬೇಡಿ. ಬಿಕಾಸ್ ಇಲ್ಲಿ ಮೆಡಿಟೇಟ್ ಆ್ಯಂಡ್ ಕಾಂಟಂಪ್ಲೇಟ್ ಏನು ಹೇಳ್ತಾ ಇದೆ ಅಂದರೆ, ನೀವು ಕೆಲವೊಂದು ನೆಗೆಟಿವಿಟಿಯಲ್ಲಿ ಇದ್ದೀರಾ. ಆ ನೆಗೆಟಿವಿಟಿಯಿಂದ ನೀವು ಹೊರಗೆ ಬರಬೇಕು ಅಂದರೆ ತುಂಬಾ ನೀವು ಲಾಜಿಕ್ ಆಗಿ ಯೋಚನೆ ಮಾಡಬೇಕಾಗತ್ತೆ. ಆ್ಯಂಡ್ ಯಾರಿಗಾರ ನೀವು ನೋ ಹೇಳಬೇಕು ಅಂದರೆ ತುಂಬಾ ಫಾರ್ವರ್ಡಾಗಿ ನೋ ಹೇಳಬೇಕಾಗತ್ತೆ. ಎಸ್ ಹೇಳಬೇಕು ಅಂದರೂ ಸಹ ನೀವು ಎಲ್ಲವನ್ನೂ ಸಹ ನೀಟಾಗಿ ಕೂಲಂಕುಷವಾಗಿ ಎಲ್ಲವನ್ನು ನೋಡಿ ಮಾಡಿ ಡಿಸಿಷನ್ಸ್ನ ತೊಗೊಬೇಕಾಗತ್ತೆ. ಅದು ಬಿಸ್ನೆಸ್ ಆಗಿರ್ಬೋದು, ಪಾರ್ಟ್ನರ್ಶಿಪ್ ಆಗಿರ್ಬೋದು, ಮದುವೆ ಇರ್ಬೋದು, ಎಂಗೇಜ್ಮೆಂಟ್ ಇರ್ಬೋದು. ಸೊ ನಿಮ್ಮ ಲೈಫಲ್ಲಿ ಯಾರೇ ಬರ್ತಾ ಇರ್ಬೋದು. ಓಕೆ, ಸೊ ಅವರನ್ನಾಗಲಿ ಆ ಸಿಚುವೇಶನ್ನಾಗಲಿ ತುಂಬಾ ಹುಷಾರಾಗಿ ನೀವು ನೋಡಬೇಕಾಗತ್ತೆ. ನಿಮ್ಮ ಡಾಕ್ಯುಮೆಂಟ್ಸ್ನ ನೀವು ಹುಷಾರಾಗಿ ಇಟ್ಕೊಳ್ಳಿ, ಇಲ್ಲ ಡಾಕ್ಯುಮೆಂಟ್ಸ್ ಯಾರು ನಿಮಗೆ ಕೊಡ್ತಾರೋ ಅದನ್ನು ಥರೋಲಿ ಚೆಕ್ ಮಾಡಿ. ಓಕೆ, ಸೊ ಮತ್ತು ಯಾವ ರೀತಿಯ ಒಂದು ಬಿಗ್ ಹ್ಯಾಪಿ ಚೇಂಜಸ್ ಇದೆ. ಓಕೆ, ಸೊ ಇದನ್ನೆಲ್ಲ ನೀವು ಮಾಡಿದರೆ ದ ವೀಲ್ ಆಫ್ ಫಾರ್ಚ್ಯೂನ್. ಸೊ ನಿಮ್ಮ ಲೈಫಲ್ಲಿ ನ್ಯೂ ಬಿಗಿನಿಂಗ್ಸ್ ಬರ್ತಾ ಇದೆ. ಏನೇ ಒಂದು ಡಿಲೇಸ್ ಇದ್ದರೂ ಅದು ಎಂಡ್ ಆಗ್ತಾ ಇದೆ ಆ್ಯಂಡ್ ಚೇಂಜಸ್ ಬರ್ತಾ ಇದೆ ಆ್ಯಂಡ್ ದಟ್ ಆಫರ್ಸ್ ಹ್ಯಾಪಿನೆಸ್. ಸೊ ನನ್ನ ವಿಷಯನೂ ಇರೋದು ಅದೇ ಬಿಗ್ ಹ್ಯಾಪಿ ಚೇಂಜಸ್ ಆ್ಯಂಡ್ ವೀಲ್ ಆಫ್ ಫಾರ್ಚ್ಯೂನ್ ನೀವು ನೋಡೋದ್ರಿಂದ ಬಿಗ್ ಹ್ಯಾಪಿ ಚೇಂಜಸ್ಸೇ ಕಾಣಿಸುತ್ತೆ. ಅ ಚೇಂಜ್ ಇನ್ ಡೈರೆಕ್ಷನ್ ದಟ್ ಆಫರ್ಸ್ ಹ್ಯಾಪಿನೆಸ್. ಸೊ ನಿಮ್ಮ ಲೈಫಲ್ಲಿ ಯಾವ ಬದಲಾವಣೆಗಳನ್ನು ನೀವು ಮಾಡ್ಕೊತಿರಲ್ಲ, ನಿಮ್ಮ ಲೈಫಲ್ಲಿ ನ್ಯೂ ಬಿಗಿನಿಂಗ್ಸ್ ಆಗುತ್ತೆ ಆ್ಯಂಡ್ ಏನೇ ಅಡೆತಡೆ ಇದ್ರೂ ದೂರ ಆಗುತ್ತೆ ಆ್ಯಂಡ್ ಖುಷಿ ನಿಮ್ಮ ಬಾಗಿಲಿನ ತಟ್ಟುತ್ತೆ. ಓಕೆ, ಸೊ ಫೈಲ್ ನಂಬರ್ 4 ಯಾರನ್ನು ಚಾಯ್ಸ್ ಮಾಡಿದ್ದೀರಾ, ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ. ನಮಸ್ತೆ, ಯಾರು ಫೈಲ್ ನಂಬರ್ 5 ಚಾಯ್ಸ್ ಮಾಡಿದ್ದೀರಾ. ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ ಆ್ಯಂಡ್ ಈ ಕಾರ್ಡು ಹೇಳುತ್ತೆ ನಿಮ್ಮ ಲೈಫಲ್ಲಿ ಯಾವ ರೀತಿಯ ಒಂದು ಬಿಗ್ ಹ್ಯಾಪಿ ಚೇಂಜಸ್ ಬರ್ತಾ ಇದೆ ಫ್ಯೂಚರ್ ಕಡೆಯಿಂದ. ಓಕೆ, ಸೊ ಇದು ಫ್ಯೂಚರಲ್ಲಿ ಆಗೋದ್ರಿಂದ ಅದಕ್ಕೋಸ್ಕರ ನೀವೇನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದನ್ನು ನಾವು ಖಂಡಿತ ಇಲ್ಲಿ ನೋಡೋಣ. ಬಟ್ ಈ ಒಂದು ಚೇಂಜಸ್ ಯಾವ ರೀತಿ ಇದೆ ಅನ್ನೋದನ್ನು ನಾವು ಇಲ್ಲಿ ನೋಡೋಣ. ಓಕೆ, ದ ಡೂಡ್ ಅಬೆಡೈಸ್. ಸೊ ನನ್ನ ಪ್ರೊನೌನ್ಸಿಯೇಷನ್ ಸರಿ ಇಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ. ಓಕೆ, ಸೊ ದ ಡೂಡ್ ಅಬಿಡಸ್. ಓಕೆ, ಸೊ 20. ಸೊ ನಿಮ್ಮ ಡೇಟ್ ಆಫ್ ಬರ್ತ್ 20 ಇರ್ಬೋದು, 2 ಇರ್ಬೋದು. ಓಕೆ, ಸೊ ನೀವು ನಿಮ್ಮ ಲೈಫಲ್ಲಿ ರಿಸ್ಕ್ ಟೇಕರ್ಸ್ ಇರ್ಬೋದು. ಓಕೆ, ಸೊ ನಿಮಗೆ ಅಡ್ವೆಂಚರ್ ಮಾಡೋದು, ರಿಸ್ಕ್ ತೊಗೊಳ್ಳೋದು, ಮೈಟ್ ಬಿ ಫಾರ್ ಎಕ್ಸಾಂಪಲ್ ಮೋಟರ್ ಬೈಕ್ ಓಡಿಸೋದು, ಡೇಂಜರಸ್ ಆ್ಯಕ್ಟ್ಗಳು ಮಾಡೋದು, ಸ್ನೇಕ್ಸ್ನ ಹಿಡಿಯೋದು, ಇಲ್ಲ ಯಾವುದೋ ಒಂದು ಜಾಗಕ್ಕೆ ಹೋಗಿ ವ್ಲಾಗ್ಸ್ ಮಾಡೋದು, ಆ ಜಾಗದಲ್ಲಿ ಯಾರೂ ಹೋಗೇ ಇರಲ್ಲ, ಇಲ್ಲ ತುಂಬ ಕಮ್ಮಿ ಜನ ಇರ್ತಾರೆ, ಇಲ್ಲ ನೀವು ಶೇರ್ಸಲ್ಲಿ ಇನ್ವೆಸ್ಟ್ ಮಾಡೋದು, ತುಂಬಾ ಡೇರ್ ಡೆವಿಲ್ ಇದ್ದೀರಾ ನೀವು. ಓಕೆ, ಸೊ ಡೇರ್ ಮಾಡ್ತೀರಾ, ಬಹಳ ಡೇರಿಂಗ್ ಇದ್ದೀರಾ ನೀವು. ಓಕೆ, ಸೊ ಭಯ ಪಡೋದಿಲ್ಲ, ಹೇಳೋದಕ್ಕಾಗಲಿ ಮಾಡೋದಕ್ಕಾಗಲಿ ಯಾವುದೇ ರೀತಿಯ ಅಂಜಿಕೆ ನಿಮ್ಮಲ್ಲಿ ಇಲ್ಲ. ಸೊ ಆ ರೀತಿಯ ಒಂದು ವೈಬ್ಸ್ ಬರ್ತಾ ಇದೆ. ನಿಮ್ಮ ಡೇಟ್ ಆಫ್ ಬರ್ತ್ 2 ಇರ್ಬೋದು, 2, 11, 20, ಇಲ್ಲ ನಿಮ್ಮ ಲೈಫ್ ಪಾತ್ ನಂಬರ್ 2 ಇರ್ಬೋದು. ಓಕೆ, ಸೊ ಲೈಫ್ ಪಾತ್ ನಂಬರ್ ನಿಮ್ಮದು 2 ಇರ್ಬೋದು, ಇಲ್ಲ ಬರ್ತ್ ಮಂತ್
ನಿಮ್ದಿರ್ಬೋದು. ಸೊ ಆ ರೀತಿಯಲ್ಲಿ ಈ ಒಂದು ವೈಬ್ಸ್ ನನಗೆ ಈ ಕಾರ್ಡಿಂದ ಬರ್ತಾ ಇದೆ. ಆ್ಯಂಡ್ ಈ ಒಂದು ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಲಕ್ಕಿ ಡೇಸ್ ಬರ್ತಾ ಇದೆ. ಓಕೆ, ಸೊ ತುಂಬ ಆರಾಮಾಗಿರಿ, ಖುಷಿಯಾಗಿರಿ. ಬಿಕಾಸ್ ನಿಮ್ಮ ಲಕ್ಕಿ ಡೇಸ್ ಅಂದರೆ ನಿಮ್ಮ ಅದೃಷ್ಟದ ಬಾಗಿಲು ಏನಿದೆಯಲ್ಲ ಅದು ತೆರೆಯೋಕ್ಕೆ ಸ್ವಲ್ಪ ಸಮಯದ ಅವಧಿ ಇದೆ ಅಷ್ಟೇ. ಸೊ ನೀವು ಇಷ್ಟು ದಿನದಿಂದ ಪೇಷನ್ಸ್ಲಿ ಏನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ, ಮೈಟ್ ಬಿ ನೀವೊಂದು ದೊಡ್ಡ ಪ್ರಾಜೆಕ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ, ಇಲ್ಲ ಏನೋ ಒಂದು ಚೇಂಜಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ, ಇಲ್ಲ ಯಾವುದೋ ಒಂದು ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ. ಸೊ ಏನೇ ವೇಟಿಂಗ್ ಇದ್ರೂ ಅದು ಮುಗಿತಾ ಇದೆ. ಬಿಕಾಸ್ ನೀವು ಎಷ್ಟು ಪ್ರಾಮಾಣಿಕವಾಗಿ, ಎಷ್ಟು ಕಷ್ಟಪಟ್ಟು ಆ್ಯಂಡ್ ಎಷ್ಟು ಚೇಂಜಸ್ ನಿಮ್ಮ ಲೈಫಲ್ಲಿ ಆದರೂ, ಏರುಪೇರುಗಳು ಆದರೂ ಸಹ ನೀವು ಅದನ್ನು, ಆ ಪ್ಯಾಷನ್ನ ಬಿಟ್ಕೊಟ್ಟಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಿಮಗೆ ಈ ಒಂದು ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ ನೀವು ತುಂಬ ಲಕ್ಕಿ ಆಗೋರಿದ್ದೀರಾ ಮುಂದೆ. ಓಕೆ, ಸೊ ಎಲ್ಲವೂ ಸಹ ನೀವೇನು ಬೇಕು ಅಂತೀರಾ, ಓಕೆ, ಸೊ ನೀವು ಏನನ್ನ ಮುಟ್ತೀರಾ ಅದೆಲ್ಲವೂ ಸಹ ನಿಮ್ದು ಆಗೋ ಟೈಮ್ ಬರ್ತಾ ಇದೆ. ಓಕೆ, ಸೊ ನೀವು ಮತ್ತೆ ನಾನು ಉದಾಹರಣೆ ಹೇಳ್ತೀನಿ. ಮೈಟ್ ಬಿ ನೀವು ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಆ್ಯಂಡ್ ಇತ್ತೀಚೆಗೆ ನಿಮ್ಮ ಯಾವುದೇ ಒಂದು ಫಿಲ್ಮ್ ಆಗಲಿ, ಶೋ ಆಗಲಿ ನಡೀತಾ ಇರಲ್ಲ. ಬಟ್ ಅಗೇನ್ ನೀವು ಒಂದು ರಾಕ್ ಸ್ಟಾರ್ ಆಗೋ ಟೈಮ್ ಬರ್ತಾ ಇದೆ. ಓಕೆ, ಸೊ ನೀವು ಯಾವುದೇ ಒಂದು ಸಿಚುವೇಶನಲ್ಲಿ ಇದ್ದರೂ ಸಹ, ನೀವು ಏನೇ ಇದ್ದರೂ ಸಹ, ಏನೇ ಮಾಡ್ತಾ ಇದ್ರೂ ಸಹ, ನೀವು ನಿಮ್ಮ ಪ್ಯಾಷನಲ್ಲಾಗಲಿ ಏನೇ ಆಗಲಿ ನಿಮ್ಮದೇ ಒಂದು ದೊಡ್ಡ ಎತ್ತಿದ ಕೈ ಇರುತ್ತೆ. ಓಕೆ, ಸೊ ನೀವೇನೇ ಮಾಡ್ತೀರಾ ಅದರಲ್ಲಿ ನಿಮಗೆ ಸಕ್ಸಸ್ ಖಂಡಿತ ಸಿಗುತ್ತೆ. ಬಿಕಾಸ್ ನಾನು ಸ್ಟಾರ್ಟಿಂಗೇ ಹೇಳ್ದಂಗೆ ಮೈಟ್ ಬಿ ನೀವು ತುಂಬ ರಿಸ್ಕ್ ತೊಗೊತೀರಾ ಆ್ಯಂಡ್ ಸುಮ್ಮನೆ ಕೂರಲ್ಲ, ಆ್ಯಂಡ್ ನನಗೆ ಇದೇ ಮಾಡಬೇಕು ಅಂದರೆ ಇದೇ ಮಾಡ್ತೀರಾ. ಸೊ ಆ ರೀತಿಯಲ್ಲಿ ನೀವು ಇರೋದ್ರಿಂದ ಅದೆಷ್ಟೇ ಕಷ್ಟ ಆದರೂ ನೀವು ಅದ್ರ ಮುಂದೆ ನುಗ್ತೀರಾ ಆ್ಯಂಡ್ ನಿಮ್ಗೆ ಅದು ಬೇಕು ಅಂದರೆ ಬೇಕು ಅಷ್ಟೇ. ಬಿಕಾಸ್ ನಿಮ್ಗೆ ಆ ರೀತಿ ಆ್ಯಟಿಟ್ಯೂಡ್ ಇರೋದ್ರಿಂದ ಫ್ಯೂಚರ್ ಸೆಲ್ಫಲ್ಲಿ ನಿಮಗೆ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ನೀವು ಯಾವುದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಯಾವುದಕ್ಕೋಸ್ಕರ ನಿಮ್ಮ ಎನರ್ಜಿನ ನೀವು ಹಾಕಿದ್ದೀರಾ, ಅದು ನಿಮ್ಮ ಹತ್ರ ಬರ್ತಾ ಇದೆ ಅನ್ನೋದನ್ನು ಅದು ಹೇಳ್ತಾ ಇದೆ. ಓಕೆ, ಸೊ ಯು ಆರ್ ಗೋಯಿಂಗ್ ಟು ಬಿ ಅ ರಾಕ್ ಸ್ಟಾರ್. ಓಕೆ, ಸೊ ನೀವು ರಾಕ್ ಸ್ಟಾರ್ ಆದಮೇಲೆ ನನಗೆ ಖಂಡಿತ ತಿಳಿಸಿ. ಓಕೆ, ಸೊ ನೋಡೋಣ ಯಾವ ರೀತಿಯ ಮೆಸೇಜಸ್ ಬರ್ತಾ ಇದೆ ಗಾಡ್ ಆ್ಯಂಡ್ ಗಾಡೆಸಸ್ಸಲ್ಲಿ ನಿಮಗೋಸ್ಕರ, ಯಾವ ಬಿಗ್ ಹ್ಯಾಪಿ ಚೇಂಜಸ್ ಬರಲಿದೆ ಅನ್ನೋದನ್ನು. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್, ಯಾರು ಫೈಲ್ ನಂಬರ್ 5 ಚಾಯ್ಸ್ ಮಾಡಿದ್ದಾರೆ ಪ್ಲೀಸ್ ಅವರ ಒಂದು ಮೆಸೇಜ್ನ ಕೊಡಿ. ಗೋಪಾಲ, ದ ಲಾರ್ಡ್ ಆಫ್ ಕವ್. ಓಕೆ, ಸೊ ಕೃಷ್ಣ, ಗೋಪಾಲ, ಆ್ಯಂಡ್ ಇದು ಕೃಷ್ಣನ ಬಾಲ್ಯದ ಒಂದು ಫೋಟೋ ಇದು. ಓಕೆ, ಸೊ ಪಿಕ್ಚರ್ ಇದು. ಆ್ಯಂಡ್ ಬಾಲ್ಯದಲ್ಲಿ ಶ್ರೀಕೃಷ್ಣ ಎಷ್ಟು ನಾಟಿಯಾಗಿದ್ದರು ಆ್ಯಂಡ್ ಅವರನ್ನು ಹಿಡಿಲಿಕ್ಕೆ ಕಷ್ಟ ಆಗ್ತಾಯಿದ್ರು. ಆ್ಯಂಡ್ ಕೃಷ್ಣ ಸುಳ್ಳು ಹೇಳ್ತಿದ್ರು, ಆದರೆ ಅವರು ಸುಳ್ಳು ಹೇಳ್ತಾ ಇದ್ದಿದ್ದು ಏನಾರ ಒಂದು ಊಟದ ವಿಷಯದಲ್ಲಿ ಕದ್ದಾಗ ಮಾತ್ರ, ಇಲ್ಲ ಯಾರಿಗೋಸ್ಕರನೋ ನಿರಪರಾಧಿನ ಬಚಾವ್ ಮಾಡೋದಕ್ಕೋಸ್ಕರ ಅಷ್ಟೇ ಅವರು ಸುಳ್ಳನ್ನು ಹೇಳ್ತಾ ಇದ್ರು. ಓಕೆ, ಸೊ ಆ ರೀತಿಯಲ್ಲಿ ನೀವು ಸಹ ತುಂಬ ಜನ ಮೈಟ್ ಬಿ ನಿಮ್ಮನ್ನು, ನೀವು ತುಂಬ ರಫ್ ಇದ್ದೀರಾ ಆ್ಯಂಡ್ ನಿಮ್ಮಲ್ಲಿ ಯಾವುದೇ ರೀತಿಯ ಒಂದು ಸೆನ್ಸ್ ಇಲ್ಲ, ತುಂಬ ಆ್ಯಟಿಟ್ಯೂಡ್ ಇದೆ ನಿಮ್ಮಲ್ಲಿ, ಇಲ್ಲ ನೀವು ತುಂಬ ರ್ಯಾಶಾಗಿ ಮಾತಾಡ್ತೀರಾ ಅಂತ ಅನ್ನಿಸ್ಬೋದು. ಬಟ್ ನೀವು ರೈಟ್ ಅನ್ನೋದು ನಿಮ್ಗೊಬ್ಬರಿಗೆ ಗೊತ್ತಿದೆ. ಬಿಕಾಸ್ ನಿಮ್ಮ ಮನಸ್ಸಲ್ಲಿ ನೀವು ಯಾರಿಗೋಸ್ಕರನೂ ಕೆಟ್ಟದನ್ನು ಬಯಸಲ್ಲ ಆ್ಯಂಡ್ ಯಾರಿಗೋಸ್ಕರನೂ ನೀವು ಬೇಜಾರು ಮಾಡ್ಕೊಳ್ಳಲ್ಲ. ಆ್ಯಂಡ್ ಇದು ನಿಮ್ಮ ಮಕ್ಕಳ ಬಗ್ಗೆ ನೀವು ಕೇಳೋದಾದರೆ, ನಿಮ್ಮ ಮಕ್ಕಳಲ್ಲಿ ಇಂಟ್ಯೂಷನ್ ಪವರ್ ಜಾಸ್ತಿ ಆಗೋದೆ, ಓದೋದ್ರಲ್ಲಿ ಗಮನ ಕೊಡ್ತಾರೆ. ಇದು ನೀವಾದರೆ ಆ್ಯಂಡ್ ನಿಮ್ಮ ಇಂಟ್ಯೂಷನ್ ಜಾಸ್ತಿ ಆಗುತ್ತೆ, ಓದೋ ಕಡೆ ಗಮನ ಕೊಡ್ತೀರಾ ಆ್ಯಂಡ್ ತುಂಬ ಬುಕ್ಸನ್ನು ತಗೊಳ್ಳೋದು, ಬೈ ಮಾಡೋದು, ಓದೋದು, ನಾಲೆಡ್ಜ್ನ ಗೇನ್ ಮಾಡೋದು. ಆ್ಯಂಡ್ ಯಾವ ಕೆಲಸನ ಬೇರೆಯವರು ಹೆದರ್ತಾರಲ್ಲ ಮಾಡೋದಕ್ಕೆ, ಅದನ್ನು ನೀವು ಮುನ್ನುಗ್ಗಿ ಮಾಡೋ ಒಂದು ಧೈರ್ಯ ಸ್ಥೈರ್ಯ ನಿಮ್ಮಲ್ಲಿ ಬರ್ತಾ ಹೋಗುತ್ತೆ. ಆ್ಯಂಡ್ ಯಾವುದೇ ರೀತಿಯಲ್ಲಿ ನೀವು ಅಡುಗೆ ಮಾಡ್ತಿರ್ಬೋದು, ಇಲ್ಲ ಸ್ಟಾರ್ಟಿಂಗಲ್ಲಿ ಅಡುಗೆ ಮಾಡೋಕ್ಕೆ ಬರ್ದಲೇ ಇರ್ಬೋದು, ಬಟ್ ನೀವು ಅದನ್ನು ಮಾಡ್ತಾ ಮಾಡ್ತಾ ನಿಮ್ಮ ಅಡುಗೆಯಲ್ಲಿ ಕೈ ರುಚಿ ಚೆನ್ನಾಗಿ ಆಗ್ತಾ ಹೋಗುತ್ತೆ. ನಿಮ್ಮ ಮ್ಯೂಸಿಕಲ್ಲಿ ಇಂಟ್ರೆಸ್ಟ್ ಇದೆ, ಖಂಡಿತ ಮ್ಯೂಸಿಕ್ನ ಕಲೀರಿ. ಬಿಕಾಸ್ ನಿಮ್ಮ ಫೋಕಸ್ ತುಂಬ ಜಾಸ್ತಿ ಆಗ್ತಾ ಇದೆ ಆ್ಯಂಡ್ ದಟ್ ಈಸ್ ದ ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಮಲ್ಲಿ. ಓಕೆ, ಸೊ ಪರ್ಫೆಕ್ಷನ್ ಆಫ್ ಪೇರೆಂಟಲ್ ಲವ್. ಸೊ ಈ ಒಂದು ಕಾರ್ಡ್ ಪ್ರೊಟೆಕ್ಷನ್ ಆಫ್ ಒನ್ಸ್ ಚಿಲ್ಡ್ರನ್, ನಿಮ್ಮ ಮಕ್ಕಳನ್ನ
ಪ್ರೊಟೆಕ್ಷನ್ ಇದೆ. ಸೊ ಡೋಂಟ್ ವರಿ, ನಿಮ್ಮ ಮಕ್ಕಳಿಗೆ ಏನೂ ಆಗೋದಿಲ್ಲ. ಓಕೆ, ಸೊ ಯಾರ್ಯಾರು ಈ ಪೈಲ್ನ ಚಾಯ್ಸ್ ಮಾಡಿದ್ದೀರಾ, ನಿಮ್ಮ ಮಕ್ಕಳ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ಬಿಕಾಸ್ ಆ ಕೃಷ್ಣ ಅವ್ರ ಜೊತೆ ಇದ್ದಾರೆ ಆ್ಯಂಡ್ ಅವರು ನಿಮ್ಮ ಮಕ್ಕಳನ್ನ ಯಾವಾಗಲೂ ಸದಾ ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ. ಓಕೆ, ಸೊ ನಿಮ್ಮ ಮನೆಯಲ್ಲಿ ನ್ಯೂ ಬಾರ್ನ್ ಇದ್ದರೆ, ಇಲ್ಲ ನೀವು ಪ್ರೆಗ್ನೆಂಟ್ ಆಗಿ ಮಗುವಿನ ಜನನ ಕೊಡ್ತಾ ಇದ್ದರೆ ಅದು ಸಹ ಪ್ರೊಟೆಕ್ಟೆಡ್ ಆಗಿದೆ. ಓಕೆ, ಸೊ ಪ್ಲೀಸ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಸೊ ಡಿವೋಷನ್ ಟು ಕೃಷ್ಣ ಆ್ಯಂಡ್ ದೋಸ್ ಕ್ಲೋಸೆಸ್ಟ್ ಟು ಹಿಮ್. ಸೊ ಕೃಷ್ಣನ ಆರಾಧನೆ ಮಾಡಿ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಓಕೆ, ಸೊ ನೀವು ಎಷ್ಟು ಕೃಷ್ಣನಿಗೆ ಆರಾಧನೆ ಮಾಡ್ತೀರಾ, ಅವನನ್ನು ಯಾವಾಗಲೂ ನೆನೆಸ್ಕೊತೀರಾ, ಕೃಷ್ಣ ಕೃಷ್ಣ ಕೇಶವ ಮಾಧವ ಅಂತ ಎಷ್ಟು ನೀವು ಅವ್ರನ್ನ ಆರಾಧಿಸ್ತೀರಲ್ಲ, ಅಷ್ಟೇ ಬ್ಲೆಸ್ಸಿಂಗ್ಸ್ ನಿಮ್ಮ ಲೈಫಲ್ಲಿ ಬರ್ತಾ ಹೋಗುತ್ತೆ. ಬಿಕಾಸ್ ಕೃಷ್ಣ ನೋಡ್ತಾ ಇರೋದು ಈ ಕಾರ್ಡನ್ನು ಆ್ಯಂಡ್ ನಿಮ್ಮ ಲೈಫಲ್ಲಿ ಎಲ್ಲವೂ ಸಹ ಅಬೆಂಡೆಂಟ್ ಆಗಿ ತರೋದು ಕೃಷ್ಣ. ಆ್ಯಂಡ್ ಬೇರೆ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಬೇಡಿ. ನೀವಾಗಲಿ, ನಿಮ್ಮ ಮಕ್ಕಳಾಗಲಿ, ನಿಮ್ಮ ಫ್ಯಾಮಿಲಿ ಆಗಲಿ, ಎಲ್ಲವೂ ಸಹ ಪ್ರೊಟೆಕ್ಟೆಡ್ ಆಗಿದೆ. ಸೊ ಯಾವುದೇ ನೆಗೆಟಿವಿಟಿ ಇದ್ದರೂ ಸಹ ಕೃಷ್ಣ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ನೋಡೋಣ ಸ್ಪಿರಿಟ್ ಗೈಡ್ಸಿಂದ ನಿಮಗೆ ಯಾವ ರೀತಿಯ ಒಂದು ಬಿಗ್ ಹ್ಯಾಪಿ ಚೇಂಜಸ್ ಬರ್ತಾ ಇದೆ ಅನ್ನೋದನ್ನು. ಸೊ ತುಂಬ ಬೇಗ ಬಂತು. ಓಕೆ, ಸಿರಿನಿಟಿ. ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ ಸಿರಿನಿಟಿ ಆ್ಯಂಡ್ ಬಿಲೀವ್. ಓಕೆ, ಸೊ ಈ ಕಾರ್ಡ್ ಸಿರಿನಿಟಿ ಏನು ಹೇಳ್ತಾ ಇದೆ ಅಂದರೆ ನಿಮ್ಮನ್ನು ನೀವು ಇಂಪಾರ್ಟೆನ್ಸ್ ಕೊಡಿ. ಬಿಕಾಸ್ ನಿಮ್ಮನ್ನು ನೀವು ಯಾವಾಗ ಇಂಪಾರ್ಟೆನ್ಸ್ ಕೊಡಲ್ವೋ, ನಿಮ್ಮನ್ನು ನೀವು ಯಾವಾಗ ಪ್ರೀತಿಸಲ್ವೋ, ನಿಮ್ಮನ್ನು ನೀವು ಯಾವಾಗ ಗೌರವಿಸಲ್ವೋ, ನಿಮ್ಮನ್ನು ನೀವು ಯಾವಾಗ ನಿಮ್ಮ ದೇಹನ ಸರಿ ಮಾಡ್ಕೊಳ್ಳಲ್ವೋ, ಅಲ್ಲಿವರೆಗೂ ಏನೂ ಸಹ ಸರಿ ಹೋಗೋದಿಲ್ಲ. ಬಿಕಾಸ್ ನಿಮ್ಮನ್ನು ಯಾವ ರೀತಿ ನೀವು ಇಟ್ಕೊಬೇಕೋ ಆ ರೀತಿ ನೀವು ಇಟ್ಕೊಂಡಿಲ್ಲ ಅಂದರೆ ಆ ಟೈಮಲ್ಲಿ ವಿಘ್ನೇಶ್ವರ ಏನು ಮಾಡೋಕ್ಕಾಗತ್ತೆ, ಇಲ್ಲ ಯೂನಿವರ್ಸ್ ಏನು ಮಾಡೋಕ್ಕಾಗುತ್ತೆ, ಇಲ್ಲ ಕೃಷ್ಣ ಏನು ಮಾಡೋಕ್ಕಾಗತ್ತೆ. ಸೊ ನಿಮ್ಮನ್ನು ನೀವು ಹೆಲ್ಪ್ ಮಾಡಿಕೊಂಡಾಗ ಮಾತ್ರ ನಿಮಗೆ ಡಿವೈನ್ ಕಡೆಯಿಂದ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ಯಾವುದೇ ರೀತಿಯಲ್ಲಿ ನೆಗೆಟಿವ್ ಫೀಲಿಂಗ್ಸ್ ಇದ್ದರೆ, ಎಮೋಷನ್ಸ್ ಇದ್ದರೆ, ಅದು ಹಿಂದೆ ಏನೇ ಆಗಿರ್ಬೋದು, ಅದನ್ನು ಅಲ್ಲೇ ಬಿಟ್ಬಿಡಿ. ಓಕೆ, ಸೊ ನಿಮ್ಮ ಪಾಸ್ಟ್ ಇಶ್ಯೂಸ್ನ ನಿಮ್ಮ ಒಂದು ದೇಹ ಆಗಲಿ ಮನಸ್ಸಾಗಲಿ ಯಾವುದೇ ರೀತಿ ತಲೆ ಇರ್ಬೋದು, ಯಾವುದೇ ರೀತಿಯಲ್ಲಿ ಅದನ್ನು ಅಫೆಕ್ಟ್ ಮಾಡೋದಕ್ಕೆ ಬಿಡಬೇಡಿ ಅನ್ನೋದು ಈ ಕಾರ್ಡಿನ ನಿಮಗೆ ಒಂದು ಬಿಗ್ ಹ್ಯಾಪಿ ಚೇಂಜಸ್ ನೀವು ಮಾಡ್ಕೊತಾ ಇದ್ದೀರಾ ನಿಮಗೋಸ್ಕರ. ಬಿಕಾಸ್ ನೀವು ನಿಮ್ಮನ್ನು ಬಿಲೀವ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಪೈಲ್ ನಂಬರ್ 5, ನೀವು ನಿಮ್ಮ ಲೈಫನ್ನ ತುಂಬ ಪಾಸಿಟಿವ್ ಆಗಿ ತೊಗೊತಾ ಇದ್ದೀರಾ ಆ್ಯಂಡ್ ದಟ್ ಈಸ್ ದ ಬಿಗ್ ಹ್ಯಾಪಿ ಚೇಂಜಸ್ ನಿಮಗೋಸ್ಕರ. ಯಾವಾಗ ನೀವು ಅದನ್ನು ಮಾಡ್ತೀರಲ್ಲ, ನೀವು ಬಿಕಾಸ್ ಈ ಹಿಂದೆ ನಾನು ಹೇಳ್ದಂಗೆ ನೀವು ತುಂಬಾ ಸ್ಟ್ರಾಂಗ್ ಇದ್ದೀರಾ ಆ್ಯಂಡ್ ಎಲ್ಲೋ ಒಂದು ಕಡೆ ಯಾರು ನಿಮ್ಮನ್ನು ಹಿಂದೆ ಏನೋ ಒಂದು ಹೇಳಿದಾರೋ ಬಿಟ್ಟಿದ್ದಾರೋ, ನಿಮ್ಮ ದೇಹ ದೇಗುಲ ಅದನ್ನು ಯಾವತ್ತೂ ಸಹ ಚೆನ್ನಾಗಿ ಇಟ್ಕೋಬೇಕು. ಬಿಕಾಸ್ ನಾವು ಯಾವಾಗ ನಮ್ಮ ದೇಹನ ಸುರಕ್ಷಿತವಾಗಿ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಇಟ್ಕೊತೀವೋ, ನಮ್ಮ ಮೈಂಡು ಸಹ ಅಷ್ಟೇ ಕ್ಲಿಯರಾಗಿ ಓಡುತ್ತೆ. ಓಕೆ, ಸೊ ನಾವು ಮನಸ್ಸಿನ ಮಾತನ್ನು ಕೇಳೋ ಥರ ಆಗುತ್ತೆ. ಸೊ ಆ ಒಂದು ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಓಕೆ, ಸೊ ಎಲ್ಲರೂ ಯೂನಿವರ್ಸ್ ಇರ್ಬೋದು, ದೇವಾನುದೇವತೆ ಇರ್ಬೋದು, ಪಂಚಮಹಾಭೂತಗಳಿರ್ಬೋದು, ಎಲ್ಲರೂ ಸಹ ನಿಮಗೋಸ್ಕರ ಕೆಲಸ ಮಾಡ್ತಾರೆ ಯಾವಾಗ ನೀವು ಅವರ ಮೇಲೆ ನಂಬಿಕೆ ಇಟ್ಟಾಗ. ಓಕೆ, ಆ್ಯಂಡ್ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟಾಗ. ಸೊ ನಿಮ್ಮನ್ನು ನೀವು ನಂಬಿ ಆ್ಯಂಡ್ ದೇವರು ಅನ್ನೋ ಒಂದು ಫೋರ್ಸ್ ಇದೆ ಅನ್ನೋದನ್ನು ನೀವು ನಂಬಬೇಕಾಗತ್ತೆ. ಬಿಕಾಸ್ ಅವರು ನಿಮಗೋಸ್ಕರ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಲ್ಲದಕ್ಕೂ ಮೇಲೆ ನಿಮ್ಮಲ್ಲಿರೋ ಬಿಲೀಫ್ ಸ್ಟ್ರಕ್ಚರ್ ಏನಿದೆ, ಸ್ಟ್ರಾಂಗ್ ಇದೆ, ಅದನ್ನು ನೀವು ಇನ್ನೂ ಜಾಸ್ತಿ ಮಾಡಿಕೊಂಡಾಗ ನಿಮಗೆ ಹ್ಯಾಪಿ ಚೇಂಜಸ್ ಆಗಲಿದೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಬಿಲೀವ್ ಅನ್ನೋ ಕಾರ್ಡಿಗೆ ಯಾಕೆ ಬಿಲೀವ್ ಅನ್ನೋ ಕಾರ್ಡ್ ಬಂದಿದೆ, ಏನಕ್ಕೆ, ಯಾವುದ್ರ ಮೇಲೆ ನೀವು ನಂಬಿಕೆ ಇಡಬೇಕು ಅನ್ನೋದನ್ನು ನಾವು ಇಲ್ಲಿ ಖಂಡಿತ ನೋಡೋಣ. ಅದರಿಂದ ಯಾವ ರೀತಿಯ ಬಿಗ್ ಹ್ಯಾಪಿ ಚೇಂಜಸ್ ಬರ್ತಾ ಇದೆ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಅವರ ಮೆಸೇಜಸ್ನ ಕೊಡಿ. ಟೆನ್ ಆಫ್ ಕಪ್ಸ್. ಸೊ ನಿಮ್ಮ ಲೈಫಲ್ಲಿ ಯಾರು ನಿಮಗೆ ಹರ್ಟ್ ಮಾಡಿದ್ದಾರೆ, ಯಾರು ನಿಮಗೆ ನೋವು ಕೊಟ್ಟಿದ್ದಾರೆ, ಯಾರಿಂದ ನೀವು ಅವರನ್ನು ನಾನು
ಕೆಟ್ಟದ್ದು ಬಯಸಬೇಕು, ಇಲ್ಲ ಅವ್ರ ಮೇಲೆ ನಾನು ರಿವೆಂಜ್ ತೊಗೊಬೇಕು, ಅವರು ಎಲ್ಲರನ್ನೂ ಬಿಟ್ಟು ಹಾಕಿ. ಓಕೆ, ಸೊ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ನಿಮ್ಮ ಕೆಲಸದ ಮೇಲೆ. ಸೊ ನಿಮ್ಮ ಮೇಲೆ ಹಾಗೂ ನಿಮ್ಮ ಕೆಲಸದ ಮೇಲೆ ನೀವು ಕಾನ್ಸಂಟ್ರೇಷನ್ ಎಷ್ಟು ಮಾಡ್ತೀರಾ, ಯೂನಿವರ್ಸ್ ನಿಮಗೆ 10 ಆಫ್ ಕಪ್ಸ್ ಕೊಡ್ತಾ ಇದೆ, ಹ್ಯಾಪಿ ಫ್ಯಾಮಿಲಿ ಕೊಡ್ತಾ ಇದೆ. ನೀವು ಮ್ಯಾರಿಡ್ ಇದ್ದರೆ ನಿಮ್ಮ ಫ್ಯಾಮಿಲಿ ಲೈಫ್ ತುಂಬ ಚೆನ್ನಾಗಾಗುತ್ತೆ, ನಿಮ್ಮ ಮಕ್ಕಳ ಜೊತೆ ನೀವು ಚೆನ್ನಾಗಿರ್ತೀರಾ. ಏನೇ ಪ್ರಾಬ್ಲಮ್ಸ್ ಇದ್ದರೂ, ಮೆಡಿಕಲ್ ಪ್ರಾಬ್ಲಮ್ಸ್ ಇದ್ದರೂ ಸಹ ಅದು ತುಂಬ ಬೇಗ ರಿಕವರ್ ಆಗ್ತೀರಾ ಅದರಿಂದ. ಆ್ಯಂಡ್ ನಿಮ್ಮ ಲೈಫಲ್ಲಿ ಏನೇ ಕಷ್ಟಪಟ್ಟಿದ್ರು ನೀವು ದುಡ್ಡಿನ ಬಗ್ಗೆ ಆಗಿರ್ಬೋದು, ಇಲ್ಲ ಎಮೋಷ್ನಲ್ ಸಿಚುವೇಶನ್ಸ್ ಬಗ್ಗೆ ಆಗಿರ್ಬೋದು, ನಿಮ್ಮ ಮ್ಯಾರೇಜಸ್ ಆಗೋಲಿದೆ, ನಿಮ್ಮ ಲೈಫ್ ಟೈಮ್ ಹ್ಯಾಪಿನೆಸ್ ನಿಮಗೆ ಸಿಗ್ತಾ ಇದೆ. ಓಕೆ, ಸೊ ಈ ಒಂದು ಬಿಗ್ ಹ್ಯಾಪಿ ಚೇಂಜಸ್ ನಿಮಗೆ ಬರ್ತಾ ಇದೆ. ಓಕೆ, ಸೊ ಅದನ್ನು ಕೈ ಮುಗಿದು ನಿಮ್ಮ ಜೀವನಕ್ಕೆ ಬರಮಾಡಿಸ್ಕೊಳ್ಳಿ. ಓಕೆ, ಸೊ ನೋಡೋಣ ಮತ್ತೆ ಯಾವ ರೀತಿಯ ಒಂದು ಮೆಸೇಜಸ್ ಬರ್ತಾ ಇದೆ, ಯಾವ ರೀತಿಯ ಒಂದು ಬದಲಾವಣೆಗಳು ಆಗ್ತಾ ಇದೆ, ಯಾವ ರೀತಿಯ ಒಂದು ಬಿಗ್ ಹ್ಯಾಪಿ ಚೇಂಜಸ್ ಆಗ್ತಾ ಇದೆ. ಪೈಲ್ ನಂಬರ್ 5 ಯಾರು ಚಾಯ್ಸ್ ಮಾಡಿದ್ದಾರೆ, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಅವರ ಮೆಸೇಜಸ್ ಕೊಡಿ. ಲುಕ್ ಆಟ್ ದ ಬಿಗ್ಗರ್ ಪಿಕ್ಚರ್. ಸೊ ಈ ಕಾರ್ಡ್ ನಿಮಗೇನು ಹೇಳ್ತಾ ಇದೆ ಅಂದರೆ, ಯಾವುದು ನೆಗೆಟಿವ್ ಇದೆ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಡಿ. ಯಾವುದನ್ನು ನೀವು ಅಚೀವ್ ಮಾಡ್ತೀರಾ ಯಾವುದ್ರ ಮೇಲೆ ನಿಮಗೆ ನಂಬಿಕೆ ಇದೆ ಅದ್ರ ಮೇಲೆ ನೀವು ಫೋಕಸ್ ಮಾಡಿ. ನಾನು ಹೇಳ್ದಂಗೆ ನಿಮ್ಮ ಲೈಫಲ್ಲಿ ಯಾರೇ ನೆಗೆಟಿವ್ ಇರ್ಬೋದು, ಯಾರೇ ಇರ್ಬೋದು, ಅದನ್ನು ನೀವು ಬಿಟ್ಟು ಹಾಕಿ. ಅದಕ್ಕೂ ನಿಮಗೂ ಸಂಬಂಧನೇ ಇಲ್ಲ ಅನ್ನೋ ಥರ ಇರಿ. ಆ್ಯಂಡ್ ನಿಮ್ಮ ಲೈಫಲ್ಲಿ ನೀವೇನು ಅಚೀವ್ ಮಾಡಬೇಕಂತಿದ್ದೀರಾ, ನೀವು ಯಾವುದನ್ನು ಸರಿ ಮಾಡ್ಕೊಬೇಕು ಅಂತಿದ್ದೀರಾ, ಎಲ್ಲವೂ ಸಹ ನಿಮ್ಮ ಕೈಯಲ್ಲಿದೆ. ಬಿಕಾಸ್ ನೀವು ಕಾರ್ಡ್ ನೋಡೋದಾದರೆ ಬಿಲ್ಲಿದೆ ಹಾಗೂ ಬಾಣ ಇದೆ. ಓಕೆ, ಸೊ ಬಾಣನ ಬಿಡೋದು ಇಲ್ಲ ಇಟ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ. ಸೊ ನೀವು ಚೇಂಜಸ್ ಮಾಡ್ಕೊಬೇಕಾ, ಮಾಡ್ಕೊಳ್ಳಿ. ಸೊ ನೀವು ಚೇಂಜಸ್ ಮಾಡಿಕೊಂಡ್ರೆ ನಿಮಗೆ ಬಿಗ್ ಹ್ಯಾಪಿ ಚೇಂಜಸ್ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಸೊ ನೀವು ಎಷ್ಟು ಪರ್ಫೆಕ್ಟಾಗಿ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂದರೆ, ಆ ಗೋಪಾಲ ನನ್ನನ್ನೇ ನೋಡ್ತಾ ಇದ್ದಾನೆ ಅನ್ನೋ ಥರ ಆಗ್ತಾ ಇದೆ. ಆ್ಯಂಡ್ ಖುಷಿನೂ ಆಗ್ತಾ ಇದೆ. ಮೈಟ್ ಬಿ ಅವ್ರ ಗೈಡೆನ್ಸ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆ, ಸೊ ಮೈಟ್ ಬಿ ನಿಮ್ಮ ಲೈಫಲ್ಲಿ ಮಕ್ಕಳು ಬರೋ ಚಾನ್ಸಸ್ ಇದೆ. ಆ್ಯಂಡ್ ಮೈಟ್ ಬಿ ನೀವು ಪ್ರೆಗ್ನೆಂಟ್ ಆಗ್ತಾ ಇದ್ದೀರಾ. ಆ್ಯಂಡ್ ಆ ಒಂದು ಚೇಂಜಸ್ ಆಗಲಿ, ಇಲ್ಲ ಉದಾಹರಣೆ ಕೊಡ್ತಾ ಇದ್ದೀನಿ, ನೀವು ತುಂಬ ದಿನದಿಂದ ಪ್ರೆಗ್ನೆನ್ಸಿಗೋಸ್ಕರ ಟ್ರೈ ಮಾಡ್ತಾ ಇರ್ಬೋದು ಆ್ಯಂಡ್ ಡಾಕ್ಟರ್ ಹತ್ರ ಹೋಗ್ದಲೇ ಇರ್ಬೋದು. ಸೊ ನೀವು 3-4 ಎಲ್ಲ ಕಡೆ ನೋಡಿ, ಸಜೆಷನ್ಸ್ನ ತಗೊಳ್ಳಿ ಆ್ಯಂಡ್ ದೆನ್ ನಿಮ್ಮ ಡಿಸಿಷನ್ಸ್ನ ನೀವು ಮಾಡಿ. ಓಕೆ, ಸೊ ಎಲ್ಲಿವರೆಗೂ ನೀವು ಡಿಸೈಡ್ ಮಾಡಲ್ವೋ ಅಲ್ಲಿವರೆಗೂ ಚೇಂಜಸ್ ಆಗೋದಿಲ್ಲ. ಓಕೆ, ಎಲ್ಲಿವರೆಗೂ ನೀವು ನೆಗೆಟಿವಿಟಿಯನ್ನು ನೆಗ್ಲೆಕ್ಟ್ ಮಾಡಲ್ವೋ ಅಲ್ಲಿವರೆಗೂ ಚೇಂಜಸ್ ಆಗೋದಿಲ್ಲ. ಈ ರೀತಿಯ ಬಿಗ್ ಹ್ಯಾಪಿ ಚೇಂಜಸ್ ಬರ್ತಾ ಇದೆ ನಿಮಗೋಸ್ಕರ. ಓಕೆ, ಸೊ ನೋಡೋಣ ಮತ್ತು ಯಾವ ರೀತಿಯ ಚೇಂಜಸ್ ಬರ್ತಾ ಇದೆ ನಿಮಗೋಸ್ಕರ. ಯಾರು ಪೈಲ್ ನಂಬರ್ 5 ಚಾಯ್ಸ್ ಮಾಡಿದ್ದೀರಾ, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಅವರ ಮೆಸೇಜಸ್ನ ಕೊಡಿ, ಪ್ಲೀಸ್ ಅವರ ಮೆಸೇಜಸ್ನ ಕೊಡಿ, ಪ್ಲೀಸ್ ಅವರ ಮೆಸೇಜಸ್ನ ಕೊಡಿ. ಲೇಸಿನೆಸ್, ಸೊ ಎಲ್ಲೋ ಒಂದು ಕಡೆ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀರಾ ನೀವು, ಮೆಂಟಲಿ, ಫಿಸಿಕಲಿ. ಆ್ಯಂಡ್ ನಿಮ್ಮ ಲೈಫಲ್ಲಿ ನಿಮ್ಮ ದೇಹ ಏನಕ್ಕೋ ಸಾಥ್ ಕೊಡ್ತಾ ಇಲ್ಲ. ಬಿಡು ಸಾಕು ಇಷ್ಟೇ ಅನ್ನೋ ಥರ ನೀವು ಏನಾರ ಮಾಡ್ಕೊತಾ ಇದ್ರೆ ಖಂಡಿತ ಬೇಡ. ಸೊ ದೇವ್ರಿಗೆ ಕೈ ಮುಗಿಯೋದು ಕಷ್ಟ ಆಗಿಬಿಟ್ಟಿದೆ, ಬೇರೆಯವ್ರ ಮಾತು ಕೇಳೋದು ಕಷ್ಟ ಆಗಿಬಿಟ್ಟಿದೆ. ಸೊ ಅವ್ರ ಮಾತು ನಾನು ಯಾಕೆ ಕೇಳಲಿ ಅನ್ನೋದಾಗಿದೆ. ಸೊ ಎಲ್ಲೋ ಒಂದು ಕಡೆ ಅವ್ರಿಗೆ ಬೇಕಾ ಅವರೇ ಮಾಡ್ಕೊತಾರೆ, ಅವ್ರಿಗೆ ಬೇಡವಾ ನಾನು ಬೇಡ ಬಿಟ್ಟ. ಸೊ ಆ ರೀತಿಯ ಒಂದು ಯೋಚನೆ ಏನಿದೆ ಅದರಿಂದ ನೀವು ಹೊರಗೆ ಬನ್ನಿ. ಓಕೆ, ಸೊ ಮೈಟ್ ಬಿ ನೀವು ತುಂಬ ದುಡ್ಡು ಖರ್ಚು ಮಾಡ್ತಾ ಇರ್ಬೋದು, ನಿಮ್ಮ ಒಂದು ಬೇಡದೇ ಇರೋ ಒಂದು ಖುಷಿಗೋಸ್ಕರ ಇಲ್ಲ ತೋರ್ಪಡಿಗೋಸ್ಕರ ಏನೋ ಒಂದು ಮಾಡ್ತಿದ್ದೀರಾ. ಸೊ ದಯವಿಟ್ಟು ಅದನ್ನು ಮಾಡಬೇಡಿ. ಇಲ್ಲ ನೀವು ಪೋಸ್ಟ್ಪೋನ್ ಮಾಡ್ತಾ ಇದ್ದೀರಾ ಕೆಲಸಗಳನ್ನು, ಅದನ್ನು ಸಹ ಮಾಡಬೇಡಿ. ಓಕೆ, ಸೊ ನಿಮ್ಮ ಲೇಸಿನೆಸ್ ಎಲ್ಲೋ ಒಂದು ಕಡೆ ನಿಮ್ಮನ್ನು ಈ ಒಂದು ಬಿಗ್ ಹ್ಯಾಪಿ ಚೇಂಜಸ್ಸಲ್ಲಿ ತಡೀತಾ ಇದೆ. ಬಿಕಾಸ್ ಈ ಕಾರ್ಡು ಸಹ ಅದನ್ನೇ ಹೇಳ್ತಾ ಇರೋದು. ಓಕೆ, ಸೊ ನಿಮಗೆ ಬೇಕಾ ಆ ಚೇಂಜಸ್ಸು ನೀವು ಮಾಡ್ಕೊಬೋದು, ಬಿಕಾಸ್ ಎಲ್ಲವೂ ಸಹ ನಿಮ್ಮ ಕೈಯಲ್ಲಿದೆ. ಓಕೆ, ಪೈಲ್ ನಂಬರ್ 5. ಸೊ ಕ್ಲಿಂಗಿಂಗ್ ಟು ಪಾಸ್ಟ್, ಎಸ್. ಸೊ ಬಹಳ ಪಾಸ್ಟಲ್ಲೇ ಇದ್ದೀರಾ ನೀವು. ಆ್ಯಂಡ್
ಆ ಪಾಸ್ಟಲ್ಲಿ ಏನಾಗಿದೆಯೋ ಅದ್ರ ಬಗ್ಗೆ ತುಂಬ ಯೋಚನೆ ಮಾಡ್ಕೊತಾ ತುಂಬ ಲೇಸಿ ಆಗಿಬಿಟ್ಟಿದ್ದೀರಾ, ಸ್ಲೋ ಆಗಿಬಿಟ್ಟಿದ್ದೀರಾ, ಆ್ಯಂಡ್ ನಿಮಗೆ ಎನರ್ಜಿನೇ ಇಲ್ಲ ನಿಮ್ಮ ಫ್ಯೂಚರ್ನ ನೋಡಬೇಕು ಮಾಡಬೇಕು ಅನ್ನೋದು. ಬಟ್ ಎಲ್ಲೋ ಒಂದು ಕಡೆ ನೀವು ಅದನ್ನು ಮಾಡ್ಕೊತಾ ಇದ್ದೀರಾ, ಆ ಭರವಸೆ ನನಗಿದೆ. ಬಿಕಾಸ್ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳೋ ಎಲ್ಲ ಚೇಂಜಸ್ ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಸೊ ನೋಡೋಣ. ಮಾಸ್ಟರ್, ಎಸ್. ಸೊ ನಿಮ್ಮ ಲೈಫಲ್ಲಿ ನೀವು ಮಾಸ್ಟರ್ ಆಗ್ತಾ ಇದ್ದೀರಾ. ಬಿಕಾಸ್ ನಿಮ್ಮ ಲೈಫ್ ಕಂಟ್ರೋಲಿಗೆ ತೊಗೊತಾ ಇದ್ದೀರಾ. ಆ್ಯಂಡ್ ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿನ ಹೇಗೆ ತರೋದು ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ. ಆ್ಯಂಡ್ ಆ ಪಾಸಿಟಿವಿಟಿನ ನೀವು ಬೇರೆಯವ್ರಿಗೋಸ್ಕರನೂ ನೀವು ಅದನ್ನು ಸ್ಪ್ರೆಡ್ ಮಾಡ್ತೀರಾ. ಓಕೆ, ಸೊ ಟ್ರಾವೆಲಿಂಗ್, ಸೊ ಎಲ್ಲೋ ಒಂದು ಕಡೆ ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಾ. ಮೈಟ್ ಬಿ ನೀವು ಸ್ಪಿರಿಚುವಲಿ ಗ್ರೋ ಆಗ್ತಾ ಇದ್ದೀರಾ. ಮೈಟ್ ಬಿ ನಿಮ್ಗೆ ಗೊತ್ತಾಗ್ತಾ ಇದೆ ಎಲ್ಲೋ ಒಂದು ಕಡೆ ನಾನು ಅದನ್ನು ಬದಲಾಯಿಸೋದ್ರಿಂದ, ನನ್ನ ದೃಷ್ಟಿಕೋನನ ಬದಲಾಯಿಸೋದ್ರಿಂದ ಎಲ್ಲವೂ ಸರಿ ಹೋಗುತ್ತೆ. ನಾನು ಪಾಸಿಟಿವ್ ಆಗಿ ನೋಡಿದ್ರೆ ತಾನೇ ಲೈಫ್ ಪಾಸಿಟಿವ್ ಆಗಿ ಅನ್ಸೋದು ನನಗೆ. ಸೊ ಅಂದ್ಕೊಳ್ಳಿ, ಓಕೆ, ತಪ್ಪೇನೂ ಇಲ್ಲ. ಸೊ ಪಾಸಿಟಿವ್ ಆಗಿರೋದು ತಪ್ಪೇನೂ ಇಲ್ಲ. ಫೋಕಸ್ ಮಾಡಿ, ಕಾನ್ಸಂಟ್ರೇಟ್ ಮಾಡಿ, ಕೆಲಸ ಮಾಡಿ ಅದ್ರ ಮೇಲೆ. ಸೊ ಎಲ್ಲಿವರೆಗೂ ನೀವು ಅದನ್ನು ಕೆಲಸಕ್ಕೆ ತರಲ್ವೋ, ಕಾಲ್ಪನಿಕತೆಯನ್ನು ನೀವು ಕೆಲಸದಲ್ಲಿ ತರಲ್ವೋ, ಅಲ್ಲಿವರೆಗೂ ಚೇಂಜಸ್ ಬರೋದಿಲ್ಲ. ಓಕೆ, ಸೊ ಆ ಫೈಲ್ ನಂಬರ್ 5 ಯಾರು ಸೆಲೆಕ್ಟ್ ಮಾಡಿದ್ದೀರಾ, ದಯವಿಟ್ಟು ನಿಮ್ಮಲ್ಲಿ ನಿಮಗೆ ತುಂಬ ಹ್ಯಾಪಿನೆಸ್ ಸಿಗೋದಿದೆ. ದಯವಿಟ್ಟು ಆ ಚೇಂಜಸ್ ಮಾಡ್ಕೊಳ್ಳಿ. ಓಕೆ, ಸೊ ಲೇಝಿ ಆಗಬೇಡಿ ಆ್ಯಂಡ್ ಪಾಸ್ಟಲ್ಲಿ ತುಂಬ ಇರಬೇಡಿ. ಬಿಕಾಸ್ ನೀವು ಯಾರು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಮುಂದೆ. ಓಕೆ, ಸೊ ನೋಡೋಣ ಏಂಜಲ್ಸ್ ಕಡೆಯಿಂದ ಯಾವ ರೀತಿಯ ಒಂದು ಬಿಗ್ ಹ್ಯಾಪಿ ಚೇಂಜಸ್ಸಿನ. ಓಕೆ, ಕಾರ್ಡ್ಸ್ ಬಿತ್ತು, ಸೊ ತಗೊತಾ ಇದ್ದೀನಿ ನಾನು. ಓಕೆ, 7 ಆಫ್ ಮೈಕಲ್. ಸೊ ನಿಮ್ಮ ಲೈಫಲ್ಲಿ ಯಾರೇ ನಿಮ್ಮನ್ನ ತಡೆದಿದ್ದಾರೆ, ಸೊ ನೀವು ಕರೆಕ್ಟಾಗಿ ದಾರಿಯಲ್ಲಿ ಇದ್ದರೂ ಸಹ ನಿಮ್ಮನ್ನು ಆ ದಾರಿಯಿಂದ ಮಿಸ್ಗೈಡ್ ಮಾಡಿದ್ದಾರೆ, ಅವ್ರನ್ನೆಲ್ಲನೂ ಸಹ ನೀವು ದೂರ ಇಡಬೇಕಾಗತ್ತೆ. ಓಕೆ, ಸೊ ಆವಾಗ ನಿಮ್ಮ ಲೈಫಲ್ಲಿ ಕ್ವಿಕ್ಕಾಗಿ ಅವ್ರನ್ನೆಲ್ಲ ದೂರ ಇಡಿ. ನೀವು ಯಾವ ಕರೆಕ್ಟ್ ಫ್ರೆಂಡ್ ಜೊತೆ ಇದ್ದೀರಾ ಇಲ್ಲ ಅನ್ನೋದು ನಿಮಗೆ ಖಂಡಿತ ಗೊತ್ತಿದೆ. ಸೊ ರೈಟ್ ನಾವು ನೀವು ಯಾವ ರೀತಿ ಸ್ಟೆಪ್ಸ್ನ ತೊಗೊಬೇಕು, ನೀವು ತುಂಬಾ ಬೇಗ ತೊಗೋಬೇಕಾಗತ್ತೆ. ನಿಮ್ಮ ಲೈಫಲ್ಲಿ ಒಬ್ಬ ರೊಮ್ಯಾಂಟಿಕ್ ಪಾರ್ಟ್ನರ್ ಬರೋರಿದ್ದಾರೆ. ಸೊ ನಿಮ್ಮ ಲೈಫಲ್ಲಿ ರೊಮ್ಯಾಂಟಿಕ್ ಪಾರ್ಟ್ನರ್ ಬರೋರಿದ್ದಾರೆ. ಅವರಿಂದ ನೀವು ತುಂಬ ಆಕರ್ಷಣೆಗೊಳಗಾಗ್ತೀರಾ. ಬಟ್ ಯೋಚನೆ ಮಾಡಿ ಡಿಸಿಷನ್ಸ್ ತೊಗೊಳ್ಳಿ. ತುಂಬ ಕ್ವಿಕ್ಕಾಗಿ ಬರೋರು ತುಂಬ ಕ್ವಿಕ್ಕಾಗಿ ಹೋಗ್ಬಿಡ್ತಾರೆ. ಓಕೆ, ಸೊ ತುಂಬ ಕ್ವಿಕ್ಕಾಗಿ ನಾನು ನಿಮ್ಮ ಫ್ರೆಂಡು ಅಂತ ಬರೋರು ತುಂಬ ಕ್ವಿಕ್ಕಾಗಿ ಹೋಗ್ಬಿಡ್ತಾರೆ. ಸೊ ಹುಷಾರಾಗಿ ಡಿಸಿಷನ್ಸ್ನ ತೊಗೊಳ್ಳಿ. ನಿಮ್ಮ ಲೈಫಲ್ಲಿ ಯಾರೇ ಕ್ವಿಕ್ಕಾಗಿ ಬಂದರು ಆ್ಯಂಡ್ ಮದುವೆ ಆಗ್ತೀನಿ ಇಲ್ಲ ಎಂಗೇಜ್ಮೆಂಟ್ ಆಗ್ತೀನಿ ಅಂತಾರೋ ಅವ್ರ ಬಗ್ಗೆ ತುಂಬ ಹೊತ್ತು ಯೋಚನೆ ಮಾಡಿ ಡಿಸಿಷನ್ಸ್ನ ತಗೊಳ್ಳಿ. ಓಕೆ, ಬಿಕಾಸ್ ಯು ಡಿಸರ್ವ್ ಮೋರ್. ಕಿಂಗ್ ಆಫ್ ಗ್ಯಾಬ್ರಿಯಲ್, ಆ್ಯಕ್ಷನ್ ಏನು ತೊಗೊತೀರಾ ನಿಮ್ಮ ಲೈಫಲ್ಲಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಕೀಪ್ ಯುವರ್ ಐಸ್ ಆನ್ ದ ಬಿಗ್ ಪಿಕ್ಚರ್. the same thing, look at the bigger picture. ಸೊ ಡೀಟೇಲ್ಸ್ನ ನೋಡಿ. ನಿಮ್ಮ ಲೈಫಲ್ಲಿ ಯಾವುದೇ ಒಂದು ಪ್ರಾಜೆಕ್ಟ್ ಬಂದರೂ ಏನೇ ಬಂದರೂ ಹುಷಾರಾಗಿ ಡೀಲ್ ಮಾಡಿ. ಓಕೆ, ಸೊ ಯಾರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ನಿಮ್ಮ ಲೈಫು ನಿಮಗೆ ಮುಖ್ಯ ಆಗಿರುತ್ತೆ. ಓಕೆ, ಸೊ ಲವರ್ಸ್ ಕಾರ್ಡ್ ಬಂದಿದೆ. ನಿಮ್ಮ ಲೈಫಲ್ಲಿ ಒಬ್ಬರು ತುಂಬ ಬೇಗ ಬರ್ತಾರೆ ಆ್ಯಂಡ್ ನಿಮ್ಮ ಲೈಫಲ್ಲಿ ಇನ್ನೊಬ್ಬರು ಇರ್ತಾರೆ. ಚಾಯ್ಸಸ್ ಇರುತ್ತೆ ಆ್ಯಂಡ್ ಚಾಯ್ಸಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ನಿಮ್ಮ ಚಾಯ್ಸಸ್ನ ನೀವು ಹುಷಾರಾಗಿ ಮಾಡಿ ಆ್ಯಂಡ್ ನಿಮ್ಮ ಮನಸ್ಸು ಏನು ಹೇಳುತ್ತೋ ಆ ಒಂದು ಕೆಲಸನ ನೀವು ಮಾಡಿ. ಓಕೆ, ಸೊ ಆವಾಗ ನಿಮಗೆ ಹ್ಯಾಪಿ ಖುಷಿ ಅನಿಸುತ್ತೆ ಆ್ಯಂಡ್ ಚೇಂಜಸ್ಸು ಸಹ ಒಳ್ಳೆ ರೀತಿಯಲ್ಲಿ ಆಗುತ್ತೆ. ಸೊ ನಿಮ್ಗೇನು ಇಷ್ಟನೋ ನೀವು ಮಾಡಿ. ಸೊ ನಿಮ್ಗೆ ಇಷ್ಟ ಇದ್ದರೆ ಯಾವ್ದಾರ ಕ್ಲಾಸಸ್ಗೆ ಸೇರ್ಕೊಬೇಕು, ಇಲ್ಲ ನಾನು ಇದರಲ್ಲಿ ಇಂಪ್ರೂವ್ ಆಗಬೇಕು, ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ನನಗೆ ಆ್ಯಂಡ್ ನಾನು ಇದರಲ್ಲಿ ಇನ್ನೂ ಜಾಸ್ತಿ ಸೊಸೈಟಿಗೆ ಏನೋ ಮಾಡಬೇಕು. ಸೊ ನೀವು ಏನೇ ಮಾಡೋದಿದ್ರು ನಿಮ್ಗೇನೇ ಇಷ್ಟ ಇರ್ಬೋದು ಅದನ್ನು ಮಾಡಿ. ಬಿಕಾಸ್ ಅದರಲ್ಲಿ ನೀವು ಸಕ್ಸಸ್ಫುಲ್ ಆಗಿರ್ತೀರಾ. ಓಕೆ, ನಾನು ಬಿಗ್ ಹ್ಯಾಪಿ ಚೇಂಜಸ್ ಬಗ್ಗೆ ಮಾತಾಡ್ತಾ ಇದ್ದೆ ಆ್ಯಂಡ್ ಚೇಂಜ್ ಯುವರ್ ಲೈಫ್ ಕಾರ್ಡ್ ಬಂದಿದೆ. ನಾನು ಇಷ್ಟೊತ್ತು ಏನು ಹೇಳಿದ್ನೋ ಈ ಒಂದು ಕಾರ್ಡಲ್ಲಿ ಸಮರಿಯಾಗಿ ಬಂದಿದೆ. ನಿಮ್ಮ ಲೈಫಲ್ಲಿ ಸಡನ್ನಾಗಿ ಯಾರ್ಯಾರು ಹೇಗೆ ಅನ್ನೋದೆಲ್ಲ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಆ್ಯಂಡ್ ಅಂಥ ಟೈಮಲ್ಲಿ ನಿಮ್ಮನ್ನು ನೀವು ಬದಲಾಯಿಸಬೇಕು ಹೊರತು ಯಾರು ನಿಮ್ಮ ಲೈಫಲ್ಲಿ ಬಂದಿದ್ದಾರೆ ಆ್ಯಂಡ್ ಅವ್ರೇನು ಬದಲಾವಣೆ ತಂದಿದ್ದಾರೆ ಅದರಲ್ಲಿ ಇರೋಕ್ಕಿಂತ ನಿಮ್ಮ ಲೈಫನ್ನು ನೀವು ಆ ಒಂದು ಪೆಟ್ಟಿನಿಂದ ಹೇಗೆ ಬದಲಾಯಿಸ್ಕೋಬೇಕು ಅನ್ನೋದು
ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ನಾನು ಹೇಳ್ದಂಗೆ ನೀವು ಕೆಲವೊಂದು ಪೋಸ್ಟ್ಪೋನ್ ಮಾಡ್ತಾ ಇದ್ದೀರಾ. ನೀವು ಪೋಸ್ಟ್ಪೋನ್ ಮಾಡ್ತಾ ಇರೋದು ನಿಮ್ಮ ಲೈಫಿನ ಬಿಗ್ ಹ್ಯಾಪಿ ಚೇಂಜಸ್ನ. ದಯವಿಟ್ಟು ಅದನ್ನು ಮಾಡಬೇಡಿ ಅನ್ನೋದು ಏಂಜಲ್ಸಿನ ಮಾತಾಗಿದೆ. ಓಕೆ, ಸೊ ಪೈಲ್ ನಂಬರ್ 5 ಯಾರು ಚಾಯ್ಸ್ ಮಾಡಿದ್ರೋ ಇದು ನಿಮ್ಮ ರೀಡಿಂಗ್ ಆಗಿತ್ತು. ಆ್ಯಂಡ್ ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ. ನಮಸ್ತೆ. ಪೈಲ್ ನಂಬರ್ 6 ಯಾರು ಈ ಪೈಲ್ನ ಚಾಯ್ಸ್ ಮಾಡಿದ್ದೀರಾ, ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ನಿಮ್ಮ ರೀಡಿಂಗಲ್ಲಿ 2 ಕಾರ್ಡ್ಸ್ ಬಂತು ಶಫಲ್ ಮಾಡಬೇಕಾದ್ರೆ. ಸೊ ಪ್ರೀ ಶಫಲಿಂಗ್ ಮಾಡಿದ್ದೆ ಆ್ಯಂಡ್ ಯಾವುದೇ ಕಾರಣಕ್ಕೂ ನಾವು ನೋಡಿ ಶಫಲ್ ಮಾಡಿರೋದಿಲ್ಲ. ಓಕೆ, ಸೊ ಆ್ಯಂಡ್ 2 ಕಾರ್ಡ್ ಬಂದಿದೆ ಆ್ಯಂಡ್ 2 ಪಾಸಿಟಿವ್ ಚೇಂಜಸ್, ಮೇಜರ್ ಚೇಂಜಸ್ ಆಗಲಿದೆ. ಆ್ಯಂಡ್ ಅದು ಏನು ಅನ್ನೋದು ಏನೋ ಕಾತರ ನನಗೂ ಇದೆ. ಸೊ ಬಿಕಾಸ್ ಎಲ್ಲ ಪೈಲ್ಗೂ ಒಂದೊಂದೇ ಬಂದಿದೆ ಆ್ಯಂಡ್ ನಿಮಗೆ 2 ಬಂದಿದೆ. ಸೊ ನೀವು ಯುನೋ ಬಿಗ್ ಹ್ಯಾಪಿ ಚೇಂಜಸ್ಸಿಗೆ ಅರ್ಹರು ಅನಿಸುತ್ತೆ. ಮೈಟ್ ಬಿ ನಿಮಗೆ 6 ಅಟ್ರ್ಯಾಕ್ಟ್ ಆಗಿದೆ ಅಂದರೆ ನಿಮ್ಮ ಲೈಫಲ್ಲಿ ಅಬಂಡೆನ್ಸ್ ಬರೋದಿದೆ, ಪ್ರಾಸ್ಪರಿಟಿ ಬರೋದಿದೆ ಆ್ಯಂಡ್ ಎಲ್ಲವೂ ಸಹ ನೀವೇನೇನು ಅನ್ಕೊತಾ ಇದ್ದೀರಾ ಅದೆಲ್ಲನೂ ಮ್ಯಾನಿಫೆಸ್ಟ್ ಆಗೋ ಟೈಮ್ ಬರ್ತಾ ಇದೆ ಆ್ಯಂಡ್ ಅದು ನಿಮ್ಮ ಲೈಫಲ್ಲಿ ಬಿಗ್ ಹ್ಯಾಪಿ ಚೇಂಜಸ್. ಸೊ ನಾವು ನೋಡೋಣ ಯಾವ ರೀತಿಯ ಒಂದು ಬಿಗ್ ಹ್ಯಾಪಿ ಚೇಂಜಸ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ ಅನ್ನೋದನ್ನು. ಓಕೆ, ಸೊ ಮ್ಯಾಗ್ನಾನಿಮಸ್ ಮೀ, ಸೊ ನಿಮ್ಮನ್ನು ನೀವು ತುಂಬ ಸ್ಟ್ರಾಂಗಾಗಿ ಮಾಡ್ಕೊತಾ ಇದ್ದೀರಾ. ಪೈಲ್ ನಂಬರ್ 6, ಕಂಗ್ರ್ಯಾಚುಲೇಷನ್ಸ್. ಓಕೆ, ಸೊ ಹಾರ್ಟ್ ಬೀಟ್ 49. ಓಕೆ, ಸೊ 4 ನಿಮ್ಮ ಬರ್ತ್ ನಂಬರ್ ಇಲ್ಲ ಲೈಫ್ ಪಾತ್ ನಂಬರ್ ಇರ್ಬೋದು, ಇಲ್ಲ ಮಂತ್ ನಂಬರ್ ಇರ್ಬೋದು. 9 ನಿಮ್ಮ ಬರ್ತ್ ಡೇಟ್ ಇಲ್ಲ ಲೈಫ್ ಪಾತ್ ನಂಬರ್ ಇರ್ಬೋದು, ಇಲ್ಲ ನಿಮ್ಮ ಬರ್ತ್ ಮಂತ್ ಇರ್ಬೋದು. 7 ಇರ್ಬೋದು, 2 ಇರ್ಬೋದು. ಓಕೆ, 9 ಇಲ್ಲಿ ತುಂಬ ಪ್ರಾಮಿನೆಂಟಾಗಿ ಅನ್ನಿಸ್ತಾ ಇದೆ. ಆ್ಯಂಡ್ 4, ಓಕೆ, ಸೊ 4 ಇಲ್ಲಿ ಪ್ರಾಮಿನೆಂಟಾಗಿ ಕಾಣಿಸ್ತಾ ಇದೆ. ಸೊ ಮೈಟ್ ಬಿ 4, 13 ಆ್ಯಂಡ್ ಓಕೆ, ಸೊ ನನಗೆ ಇನ್ನೊಂದು ನಂಬರ್ ಕೇಳಿಸ್ತಾ ಇದೆ 24. ಮೈಟ್ ಬಿ 24 ಬಾರ್ನ್ ಇಲ್ಲಿ ಈ ಒಂದು ರೀಡಿಂಗ್ ನಾನು ನೋಡ್ತಾ ಇರ್ಬೋದು. ಸೊ ಆ ನಂಬರ್ ಬಂತು, ಚಾನಲ್ ಆಯಿತು. ಸೊ ಹಾಗಾಗಿ ಹೇಳಿದೆ. ಆ್ಯಂಡ್ ನನಗೆ ಖುಷಿ ಏನಾಗ್ತಾ ಇದೆ ಅಂದರೆ ನಿಮ್ಮನ್ನು ನೀವು ತುಂಬ ನಿಮ್ಮ ಬೆಲೆನ ನೀವು ಕಂಡ್ಕೊತೀರಾ. ಆ ಹ್ಯಾಪಿ ಚೇಂಜಸ್ ನಿಮ್ಮಲ್ಲಿ ತುಂಬ ಖುಷಿ ತರುತ್ತೆ. ಮೈಟ್ ಬಿ ನಾನು ಈ ರೀತಿಯಲ್ಲಿ ನನ್ನನ್ನು ಬದಲಾವಣೆ ಮಾಡ್ಕೊಂಡ, ನಾನು ಇದನ್ನು ಸರಿ ಮಾಡ್ಕೊಂಡ. ಸಪೋಸ್ ಉದಾಹರಣೆ ಹೇಳ್ತೀನಿ, ಮೈಟ್ ಬಿ ತುಂಬ ದಪ್ಪ ಇದ್ದೀನಿ ನಾನು ಆ್ಯಂಡ್ ನಾನು ಡಯಟ್ ಶುರು ಮಾಡಿದ್ದೀನಿ. ಇದು ವರ್ಕ್ ಆಗುತ್ತಾ ಇಲ್ವಾ ಅನ್ನೋ ಡೌಟಲ್ಲಿ ನೀವು ಶುರು ಮಾಡಿದ್ದೀರಾ. ಆ್ಯಂಡ್ ವರ್ಕೌಟ್ ಮಾಡ್ತಾ ನಿಮ್ಮಲ್ಲಿ ಬದಲಾವಣೆಗಳು ಬರ್ತಾ ಇದೆ ಆ್ಯಂಡ್ ಜನ ಕೂಡ ಈ ಬದಲಾವಣೆಗಳನ್ನು ನೋಡ್ತಾ ಇದ್ದಾರೆ. ಓಕೆ, ಸೊ ಆ ಬದಲಾವಣೆಗಳು ಎಲ್ಲೋ ಒಂದು ಕಡೆ ನಿಮ್ಮನ್ನು ತುಂಬ ಖುಷಿ ತರ್ತಾ ಇದೆ ಆ್ಯಂಡ್ ನಿಮ್ಮನ್ನು ನೀವು ತುಂಬಾ ಪ್ರೀಷಿಯಸ್ ಫೀಲ್ ಮಾಡ್ಕೊತಾ ಇದ್ದೀರಾ. ಓಕೆ, ಸೊ ನಾನಿಷ್ಟು ಪ್ರೀಷಿಯಸ್ಸಾ ಅಂತ. ಓಕೆ, ಸೊ ನಿಮ್ಮಲ್ಲಿರೋ ಸಣ್ಣ ಯೋಚನೆಗಳನ್ನು ನೀವು ಬಿಡ್ತಾ ಇದ್ದೀರಾ ಆ್ಯಂಡ್ ನಿಮ್ಮಲ್ಲಿರೋ ಮ್ಯಾಗ್ನೆಟಿಸಮ್ ಏನಿದೆ, ನಿಮ್ಮಲ್ಲಿರೋ ಅಟ್ರ್ಯಾಕ್ಟ್ ಮಾಡೋ ಪವರ್ ಏನಿದೆ ಅದು ತುಂಬ ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ಆ ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಮಲ್ಲಿರೋ ಎನರ್ಜಿ ಆಗಲಿ, ನಿಮ್ಮಲ್ಲಿರೋ ಪಾಸಿಟಿವ್ ಆಗಲಿ, ನಿಮ್ಮಲ್ಲಿರೋ ಸ್ಟ್ರೆಂತನ್ನು ನೋಡ್ತಾ ಇದ್ದಾರೆ ಎಲ್ಲರೂ ಸಹ. ಓಕೆ, ಸೊ ನೀವು ಯಾವ ರೀತಿ ಬೆಳೀತಿದ್ದೀರಲ್ಲ ಈ ಒಂದು ಟೈಮಲ್ಲಿ ಅದು ಸ್ವಲ್ಪ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಬಟ್ ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ನಿಮ್ಮ ಕೆಪ್ಯಾಸಿಟಿ ಏನು ಅನ್ನೋದು. ಓಕೆ, ಸೊ ಯಾವುದೇ ರೀತಿಯಲ್ಲೂ ನಿಮ್ಮನ್ನು ಮ್ಯಾಚ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಸೊ ಇನ್ನೊಂದು ವಿಷಯ ಏನು ಅಂದರೆ ನಿಮ್ಮ ಲೈಫಲ್ಲಿ ಒಬ್ಬ ಸ್ಟ್ರಾಂಗ್ ಪರ್ಸನ್ ಬರ್ತಾ ಇದ್ದಾರೆ. ಅದು ಮೇಲ್ ಆಗಿರ್ಬೋದು, ಫಿಮೇಲ್ ವಾಚ್ ಮಾಡೋರು ನಿಮ್ಮ ಲೈಫಲ್ಲಿ ನಿಮ್ಮ ಸ್ಟ್ರಾಂಗ್ ಪಾರ್ಟ್ನರ್ ಬರ್ತಾ ಇದ್ದಾರೆ. ಆ್ಯಂಡ್ ಮೇಲ್ ಆದರೆ ನಿಮ್ಮ ಲೈಫಲ್ಲಿ ಸ್ಟ್ರಾಂಗ್ ಫೀಮೇಲ್ ಎಂಟ್ರಿ ಕೊಡ್ತಾ ಇದ್ದಾರೆ. ಆ್ಯಂಡ್ ಆ ಪ್ರೀತಿ ತುಂಬ ಸ್ಟ್ರಾಂಗ್ ಬಾಂಡಿಂಗ್ ಇರುತ್ತೆ, ಡಿವೈನ್ ಬಾಂಡಿಂಗ್ ಇರುತ್ತೆ. ಆ್ಯಂಡ್ ಅದನ್ನು ಯಾರೂ ಸಹ ದೂರ ಮಾಡಲಿಕ್ಕೆ ಆಗೋದಿಲ್ಲ ಅಂಥ ಒಂದು ಸಿಚುವೇಶನ್ ಬರುತ್ತೆ. ಓಕೆ, ಸೊ ಈ ಒಂದು
ಪ್ರೀತಿ ನಿಮ್ಮ ಕಡೆ ಏನು ಬರುತ್ತಲ್ಲ ಅದು ಬೇರೆಯವ್ರನ್ನೂ ಸಹ ನೀವು ಪ್ರೀತಿ ಮಾಡಬೇಕು, ಬೇರೆಯವ್ರನ್ನೂ ಸಹ ನಾವು ಒಳ್ಳೆ ರೀತಿಯಲ್ಲಿ ನೋಡಬೇಕು, ಎಲ್ಲರನ್ನೂ ಗೌರವಿಸಬೇಕು ಅನ್ನೋ ಒಂದು ಒಳ್ಳೆತನ, ಒಂದು ಬಿಗ್ ಹ್ಯಾಪಿ ಚೇಂಜಸ್ ನಿಮಗೆ ತಂದು ಕೊಡ್ತಾ ಇದೆ ಫ್ಯೂಚರಲ್ಲಿ. ಓಕೆ, ಸೊ ಎಲ್ಲರೂ ಸಹ ನೀವು ಒಳ್ಳೆ ಮನಸ್ಸಿಂದ ನೋಡ್ತೀರಾ, ಕೈಂಡ್ ಹಾರ್ಟೆಡ್ ಆಗಿ ನೋಡ್ತೀರಾ, ಆ್ಯಂಡ್ ಎಲ್ಲದರಲ್ಲೂ ಒಳ್ಳೆತನ ಇದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ. ಆ್ಯಂಡ್ ದಟ್ ಈಸ್ ಅ ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಮ ಲೈಫಲ್ಲಿ. ಓಕೆ, ನಿಮ್ಮ ಫ್ಯೂಚರ್ ಕಡೆಯಿಂದ. ಆ್ಯಂಡ್ ನಿಮ್ಮನ್ನು ನೀವು ಬದಲಾಯಿಸ್ಕೊತಾ ಇದ್ದೀರಾ. ಸೊ ಅದು ಒಂದು ದೊಡ್ಡ ನಿಜಾಂಶ. ಮೈಟ್ ಬಿ ನಿಮ್ಮ ಲೈಫಲ್ಲಿ ಏನೋ ಒಂದು ಆಗಿರ್ಬೋದು, ಏನೋ ಒಂದು ಘಟನೆ ಆಗಿರ್ಬೋದು, ಇಲ್ಲ ಯಾವುದೋ ರೀತಿಯಲ್ಲಿ ನಿಮ್ಮ ಲೈಫಲ್ಲಿ ಯಾರ್ಯಾರು ನಿಮ್ಮ ಪರ್ಸನ್ ಬಂದು ಹೋಗಿದಾರಲ್ಲ ಈ ಹಿಂದೆ, ಅವರೆಲ್ಲ ನಿಮಗೆ ಏನೇನೋ ಒಳ್ಳೇದು ಹೇಳ್ಕೊಟ್ಟಿದ್ದಾರೆ. ಮೈಟ್ ಬಿ ಆ ಒಂದು ಇದರಲ್ಲಿ ನೀವು ಚೇಂಜಸ್ನ ತರ್ತಾ ಇದ್ದೀರಾ. ಸೊ ಅವರು ಇಷ್ಟೆಲ್ಲ ಕಷ್ಟ ಇದ್ರೂ ಇಷ್ಟು ನಗ್ನಗ್ತಾ ಇರ್ತಾರೆ, ಇಷ್ಟೆಲ್ಲ ಅವ್ರ ಲೈಫಲ್ಲಿ ಆದರೂ ಸಹ ಅದನ್ನು ಮೀರಿ ಅವ್ರು ಚೆನ್ನಾಗಿರ್ತಾರೆ ಅಂದರೆ ನಾನೂ ಆಗಿರ್ಬೋದು ಅನ್ನೋ ಒಂದು ಮನವರಿಕೆ ನಿಮ್ಮಲ್ಲಿ ಬರುತ್ತೆ. ಆ್ಯಂಡ್ ಆ ಒಂದು ಮನವರಿಕೆ ನಿಮ್ಮ ಮನಸ್ಸನ್ನು ಖುಷಿ ಕೊಡುತ್ತೆ, ಆ್ಯಂಡ್ ನೀವು ಅಷ್ಟೇ ಖುಷಿಯಾಗಿರ್ತೀರಾ. ಓಕೆ, ಸೊ ಈ ಒಂದು ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ ಎಂಜಾಯ್ ಮಾಡಿ ಲೈಫನ್ನ ಅಂತ ಇದೆ. ಓಕೆ, ಸೊ ನಿಮ್ಮ ಲೈಫನ್ನ ಎಷ್ಟು ಆಗುತ್ತೋ ಅಷ್ಟು ಮಟ್ಟಿಗೆ ಎಂಜಾಯ್ ಮಾಡಿ. ಬಿಕಾಸ್ ಒಂದಿನ ಎಲ್ಲರೂ ಸಹ ಯಾರೂ ಸಹ ಇಲ್ಲಿ ಪರ್ಮನೆಂಟಾಗಿ ಇರೋದಿಲ್ಲ. ಸೊ ಪ್ರತಿಯೊಂದು ದಿನ ದೇವ್ರು ನಿಮ್ಗೇನು ಕೊಟ್ಟಿದ್ದಾರೋ ಅದನ್ನು ಜೀವಿಸಿ, ಅದನ್ನು ಗೌರವಿಸಿ, ಅದನ್ನು ಪ್ರೀತಿಸಿ, ಅದರಲ್ಲಿರೋ ನಿಮ್ಮ ಜೊತೆ ಯಾರಿದ್ದಾರೆ ಅವ್ರ ಜೊತೆ ಪ್ರೀತಿನ ಹಂಚ್ಕೊಳ್ಳಿ. ಆ್ಯಂಡ್ ನಿಮಗೆ ಅವ್ರ ಜೊತೆ ಹಂಚ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದ್ರೂ ಅವ್ರನ್ನ ರಫ್ ಆಗಿ ಟ್ರೀಟ್ ಮಾಡಬೇಡಿ. ಓಕೆ, ಸೊ ಯಾವುದೇ ರೀತಿಯ ಒಂದು ಪಾಸ್ಟಲ್ಲಿ ಒಳ್ಳೇದೇನಾಗಿತ್ತು ಅದ್ರ ಬಗ್ಗೆ ಯೋಚನೆ ಮಾಡಿ. ಆ್ಯಂಡ್ ನಿಮ್ಮ ತಂದೆ ತಾಯಿ ಜೊತೆ ಕಳೆದಿರೋ ಟೈಮ್ ಇರ್ಬೋದು, ಇಲ್ಲ ನಿಮ್ಮ ಅಜ್ಜಿ ಮನೆಯಲ್ಲಿ ಕಳೆದಿರೋ ಟೈಮ್ ಇರ್ಬೋದು, ಇಲ್ಲ ಹಳೇದು ಏನೇ ಒಂದು ಒಳ್ಳೆ ಟೈಮ್ಸ್ ಇರ್ಬೋದು, ಅದನ್ನು ನೀವು ಇಲ್ಲಿ ಮೆಲ್ಕು ಹಾಕಿ ಅನ್ನೋದು ಹೇಳ್ತಾ ಇದೆ. ಸೊ ನಿಮ್ಮ ಲೈಫನ್ನು ತುಂಬ ಎಂಜಾಯ್ ಮಾಡಿ. ಆ್ಯಂಡ್ ನೀವು ಎಷ್ಟು ಪಾಸಿಟಿವ್ನ ಯೋಚನೆ ಮಾಡ್ತೀರಲ್ಲ ಅಷ್ಟೇ ಪಾಸಿಟಿವ್ ಕೊಡ್ತಾನೆ ದೇವರು ಅನ್ನೋದು ಈ ಕಾರ್ಡು ಸೂಚನೆ ಆಗ್ತಾ ಇದೆ. ಆ್ಯಂಡ್ ಐ ಲವ್ ದಿಸ್ ಪೈಲ್. ಓಕೆ, ಸೊ ಈ ಪೈಲ್ ಯಾರು ಚಾಯ್ಸ್ ಮಾಡಿದ್ದೀರಲ್ಲ, ಖಂಡಿತ ಈ ವೈಬ್ಸ್ ತುಂಬ ಪಾಸಿಟಿವ್ ಆಗಿದೆ ಯಾರು ಚೂಸ್ ಮಾಡಿದ್ದೀರಾ. ಆ್ಯಂಡ್ ಆ ವೈಬ್ಸ್ನ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಸೊ ನಿಮ್ಮನ್ನು ನೀವು ತುಂಬ ಬದಲಾಯಿಸ್ಕೊತಾ ಇದ್ದೀರಾ. ಆ್ಯಸ್ ಅ ಪರ್ಸನ್, ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ನೀವು ತುಂಬಾ ಚೇಂಜ್ ಆಗ್ತಾ ಇದ್ದೀರಾ. ಓಕೆ, ಸೊ ನೋಡೋಣ ಮತ್ತು ಯಾವ ರೀತಿಯ ಮೆಸೇಜಸ್ ಬರ್ತಾ ಇದೆ ನಿಮ್ಮ ಫ್ಯೂಚರ್ ಸೆಲ್ಫಿಂದ, ಬಿಗ್ ಹ್ಯಾಪಿ ಚೇಂಜಸ್ ಯಾವ್ದು ಬರ್ತಾ ಇದೆ ಅನ್ನೋದನ್ನು ನೋಡೋಣ. ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ ಫೈಲ್ ನಂಬರ್ 6 ಯಾರು ಚಾಯ್ಸ್ ಮಾಡಿದ್ದಾರೆ ಪ್ಲೀಸ್ ಅವರ ಮೆಸೇಜಸ್ನ ಕೊಡಿ. ಸುಭದ್ರಾ, ಬೆಸ್ಟ್ ಓವರ್ ಆಫ್ ಡಿವೋಷನ್. ಎಕ್ಸಾಕ್ಟ್ಲಿ. ಸೊ ಸುಭದ್ರೆ ತಾಯಿ ನಿಮ್ಮನ್ನು ಡಿವೋಷನ್ ಅಂದರೆ ಎಷ್ಟು ಮಟ್ಟಿಗೆ ನಾವು ನಮ್ಮ ಕೆಲಸನ ಫೋಕಸ್ ಮಾಡಬೇಕು, ಅದನ್ನು ಪ್ರೀತಿಸಬೇಕು, ಅದನ್ನು ಗೌರವಿಸಬೇಕು, ಅದರಿಂದ ನಮಗೆ ಏನು ಸಿಗುತ್ತೋ ಬಿಡುತ್ತೋ ಅದನ್ನು ಮಾಡಬೇಕು. ಓಕೆ, ನಾನು ತುಂಬ ಜನ ನೋಡಿದ್ದೀನಿ. ಸೊ ನಾನು ನಿಮಗೆ ಈ ಹೆಲ್ಪ್ ಮಾಡಿದ್ದೀನಿ ಅಂದರೆ ನೀವು ನನಗೆ ಆ ಹೆಲ್ಪ್ ಮಾಡಿ, ಇಲ್ಲ ಸುಮ್ಮನೆ ಹೆಲ್ಪ್ ಮಾಡಿ. ಸೊ ಆ ರೀತಿಯಲ್ಲಿ ನಿಮ್ಮ ಲೈಫಲ್ಲಿ ಯಾರೇ ಇರ್ಬೋದು, ಏನೇ ಇರ್ಬೋದು, ಅದನ್ನೆಲ್ಲ ನೀವು ಫೋಕಸ್ ಮಾಡೋಕ್ಕೆ ಹೋಗಬೇಡಿ. ಸೊ ನೀವೇನು ಮಾಡ್ಬೋದು, ನೀವು ಮನಸ್ಪೂರ್ವಕವಾಗಿ ಯಾರನ್ನ ಏನು ನೀವು ಹೆಲ್ಪ್ ಮಾಡ್ಬೋದು ಆ ಹೆಲ್ಪನ್ನು ಮಾಡಿ ಆ್ಯಂಡ್ ಮರ್ತು ಹೋಗಿ. ಓಕೆ, ಸೊ ನಾಳೆ ಅವರು ಅದನ್ನು ವಾಪಸ್ ಕೊಡ್ತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು, ಅವರ ಕರ್ಮ ಫಲಕ್ಕೆ ಬಿಟ್ಟಿದ್ದು. ಆ್ಯಂಡ್ ಅವ್ರು ಏನು ಮಾಡ್ತಾರೋ ಆ ಆ್ಯಕ್ಷನ್ಸು, ಅವ್ರು ಏನು ಮಾತಾಡ್ತಾರೋ ಅದೆಲ್ಲ ಅವರಿಗೆ ಬರುತ್ತೆ. ಸೊ ನಿಮ್ಮನ್ನು ನೀವು ಯಾವ ರೀತಿ ಹ್ಯಾಪಿ ಚೇಂಜಸ್ಸಿಗೆ ನೀವು ಚೇಂಜ್ ಆಗ್ತಾ ಇದ್ದೀರಾ ಅಂದರೆ, ನನ್ನ ಕೈಯಿಂದ ನಾನು ಏನು ಆಗುತ್ತೋ ನಾನು ಎಲ್ಲರಿಗೂ ಮಾಡ್ತೀನಿ. ಅದ್ರ ಬದಲಾಗಿ ನನಗೆ ಯಾರು ಏನು ಮಾಡಲಿ ಬಿಡಲಿ ಅದ್ರ ಬಗ್ಗೆ ಚಿಂತೆನೇ ಇಲ್ಲ ನನಗೆ. ಓಕೆ, ಸೊ ಆ ರೀತಿಯಲ್ಲಿ ನೀವು ಬೆಳೀತಾ ಇದ್ದೀರಾ. ಆ್ಯಂಡ್ ನನಗೆ ತುಂಬ ಖುಷಿ ಆಗ್ತಾ ಇದೆ ಆ ಮಾತನ್ನು ಹೇಳಬೇಕಾದ್ರೆ. ಆ್ಯಂಡ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಇದೆ, ನಿಮಗೆ ಫೋಕಸ್ ಜಾಸ್ತಿ ಆಗ್ತಾ ಇದೆ, ಆ್ಯಂಡ್ ನಿಮ್ಮ ಸೈಕಿಕ್ ಎಬಿಲಿಟೀಸ್ ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ಈ ಹಿಂದೆ ನಿಮಗೆ ತುಂಬ ಕಷ್ಟ ಆಗೋದು ಫೋಕಸ್ ಮಾಡೋದಾಗಲಿ, ಇಲ್ಲ ನೀವು ಅಂದ್ಕೊಂಡಿರ್ಬೋದು ಇಲ್ಲ ಇದು ನಾನು ಮಾಡೋಕ್ಕೆ ಆಗಲ್ಲ ಅಂತ. ಬಟ್ ಈ ಒಂದು ಬ್ಲೆಸ್ಸಿಂಗ್ಸ್ ನಿಮಗೆ ಬರ್ತಾ ಇದೆ, ಪಾಸಿಟಿವ್ ಚೇಂಜಸ್ ನಿಮ್ಮಲ್ಲಿ ಬರ್ತಾ ಇದೆ. ಓಕೆ, ಸೊ
ವರ್ಲ್ಡ್ಲಿ ಪವರ್ ಆ್ಯಂಡ್ ಗ್ರೇಸ್. ಸೊ ರಿಮೂವಲ್ ಆಫ್ ಇಲ್ಯೂಷನ್. ಸೊ ನಿಮ್ಮ ಲೈಫಲ್ಲಿ ಏನೇನು ಇಲ್ಯೂಷನ್ ಮೇಲೆ ನಿಂತಿತ್ತಲ್ಲ, ಭ್ರಮೆಯಲ್ಲಿ ನಿಂತಿತ್ತಲ್ಲ, ಆ ಭ್ರಮೆಯಿಂದ ನೀವು ಹೊರಗೆ ಬರ್ತಾ ಇದ್ದೀರಾ. ಬಿಕಾಸ್ ಲೈಫ್ ನಿಮಗೆ ಅಂಥ ಪಾಠಗಳನ್ನು ಹೇಳ್ಕೊಡ್ತಾ ಇದೆ ಆ್ಯಂಡ್ ಹೇಳ್ಕೊಡ್ತಾನೇ ಇರುತ್ತೆ. ಸೊ ನಿಮಗೊಬ್ಬರಿಗೆ ಅಲ್ಲ, ಎಲ್ಲರಿಗೂ ಅಷ್ಟೇ, ನಾನು ಅಷ್ಟೇ, ನೀವು ಅಷ್ಟೇ. ಸೊ ಎಲ್ಲೆಲ್ಲಿ ನಾವು ಎಡವ್ತೀವಿ ಅಲ್ಲಲ್ಲಿ ನಮಗೆ ಲೆಸನ್ಸ್ ಇದ್ದೇ ಇರುತ್ತೆ. ಓಕೆ, ಸೊ ನಿಮ್ಮನ್ನು ಹೊರತುಪಡಿಸಿ, ನಮ್ಮನ್ನು ಹೊರತುಪಡಿಸಿ ಏನೂ ನಡೆಯೋದಿಲ್ಲ. ಓಕೆ, ಆ್ಯಂಡ್ ಎಲ್ಲವೂ ಸಹ ಮಾಯೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ. ಆ್ಯಂಡ್ ನಿಮಗೆ ಅನ್ನಿಸ್ತಾ ಇದೆ ಪ್ರತಿಯೊಂದು ದಿನಾನೂ ನಾನು ಜೀವಿಸಬೇಕು, ಪ್ರತಿಯೊಂದು ದಿನಾನೂ ನಾನು ಪಾಸಿಟಿವ್ ಆಗಿ ಚೇಂಜ್ ಮಾಡಬೇಕು. ನನ್ನ ಹತ್ರ ಕಷ್ಟ ಬರುತ್ತಾ, ಸುಖ ಬರುತ್ತಾ, ಅದನ್ನು ನಾನು ಲೆಕ್ಕಿಸಬಾರ್ದು, ನನ್ನ ಕೆಲಸನ ನಾನು ಮಾಡ್ಕೊತಾ ಹೋಗಬೇಕು ಅನ್ನೋ ಒಂದು ಚೇಂಜಸ್ ಬರ್ತಾ ಇದೆ. ಆ್ಯಂಡ್ ನಿಮ್ಮ ಡಿವೋಷನ್ ಕೃಷ್ಣನ ಕಡೆ ಇದೆ. ಸೊ ಬ್ಲೆಸ್ಸಿಂಗ್ಸ್ ಆಫ್ ಡಿವೋಷನ್ ಟು ಕೃಷ್ಣ. ಸೊ ನೀವು ಎಷ್ಟು ಕೃಷ್ಣನ ನೆನೆಸ್ಕೊತೀರಾ, ಇಲ್ಲ ಸುಮ್ಮನೆ ಇದ್ದಾಗ ಕೃಷ್ಣ ಕೃಷ್ಣ ಅಂತೀರಾ, ಇಲ್ಲ ನಿಮಗೆ ಬರೀಲಿಕ್ಕೆ ಇಷ್ಟ ಇದ್ದರೆ ನೀವು ಬರೀಬೋದು, ಶ್ರೀ ಕೃಷ್ಣ ಅಂತ ಬರೀಬೋದು. ಸೊ ಕೃಷ್ಣನ ಸ್ಮರಣೆ ಮಾಡೋದ್ರಿಂದ ನಿಮಗೆ ಪ್ರೊಟೆಕ್ಷನ್ ಖಂಡಿತ ಇದೆ. ಆ್ಯಂಡ್ ಆ ಪ್ರೊಟೆಕ್ಷನಿಂದ ನಿಮಗೆ ಹ್ಯಾಪಿ ಚೇಂಜಸ್ ಆಗಲಿದೆ. ಓಕೆ, ಸೊ ನಿಮಗೆ ಆ ತಾಯಿ ಸುಭದ್ರೆಯ ಒಂದು ಆಶೀರ್ವಾದನೂ ಇದೆ ಆ್ಯಂಡ್ ಕೃಷ್ಣನ ಆಶೀರ್ವಾದನೂ ಇದೆ. ಓಕೆ, ಸೊ ನೋಡೋಣ ಮತ್ತು ಯಾವ ರೀತಿಯ ಒಂದು ಮೆಸೇಜಸ್ ಬರ್ತಾ ಇದೆ. ಫೈಲ್ ನಂಬರ್ 6 ಯಾರು ಚಾಯ್ಸ್ ಮಾಡಿದ್ದೀರಾ, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್, ಪ್ಲೀಸ್ ಅವರ ಮೆಸೇಜಸ್ನ ಕೊಡಿ, ಥ್ಯಾಂಕ್ ಯು. ಬಿಲೀವ್. ಸೊ ನಿಮ್ಮನ್ನು ನೀವು ಬಿಲೀವ್ ಮಾಡೋ ಒಂದು ತಾಕತ್ತು ನಿಮ್ಮಲ್ಲಿ ಬರ್ತಾ ಇದೆ. ಅದು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದರೆ, ಯಾರೇ ನಿಮ್ಮನ್ನು ಮುರಿಯೋಕ್ಕೆ ಬಂದರು, ಯಾರೇ ನಿಮ್ಮನ್ನು ಹಾಳು ಮಾಡೋಕ್ಕೆ ಬಂದರು, ನಿಮ್ಮ ಮನಸ್ಥಿತಿನ ಹಾಳು ಮಾಡೋಕ್ಕೆ ಬಂದರು, ನಿಮ್ಮ ಪರಿಸ್ಥಿತಿನ ಹಾಳು ಮಾಡೋಕ್ಕೆ ಬಂದರು, ನಿಮ್ಮ ಡಿವೋಷನ್ ಏನಿದೆ, ನಿಮ್ಮ ಫೋಕಸ್ ಕಾನ್ಸಂಟ್ರೇಷನ್ ಏನಿದೆ ದೇವ್ರ ಮೇಲೆ ಆಗಲಿ, ನಿಮ್ಮ ಮೇಲೆ ಆಗಲಿ, ಅದು ಯಾವುದೇ ರೀತಿಯಲ್ಲಿ ಕಮ್ಮಿ ಆಗೋದಿಲ್ಲ. ಸೊ ನಿಮ್ಮನ್ನು ನೀವು ಬಿಲೀವ್ ಮಾಡ್ತೀರಾ ಆ್ಯಂಡ್ ಚೇಂಜಸ್ನ ಮಾಡ್ಕೊತೀರಾ. ಆ್ಯಂಡ್ ಯಾರೂ ಸಹ ನೀವು ಬಿಲೀವ್ ಮಾಡೋಕ್ಕೆ, ಬಿಕಾಸ್ ನಿಮಗೆ ಅದರ ಪವರ್ ಗೊತ್ತಾಗಿದೆ. ಓಕೆ, ಸೊ ಆ ಬಿಗ್ ಹ್ಯಾಪಿ ಚೇಂಜಸ್ಗೋಸ್ಕರ ನೀವು ನಿಮ್ಮ ಒಂದು ನಿಮ್ಮ ಒಳಗಿನ ಒಂದು ತಾಕತ್ತು ಜೊತೆ ನೀವು ಫೈಟ್ ಮಾಡ್ತಾ ಇದ್ದೀರಾ. ಓಕೆ, ಸೊ ವೆರಿ ವೆಲ್. ಸೊ ನೋಡೋಣ ಮತ್ತು ಯಾವ ರೀತಿಯ ಮೆಸೇಜಸ್ ಬರ್ತಾ ಇದೆ. ನಿಮ್ಮ ಫ್ಯೂಚರ್ ಸೆಲ್ಫ್ ಕಡೆಯಿಂದ ಯಾವ ಬಿಗ್ ಹ್ಯಾಪಿ ಚೇಂಜಸ್ ಬರ್ತಾ ಇದೆ. ಫೈಲ್ ನಂಬರ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್, ಪ್ಲೀಸ್ ಅವರ ಕಾರ್ಡ್ಸ್ನ ಕೊಡಿ. ಥ್ಯಾಂಕ್ ಯು. ಯುವರ್ ಕಮಿಟ್ಮೆಂಟ್ ಈಸ್ ಬೀಯಿಂಗ್ ಟೆಸ್ಟೆಡ್, ರೈಟ್. ಸೊ ರೈಟ್ ನಾವು ನಿಮ್ಮ ಲೈಫಲ್ಲಿ ಏನೇ ಸರಿ ಆಗದಲ್ಲೇ ಇರ್ಬೋದು, ಆದರೆ ನಿಮ್ಮ ಕಮಿಟ್ಮೆಂಟ್ನ ದೇವರು ನೋಡ್ತಾ ಇದ್ದಾರೆ. ಸೊ ನೀವು ಆ ಕಷ್ಟನ ತಡೀತೀರೋ, ಇಲ್ಲ ಬೇರೆ ಕೆಟ್ಟ ದಾರಿನ ಹುಡ್ಕೊತೀರೋ, ಇಲ್ಲ ಶಾರ್ಟ್ಕಟ್ನ ಹುಡ್ಕೊತೀರೋ, ಇಲ್ಲ ನಿಮಗೆ ಕೊಟ್ಟಿರೋ ಪ್ರಿನ್ಸಿಪಲ್ಸ್ ಏನಿದೆ ಅದ್ರ ಮೇಲೆ ನಡೀತೀರೋ, ಸತ್ಯದ ಮಾರ್ಗದಲ್ಲಿ ನಡೀತೀರೋ ಇಲ್ವೋ, ನಿಮಗೆ ದೇವರು ಟೆಸ್ಟ್ ಮಾಡ್ತಾ ಇದ್ದಾನೆ ಇಲ್ಲಿ. ಓಕೆ, ಸೊ ನಿಮ್ಮ ಕಷ್ಟದ ಪಯಣ ಇರ್ಬೋದು, ಏನೇ ಇರ್ಬೋದು, ಅದನ್ನು ದೇವರು ನೋಡ್ತಾ ಇದ್ದಾರೆ ಆ್ಯಂಡ್ ನಿಮ್ಮನ್ನು ಟೆಸ್ಟ್ ಮಾಡ್ತಾ ಇದ್ದಾನೆ ದೇವರು. ಓಕೆ, ಸೊ ಫೋಕಸ್ ಆಗಿರಿ, ಯಾವುದೇ ರೀತಿಯಲ್ಲೂ ಭಯ ಪಡಬೇಡಿ, ಬಿಕಾಸ್ ನೀವು ರೈಟ್ ಪಾತಲ್ಲಿದ್ದೀರಾ ಆ್ಯಂಡ್ ರೈಟ್ ಡೈರೆಕ್ಷನಲ್ಲಿದ್ದೀರಾ. ಓನ್ಲಿ ಥಿಂಗ್ ಈಸ್ ನಿಮಗೆ ದೇವರು ಕಷ್ಟ ಕೊಡ್ತಾ ಇದ್ದಾನೆ ಅಂದರೆ ನಿಮ್ಮನ್ನು ಅವರು ತುಂಬ ಸ್ಟ್ರಾಂಗ್ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ನೀವು ಅದನ್ನು ಗಿವ್ ಅಪ್ ಮಾಡ್ತೀರಾ, ಇಲ್ಲ ಅದ್ರ ಮೇಲೆ ಕೆಲಸ ಮಾಡ್ತಿರೋ ಇಲ್ವೋ ಅನ್ನೋದನ್ನು. ಓಕೆ, ಸೊ ನೋಡೋಣ ಮತ್ತು ಯಾವ ರೀತಿಯ ಒಂದು ಮೆಸೇಜಸ್ ಬರ್ತಾ ಇದೆ. ಫೈಲ್ ನಂಬರ್ 6 ಯಾರು ಚಾಯ್ಸ್ ಮಾಡಿದ್ದಾರೆ, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್, ಪ್ಲೀಸ್ ಫೈಲ್ ನಂಬರ್ 6 ಮೆಸೇಜಸ್ ಕೊಡಿ. ಫ್ಲವರಿಂಗ್, ಎಸ್. ಸೊ ನೀವು ನಿಮ್ಮ ಲೈಫಲ್ಲಿ ಎಂಪ್ರೆಸ್ಸಿನ ರೀತಿಯಲ್ಲಿ, ಕ್ವೀನ್ ರೀತಿಯಲ್ಲಿ ಬೆಳೀತಿದ್ದೀರಾ. ಓಕೆ, ಆ್ಯಂಡ್ ನಿಮಗೆ ಗೊತ್ತಿದೆ ಎಮೋಷ್ನಲಿ ನಾನು ಎಲ್ಲಿ ಬ್ಯಾಲೆನ್ಸ್ ಆಗಬೇಕು ಆ್ಯಂಡ್ ಯಾರನ್ನು ಹೆಲ್ಪ್ ಮಾಡಬೇಕು, ಯಾರನ್ನು ನಾನು ಆರ್ಡರ್ಸ್ ಕೊಡಬೇಕು, ತುಂಬಾ ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಳ್ಳೋ ಶಕ್ತಿ ನಿಮ್ಮಲ್ಲಿದೆ. ಸೊ ನಾನು ಇಷ್ಟು ದಿನ ಯಾಕೆ ಭಯ ಪಡ್ತಾ ಇದ್ದೆ, ಸೊ ನಾನು ಎಲ್ಲನೂ ಫೋಕಸ್ ಮಾಡ್ಬೋದು, ನಾನು ಎಲ್ಲನೂ ಪಡಿಬೋದು, ಎಲ್ಲವೂ ಸಹ ನನಗೇನು ಬೇಕೋ ನಾನು ಅದನ್ನು ಮ್ಯಾನಿಫೆಸ್ಟ್ ಮಾಡ್ಕೊಬಹುದು ಅನ್ನೋ ಒಂದು ನಿಮ್ಮಲ್ಲಿರೋ ಶಕ್ತಿನ ನೀವು ಇಲ್ಲಿ ಕಂಡ್ಕೊತೀರಾ ಆ್ಯಂಡ್ ನಿಮ್ಮನ್ನು ನೀವು ಗೌರವಿಸಕ್ಕೆ ಶುರು ಮಾಡ್ತೀರಾ. ಆ್ಯಂಡ್
ಆ್ಯಂಡ್ ನಿಮಗೆ ಆಶ್ಚರ್ಯ ಆಗುತ್ತೆ, ಸೊ ನಾನು ಈ ಒಂದು ರೀತಿಯ ವ್ಯಕ್ತಿನ ಅನ್ನೋದು. ಓಕೆ, ಸೊ ಮೈಟ್ ಬಿ ನಾನು ನನ್ನನ್ನು ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡಿದ್ದೀನಿ, ಇನ್ಮೇಲೆ ಮಾಡೋದಿಲ್ಲ, ಬಿಕಾಸ್ ನನ್ನಲ್ಲಿ ಒಳ್ಳೆ ಪವರ್ಸ್ ಇದೆ ಅನ್ನೋದು ನಿಮಗೆ ಖಂಡಿತ ಗೊತ್ತಿದೆ. ಓಕೆ, ಸೊ ಎಲ್ಲರೂ ದುಡಿತಾರೆ, ನೀವು ಸಹ ದುಡಿಬೋದು. ಎಲ್ಲರೂ ಅವರವರ ಕೆಲಸ ಮಾಡ್ತಾರೆ, ಸೊ ನಾನು ಸಹ ಮಾಡ್ಬೋದು. ನನ್ನಲ್ಲಿ ಯಾವುದೇ ರೀತಿಯ ಒಂದು ಕಮ್ಮಿ ಇಲ್ಲ ಅನ್ನೋದು ನೀವು ಅದನ್ನು ಸೆಲ್ಫ್ ರಿಯಲೈಸೇಷನ್ ಮಾಡ್ಕೊತಾ ಇದ್ದೀರಾ. ಓಕೆ, ಶೇರಿಂಗ್. ಸೊ ಎಸ್, ಆ್ಯಕ್ಷನು ತೊಗೊತೀರಾ. ಓಕೆ, ಸೊ ನೀವು ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಲ್ಲ, ಇಲ್ಲ ಪ್ಲ್ಯಾನ್ಸ್ಗಳನ್ನು ಹಾಕಲ್ಲ. ಸೊ ಅದ್ರ ಬಗ್ಗೆ ಆ್ಯಕ್ಷನು ತೊಗೊತೀರಾ ಆ್ಯಂಡ್ ತುಂಬ ಕೇರಿಂಗ್ ಆಗಿರ್ತೀರಾ. ಎಲ್ಲರ ಜೊತೆನೂ ನಿಮ್ಮ ಒಂದು ಸಿಹಿಯಾದ ವಿಚಾರ, ಸೆಲೆಬ್ರೇಷನ್ ಎಲ್ಲವನ್ನು ಶೇರ್ ಮಾಡ್ತೀರಾ. ಆ್ಯಂಡ್ ನೀವು ಒಬ್ಬ ಸ್ಟ್ರಾಂಗ್ ಪರ್ಸನಿಗೆ ಚೇಂಜ್ ಆಗ್ತಾ ಇದ್ದೀರಾ, ಅದನ್ನು ನೋಡ್ತಾರೆ ಎಲ್ಲರೂ ಸಹ. ಓಕೆ, ಸೊ ನಿಮ್ಮ ವೀಕ್ನೆಸ್ನ ನೀವು ಸ್ಟ್ರೆಂತಾಗಿ ಮಾಡ್ಕೊತಾ ಇದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ಓಕೆ, ಸೊ ನಿಮ್ಮ ವೀಕ್ನೆಸ್ನ ನೀವು ಸ್ಟ್ರೆಂತಾಗಿ ಮಾಡ್ಕೊತಾ ಇದ್ದೀರಾ ಅಂದರೆ ಅದು ಒಂದು ದೊಡ್ಡ ವಿಷಯನೇ. ಆ್ಯಂಡ್ ಆ ಚೇಂಜಸ್ ನಿಮಗೆ ತುಂಬ ಒಳ್ಳೆ ರೀತಿಯಲ್ಲಿ ಪಾಸಿಟಿವ್ ರಿಸಲ್ಟ್ಸ್ ಕೊಡ್ತಾ ಇದೆ. ಓಕೆ, ಕ್ರಿಯೇಟಿವಿಟಿ, ಎಂಪ್ರೆಸ್ ಕಾರ್ಡ್ ಬಂದಾಯಿತು. ಸಿ ದ ಜರ್ನಿ ನೋಡಿ ಹೆಂಗಿದೆ ಅಂತ. ಓಕೆ, ಸೊ ನೀವು ಕ್ವೀನ್ ಎನರ್ಜಿಯಿಂದ ಎಂಪ್ರೆಸ್ ಎನರ್ಜಿಗೆ ಹೋಗ್ತಾ ಇದ್ದೀರಾ ಆ್ಯಂಡ್ ಅದು ಮೆಚ್ಚುಗೆಯ ಒಂದು ವಿಷಯ. ಓಕೆ, ಸೊ ನೀವು ಮೇಲ್ ವಾಚ್ ಮಾಡ್ತಾ ಇದ್ರೂ ಸಹ ನೀವು ಕಿಂಗಿನ ಎನರ್ಜಿಯಿಂದ ಎಂಪ್ರರ್ ಎನರ್ಜಿಗೆ ಹೋಗ್ತಾ ಇದ್ದೀರಾ ಆ್ಯಂಡ್ ನಿಮ್ಮ ವ್ಯಾಲ್ಯೂಸ್ ಗೊತ್ತು. ಸೊ ಎಲ್ಲಿ ನನ್ನ ಮಾತಿಗೆ ಬೆಲೆ ಇದೆ, ಎಲ್ಲಿ ನನ್ನ ಸೈಲೆನ್ಸಿಗೆ ಬೆಲೆ ಇದೆ, ಎಲ್ಲಿ ನನ್ನ ಅಡ್ವೈಸಿಗೆ ಬೆಲೆ ಇದೆ, ಎಲ್ಲಿ ನಾನು ಯಾವ ಆ್ಯಕ್ಷನ್ ತೊಗೊಬೇಕು, ಎಲ್ಲಿ ನಾನು ಏನು ಮಾಡಬಾರ್ದು ಆ್ಯಂಡ್ ಎಲ್ಲಿ ಕೂತ್ಕೊಂಡು ಎಲ್ಲರನ್ನೂ ಆರ್ಡರ್ ಕೊಡಬೇಕು, ಏನು ಮಾಡಬೇಕು ಏನು ಮಾಡಬಾರ್ದು, ನನ್ನ ಇಂಟ್ಯೂಷನ್ ಏನು ಹೇಳ್ತಾ ಇದೆ, ಅದನ್ನೆಲ್ಲವನ್ನು ನೀವು ಗಮನಿಸ್ತಾ ಇದ್ದೀರಾ. ನಿಮ್ಮನ್ನು ನೀವು ಬೆಳೆಸ್ಕೊತಾ ಇದ್ದೀರಾ ಆ್ಯಂಡ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಆ್ಯಂಡ್ ಐ ಲೈಕ್ ದಿಸ್ ಸ್ಪೈಲ್. ಓಕೆ, ಸೊ ನೋಡೋಣ ಏಂಜಲ್ಸ್ ಯಾವ ರೀತಿಯ ಒಂದು ಮೆಸೇಜಸ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನು. ಓಕೆ, ಸೊ ಜಸ್ಟ್ ಅ ಸೆಕೆಂಡ್. ಸೊ ಯುವರ್ ಕಮಿಟ್ಮೆಂಟ್ ಈಸ್ ಬೀಯಿಂಗ್ ಟೆಸ್ಟೆಡ್. ಈ ಒಂದು ಕಾರ್ಡಿಗೆ ನಾನು ಇಲ್ಲಿ ಕ್ಲಾರಿಫಿಕೇಷನ್ ಮಾಡಬೇಕಾಗಿದೆ. ಸೊ ನಿಮ್ಮ ಯಾವ ರೀತಿಯ ಒಂದು ಕಮಿಟ್ಮೆಂಟ್ನ ಟೆಸ್ಟ್ ಮಾಡ್ತಾ ಇದ್ದಾರೆ ದೇವರು. ಓಕೆ, ಮೈಟ್ ಬಿ ನಿಮ್ಮ ಲೈಫಲ್ಲಿ ಕಾಂಪಿಟೇಷನ್ ಬಹಳ ಇದೆ, ಚಾಯ್ಸಸ್ ಬಹಳ ಇದೆ. ಓಕೆ, ಸೊ ಆ ನಿಟ್ಟಿನಲ್ಲಿ ದೇವ್ರು ನಿಮಗೆ ಎಲ್ಲೋ ಒಂದು ಕಡೆ ತುಂಬ ಕೊಟ್ಟು ನಿಮ್ಮನ್ನು ಟೆಸ್ಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಕಾಂಪಿಟೇಷನ್ ನೀವು ಸ್ಟ್ಯಾಂಡ್ ಮಾಡ್ತೀರಾ, ಜನರ ಮಾತುಗಳನ್ನು ನೀವು ಸ್ಟ್ಯಾಂಡ್ ಮಾಡ್ತೀರಾ, ಜನರು ಏನು ನಿಮಗೆ ಚುಚ್ಚು ಮಾತು ಹೇಳ್ತಾ ಇದ್ದಾರೆ, ಯಾರು ನಿಮಗೆ ಕೆಟ್ಟದ್ದು ಹೇಳ್ತಾರೆ, ಯಾರು ನಿಮ್ಮನ್ನು ನೆಗೆಟಿವ್ ಆಗಿ ನೋಡ್ತಾ ಇದ್ದಾರೆ, ಅವ್ರನ್ನೆಲ್ಲ ನೀವು ಸಹಿಸ್ಕೊತೀರಾ. ಇಲ್ಲ ನಾನು ಇಬ್ಬರಿಬ್ರು ನಿಮ್ಮ ಲೈಫಲ್ಲಿ ಕೊಡ್ತಾ ಇದ್ದೀನಿ, ಅವ್ರನ್ನ ನೀವು ಒಳ್ಳೆಯವ್ರನ್ನ ಸೆಲೆಕ್ಟ್ ಮಾಡ್ತೀರಾ. ಇಲ್ಲ ನಿಮಗೆ ಇಷ್ಟ ಅಂದರೆ ಯಾರು ನಿಮಗೆ ದುಡ್ಡಿನ ಇದರಲ್ಲಿ ನಿಮ್ಮನ್ನು ಸ್ಟೆಬಿಲಿಟಿ ಕೊಡ್ತಾರೋ ಅವ್ರನ್ನ ನೀವು ತೊಗೊತೀರಾ ನಿಮ್ಮ ಲೈಫಲ್ಲಿ. ಇಲ್ಲ ಯಾರು ಜೆನ್ವೈನ್ ಪರ್ಸನ್ ಇದ್ದಾರೋ ಅವ್ರನ್ನ ನೀವು ತೊಗೊತೀರಾ ಅನ್ನೋದು ದೇವರು ಇಲ್ಲಿ ನೋಡ್ತಾ ಇದ್ದಾರೆ. ಓಕೆ, ಸೊ ಆ ರೀತಿಯಲ್ಲಿ ಮೆಸೇಜಸ್ ಬರ್ತಾ ಇದೆ. ಸೊ ನೋಡೋಣ. ಓಕೆ, ಡೆತ್ ಕಾರ್ಡ್, 10 of swords ಆ್ಯಂಡ್ Queen of Wands ಅಗೇನ್. ಸಿ ಓಕೆ, ಸೊ Queen of Wands ಆ್ಯಂಡ್ Queen of Wands. ಓಕೆ, ಸೊ ಪೈಲ್ ನಂಬರ್ 6, ನೀವು ಮೇಜರ್ ಬ್ರೇಕಪ್ಪಿಂದ ಬ್ರೇಕ್ ಥ್ರೂ ಇಂದ ತುಂಬ ಜನ ನಿಮ್ಮನ್ನು ಹಿಂದ್ಗಡೆಯಿಂದ ಮೋಸ ಮಾಡಿದ್ದಾರೆ, ಎಲ್ಲವೂ ಸಹ ಮಾಡಿದ್ದಾರೆ. ಆ್ಯಂಡ್ ಅದರಿಂದ ನೀವು ಪಾಠ ಕಲಿತೀರೋ ಇಲ್ವೋ ಅನ್ನೋದು ದೇವ್ರಿಗೆ ಗೊತ್ತಾಗಬೇಕಾಗಿದೆ. ಸೊ ನಿಮ್ಮ ಜರ್ನಿ ತುಂಬಾ ಟಫ್ ಇತ್ತು ಆ್ಯಂಡ್ ಅದರಿಂದ ನೀವು ಪಾಠ ಕಲ್ತಿದ್ದೀರೋ ಇಲ್ಲೋ ಅನ್ನೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ನಿಮ್ಮ ಲೈಫ್ ಡಿಸಿಷನ್ಸ್ನ ನೀವು ಯಾವ ರೀತಿ ತೊಗೊತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಅದರ ಮೇಲೆ ನಿಮ್ಮ ಹ್ಯಾಪಿ ಚೇಂಜಸ್ ನಿಂತಿದೆ ಆ್ಯಂಡ್ ನೀವು ಅದನ್ನು ಮಾಡ್ತೀರಾ. ಬಿಕಾಸ್ ಈ ಕಾರ್ಡ್ಸ್ ಹೇಳ್ತಾ ಇದೆ ನಿಮ್ಮ ಲೈಫಲ್ಲಿ ಯಾರೇ ಏನೇ ಮಾಡಿರ್ಬೋದು, ಏನೇ ಆಗಿರ್ಬೋದು, ಅದನ್ನೆಲ್ಲನೂ ಸಹ ನೀವು ಹಿಂದೆ ಬಿಟ್ಟು ನಿಮ್ಮದೇ ಆದ ಒಂದು ಇಂಡಿಪೆಂಡೆಂಟ್ ಲೈಫನ್ನ ನೀವು ಕಟ್ಕೊತೀರಾ. ಓಕೆ, ಸೊ ನೋಡೋಣ ಏಂಜಲ್ಸ್ ಕಡೆಯಿಂದ ಯಾವ ರೀತಿಯ ಒಂದು ಮೆಸೇಜಸ್ ಇದೆ. ಪೈಲ್ ನಂಬರ್ 6 ಯಾರು ಸೆಲೆಕ್ಟ್ ಮಾಡಿದ್ದಾರೆ, ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ ಇವರ ಮೆಸೇಜಸ್ನ ಕೊಡಿ. The World card, a very happy ending, a full circle, spiritual growth and insight. Exactly. ಸೊ ನಿಮ್ಮ ಲೈಫಲ್ಲಿ ಸ್ಪಿರಿಚುವಲ್ ಗ್ರೋತ್ ಆಗ್ತಾ ಇದೆ ಆ್ಯಂಡ್ ಯಾವುದೇ ರೀತಿಯಲ್ಲಿ ಈ ಒಂದು ಕಾರ್ಡ್ ನಾನು ಹೇಳ್ದಂಗೆ, ಸೊ ವರ್ಲ್ಡ್ ಕಾರ್ಡು ಅದೇ ಹೇಳ್ತಾ ಇದೆ. ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಲೈಫಲ್ಲಿ ಎಂಡಿಂಗ್ಸ್ ಆಗ್ತಾ ಇದೆ, ಒಂದು ಎಂಡಿಂಗ್ಸ್ ಆಗ್ತಾ ಇದೆ, ಕೆಟ್ಟದೆಲ್ಲ ಎಂಡ್ ಆಗ್ತಾ ಇದೆ ಆ್ಯಂಡ್ ಒಳ್ಳೆಯದು ನಿಮ್ಮ ಬಾಗಿಲನ್ನ ತಟ್ತಾ ಇದೆ. ಓಕೆ, ಸೊ ನಿಮ್ಮ ಅದೃಷ್ಟ ಖುಲಾಯಿಸ್ತಾ ಇದೆ ಆ್ಯಂಡ್ ಅದು ಒಂದು ಬಿಗ್ ಹ್ಯಾಪಿ ಚೇಂಜಸ್.
ಅದನ್ನು ಟೆಸ್ಟ್ ಮಾಡ್ತಾ ಇದ್ದಾನೆ ದೇವರು. ನೀವು ಅದನ್ನು ತುಂಬ ಸ್ಟ್ರಾಂಗ್ ಆಗಿ ತೊಗೊಬೇಕು. ಆ್ಯಂಡ್ ಯಾವುದೇ ರೀತಿಯಲ್ಲೂ ಸೆಟ್ಲ್ ಆಗಬೇಡಿ. ಓಕೆ, ಯಾವುದೇ ರೀತಿಯಲ್ಲಿ ನಿಮ್ಮನ್ನು ನೀವು ಡೌಟ್ ಮಾಡಬೇಡಿ. ನಿಮ್ಮ ಒಂದು ಎನರ್ಜಿ ಆಗಲಿ, ನಿಮ್ಮ ಒಂದು ಸ್ಫೂರ್ತಿ ಆಗಲಿ, ನಿಮ್ಮಲ್ಲಿರೋ ಪಾಸಿಟಿವಿಟಿನ ಡೌಟ್ ಮಾಡಬೇಡಿ. ಓಕೆ, ನಿಮ್ಮ ಸಾಮರ್ಥ್ಯನ ನೀವು ಡೌಟ್ ಮಾಡಬೇಡಿ. ಓಕೆ, ಸೊ ನೆಕ್ಸ್ಟ್ ಏನಿದೆ, 4 ಆಫ್ ರಾಫಾಯಲ್. ಎಸ್, ಸೊ ಬೇರೆ ಬೇರೆ ದಾರಿಗಳಿದೆ, ಬೇರೆ ಬೇರೆ ಆಪ್ಷನ್ಸ್ಗಳಿದೆ. ಅದನ್ನು ನೀವು ನೋಡಿ. ಈ ಹಿಂದೆ ಏನಾಯಿತು ಅದ್ರ ಬಗ್ಗೆನೇ ತುಂಬ ಯೋಚನೆ ಮಾಡಬೇಡಿ. ಓಕೆ, ನಿಮ್ಮದೇ ಆದ ಎಮೋಷನ್ಸ್ ಬಗ್ಗೆ ನಿಮಗೆ ಚೆಕ್ ಇರಲಿ. ಸೊ ನಿಮ್ಮ ಎಮೋಷನ್ಸೇ ನಿಮಗೆ ಎಲ್ಲೋ ಒಂದು ಕಡೆ ಶತ್ರು ಆಗ್ತಾನೆ. ಸೊ ನಿಮ್ಮ ಎಮೋಷನ್ಸ್ನ ತುಂಬಾ ಬಿಡಬೇಡಿ. ಬಿಕಾಸ್ ಹೆಲ್ಪ್ ನಿಮ್ಮ ಹತ್ರ ಇದೆ. ಆ ಹೆಲ್ಪನ್ನು ಕೇಳಿ ಆ್ಯಂಡ್ ನಿಮ್ಮ ಎಮೋಷನ್ಸ್ನ ನೀವು ಹೀಲ್ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಹೀಲ್ ಮಾಡಿಕೊಂಡಷ್ಟು ನೀವು ಸ್ಟ್ರಾಂಗ್ ಆಗ್ತೀರಾ. ಓಕೆ, ಕಿಂಗ್ ಆಫ್ ಗ್ಯಾಬ್ರಯಲ್. ಓಕೆ, ಸೊ ಕ್ವೀನ್ ಆಫ್ ಗ್ಯಾಬ್ರಯಲ್ ಆ್ಯಂಡ್ ಕಿಂಗ್ ಆಫ್ ಗ್ಯಾಬ್ರಯಲ್. ಸೊ ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಏನಿದೆ, ಇದು ಕಿಂಗ್ ಆಫ್ ವಾಂಡ್ಸ್. ಸೊ ನೀವು ಪವರ್ ಕಪಲ್ ಆಗೋರಿದ್ದೀರಾ. ಓಕೆ, ಸೊ ಮೈಟ್ ಬಿ ನಿಮ್ಮ ಲೈಫಲ್ಲಿ ಸ್ಟ್ರಾಂಗ್ ಮೇಲ್ ಇಲ್ಲ ಫೀಮೇಲ್ ಬರೋರಿದ್ದಾರೆ. ಆ್ಯಂಡ್ ಅವರಿಂದ ನಿಮ್ಮ ಲೈಫಲ್ಲಿ ನಿಮ್ಮ ಲೈಫನ್ನು ನೋಡೋ ಒಂದು ಪರ್ಸ್ಪೆಕ್ಟಿವ್ ಏನಿದೆ ಅದು ಚೇಂಜ್ ಆಗ್ತಾ ಇದೆ. ಓಕೆ, ಸೊ ಆ ಒಂದು ಚೇಂಜಸ್ ಬಹಳ ಇದೆ. ಆ್ಯಂಡ್ ನಿಮ್ಮ ಈ ಒಂದು ಜರ್ನಿಯಲ್ಲಿ ನೀವು ಫೋಕಸ್ ಮಾಡಬೇಕಾಗಿರೋದು ನಿಮ್ಮ ಒಂದು ಪರ್ಸ್ನಲ್ ಗ್ರೋತ್ ಮೇಲೆ. ಓಕೆ, ಸೊ ನೀವು ಪರ್ಸ್ನಲ್ಲಾಗಿ ಹೇಗೆ ಗ್ರೋ ಆಗಬೇಕು, ನಾನು ನನ್ನಿಂದ ಯಾರನ್ನೂ ನೋವು ಕೊಡಬಾರ್ದು, ಅವರಲ್ಲಿರೋ ಕೆಟ್ಟತನನ ಅವರಿಗೆ ಬಿಟ್ಬಿಡ್ತೀನಿ ಆ್ಯಂಡ್ ನನ್ನಲ್ಲಿರೋ ಒಳ್ಳೆತನನ ನಾನು ಜಾಸ್ತಿ ಮಾಡ್ಕೊತೀನಿ, ಪಾಸಿಟಿವಲ್ಲಿ ಚೇಂಜ್ ಮಾಡ್ಕೊತೀನಿ ಅನ್ನೋದು ಈ ಕಾರ್ಡ್ ಹೇಳ್ತಾ ಇದೆ. ಸೊ ನಿಮ್ಮಲ್ಲಿರೋ ಈ ಬಿಗ್ ಪಾಸಿಟಿವ್ ಚೇಂಜಸ್ ತುಂಬಾ ಒಳ್ಳೆ ಇದು ತರ್ತಾ ಇದೆ. ಓಕೆ, ಸೊ ಆಲ್ ದ ಬೆಸ್ಟ್. ಫೈಲ್ ನಂಬರ್ 6ನ ಯಾರು ಚಾಯ್ಸ್ ಮಾಡಿದ್ದಾರೆ. ಸೊ ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ. ಪೈಲ್ ನಂಬರ್ 7 ಯಾರು 7 ಈ ನಂಬರ್ನ ಚಾಯ್ಸ್ ಮಾಡಿದ್ದೀರಾ, ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಆ್ಯಂಡ್ ಈ ಕಾರ್ಡ್ ಹೇಳ್ತಾ ಇದೆ ನಿಮ್ಮ ಲೈಫಲ್ಲಿ ಯಾವ ಪಾಸಿಟಿವ್ ಚೇಂಜಸ್ ಬರ್ತಾ ಇದೆ ಅಂತ. ಸೊ ಆಲ್ರೆಡಿ ನಿಮ್ಮ ಲೈಫಲ್ಲಿ ಪಾಸಿಟಿವ್ ಚೇಂಜಸ್ ನಡೀತಾ ಇದೆ, ಆ ಎನರ್ಜೀಸ್ ಬರ್ತಾ ಇದೆ. ಆ್ಯಂಡ್ ಮೈಟ್ ಬಿ ನೀವು ಆ ಒಂದು ಪಾಸಿಟಿವ್ ಚೇಂಜಸ್ಗೋಸ್ಕರ ತುಂಬ ವರ್ಷ ಕಾದಿದ್ದೀರಾ, ಇಲ್ಲ ಆ ಪರ್ಸನ್ಗೋಸ್ಕರ ತುಂಬ ವರ್ಷ ಕಾದಿದ್ದೀರಾ. ಆ್ಯಂಡ್ ನಿಮಗೆ ಇವಾಗ ಕ್ಯೂರಿಯಾಸಿಟಿ ಇದೆ, ಇನ್ನು ಯಾವ ರೀತಿಯ ಒಂದು ಬಿಗ್ ಹ್ಯಾಪಿ ಚೇಂಜಸ್ ಆಗ್ತಾ ಇದೆ, ಇಲ್ಲ ಬದಲಾವಣೆಗಳಾಗ್ತಾ ಇದೆ ನನ್ನ ಫ್ಯೂಚರಲ್ಲಿ ಅನ್ನೋದನ್ನು. ಸೊ ಇದು ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಮ ಫ್ಯೂಚರ್ ಸೆಲ್ಫ್ ಕಡೆಯಿಂದ. ಸೊ ನೋಡೋಣ ಯಾವ ರೀತಿಯ ಒಂದು ಮೆಸೇಜ್ ಇದೆ ಅನ್ನೋದನ್ನು. ರೈಟ್ ಸೈಡ್ ಅಪ್. ಓಕೆ, ಸೊ 1 ಇದೆ. ಓಕೆ, ಸೊ 1 ನಿಮಗೆ ಇಂಪಾರ್ಟೆಂಟ್ ನಂಬರ್ ಇರ್ಬೋದು, ಇಲ್ಲ ಏಂಜಲ್ 111 ನಂಬರ್ಸ್ ತುಂಬ ಕಾಣಿಸ್ತಾ ಇರ್ಬೋದು ನಿಮಗೆ. ಆ್ಯಂಡ್ ಮೈಟ್ ಬಿ ಒನ್ ಡೇಟ್ ಆಫ್ ಬರ್ತ್ ಇಲ್ಲ ಮಂತ್ ಇರ್ಬೋದು, ಇಲ್ಲ ಎಲ್ಲೋ ಒಂದು ಕಡೆ ನಂಬರ್ 1 ನಿಮಗೆ ತುಂಬ ಇಂಪಾರ್ಟೆಂಟ್ ನಂಬರ್ ಇರ್ಬೋದು. ಮೈಟ್ ಬಿ ನೀವು ಏನೇ ಕೆಲಸ ಮಾಡೋದಾದರೆ 1 ನಂಬರಿಂದ ತುಂಬ ಪ್ರಭಾವಿತರಾಗಿದ್ದೀರಾ. ಆ್ಯಂಡ್ ಮೈಟ್ ಬಿ ನಿಮ್ಮಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಬಹಳ ಇದೆ. ಸೊ ನೀವು ಏನೇ ಆಗಲಿ ಅಲ್ಲಿ ಟಾಪ್ ಮಾಡಬೇಕು, ಇಲ್ಲ ಮಾಡಲೇಬಾರ್ದು. ಸೊ ನೀವು ರಿಸ್ಕ್ ತೊಗೊಂಡ್ರೆ ಅದನ್ನು ಮಾಡಬೇಕು, ಇಲ್ಲಾಂದರೆ ಅದನ್ನು ನೀವು ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ಅಂಥ ಒಂದು ಪರ್ಸ್ನಾಲಿಟಿ ಇರ್ಬೋದು. ಓಕೆ, ಸೊ ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ನಾವು ಯಾವ ರೀತಿ ಕಾರನ್ನ ಓಡಿಸ್ಬೇಕಾದ್ರೆ ಇವಾಗ 2 ವೀಲರ್ ಓಡಿಸ್ಬೇಕಾದ್ರೆ ನಾವು ಹೆಲ್ಮೆಟ್ನ ಹಾಕ್ಕೊತೀವಿ. ಆ್ಯಂಡ್ 4 ವೀಲರ್ ಕಾರ್ ಓಡಿಸ್ಬೇಕಾದ್ರೆ ನಾವು ಸೇಫ್ಟಿಗೋಸ್ಕರ ನಾವು ಸೀಟ್ ಬೆಲ್ಟ್ನ ಹಾಕ್ಕೊತೀವಿ. ಓಕೆ, ಸೊ ಸಾರಿ, ಏನಂದರೆ ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ಎಲ್ಲವೂ ಸರಿ, ನಿಮ್ಮ ಲೈಫಲ್ಲಿ ಎಲ್ಲವೂ ಚೆನ್ನಾಗಿ ಆಗ್ತಾ ಇದೆ, ಬಟ್ ಸೆಕ್ಯೂರಿಟಿ ತುಂಬ ಇಂಪಾರ್ಟೆಂಟ್. ಅದನ್ನು ಎಲ್ಲೋ ಒಂದು ಕಡೆ ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಓಕೆ, ಸೊ ನಿಮ್ಮ ಲೈಫಲ್ಲಿ ದುಡ್ಡಿರ್ಬೋದು, ಬಹಳಷ್ಟು ಫೇಮ್ ಇರ್ಬೋದು, ಇಲ್ಲ ರೈಟ್ ನಾವು ನಿಮ್ಮ ಲೈಫಲ್ಲಿ ಒಳ್ಳೊಳ್ಳೇದು ಆಗ್ತಾ ಇರ್ಬೋದು, ಬಟ್ ಎಲ್ಲೋ ಒಂದು ಕಡೆ ಆ ಒಳ್ಳೆತನದಲ್ಲಿ ನೀವು ಕಳೆದೋಗಿದ್ದೀರಾ. ಆ್ಯಂಡ್ ನಿಮ್ಮ ಲೈಫಲ್ಲಿ ಇರೋ ಈಗ ಈ ಹಿಂದೆ ನಿಮ್ಮ ಲೈಫಲ್ಲಿ ಕೆಟ್ಟದಾಗಿದೆ ಅಂದರೆ ಇನ್ನು ಮುಂದೆ, ಇವಾಗ ಒಳ್ಳೇದಾಗ್ತಾ ಇದೆ ಅಂದರೆ ಇನ್ನು ಮುಂದೆ
ಬರಬಾರ್ದು, ಕೆಟ್ಟ ದಿನಗಳು ಬರಬಾರ್ದು. ಆದರೂ ಸಹ ನಾವು ಕೆಟ್ಟ ದಿನಗಳಿಗೋಸ್ಕರ ಸ್ವಲ್ಪ ದುಡ್ಡು ಎತ್ತಿಡೋದಾಗಲಿ ಇಲ್ಲ ಸೆಕ್ಯೂರಿಟಿ ಮಾಡ್ಕೊಳ್ಳೋದಾಗಲಿ ಮಾಡ್ಕೊಬೇಕು. ಓಕೆ, ಸೊ ನಿಮ್ಮ ಟೈಮ್ ತುಂಬ ಚೆನ್ನಾಗಿದೆ ಅಂತ ಹೇಳಿ ತುಂಬ ಖರ್ಚು ಮಾಡ್ಕೊಳ್ಳೋದು, ಫ್ರೆಂಡ್ಸಿಗೆ ಕೊಡೋದು, ಲೋನ್ ಕೊಡೋದು, ಅಶ್ಯೂರಿಟಿ ಹಾಕೋದು ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ನಿಮ್ಮ ಟೈಮ್ ಚೆನ್ನಾಗಿದೆ, ಅದನ್ನು ನೀವು ಹುಷಾರಾಗಿ ಯೂಸ್ ಮಾಡಿ. ಯಾವುದೇ ರೀತಿಯಲ್ಲಿ ದುಡ್ಡನ್ನು ನೀವು ಗಳಿಸ್ತೀರಾ ಇಲ್ಲ ಫೇಮನ್ನು ಕಳಿಸ್ತೀರಾ ಇಲ್ಲ ಏನೇ ನೀವು ಗಳಿಸ್ತೀರಲ್ಲ ಅದನ್ನು ನೀವು ಹುಷಾರಾಗಿ ಇಟ್ಕೊಳ್ಳಿ ಅನ್ನೋದು ಈ ಕಾರ್ಡ್ ಹೇಳ್ತಾ ಇದೆ. ಓಕೆ, ಯಾವುದೇ ರೀತಿಯಲ್ಲಿ ನಿಮ್ಮ ಲೈಫಲ್ಲಿ ಜನ ನಿಮಗೆ ಈ ಹಿಂದೆ ಯಾರು ಇರಲಿಲ್ವೋ, ರೈಟ್ ನಾವು ನೀವು ಚೆನ್ನಾಗಿದ್ದೀರಾ ಅಂತ ನಿಮ್ಮ ಹತ್ರ ಯಾರು ಬರ್ತಾ ಇದ್ದಾರೋ ಅವ್ರ ಬಗ್ಗೆನೂ ಗಮನ ಇರಲಿ. ಆ್ಯಂಡ್ ಮೇಜರ್ ಆಗಿ ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ ಎಲ್ಲವೂ ಸಹ ಬ್ಯಾಲೆನ್ಸಿಗೆ ಬರ್ತಾ ಇದೆ. ಓಕೆ, ಸೊ ಕಾರ್ಡ್ ನಂಬರ್ 1 ಇಲ್ಲಿ ಬ್ಯಾಲೆನ್ಸನ್ನು ತೋರಿಸ್ತಾ ಇದೆ ನಿಮ್ಮ ಲೈಫಲ್ಲಿ. ಓಕೆ, ಸೊ ಬಿಗ್ ಹ್ಯಾಪಿ ಚೇಂಜಸ್ ಫ್ಯೂಚರಲ್ಲಿ ಏನಿದೆ ಅಂದರೆ ನೀವು ಅದನ್ನೆಲ್ಲ ಗಮನಿಸಿ ಎಲ್ಲವೂ ಸಹ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಎಲ್ಲನೂ ಲೈಫ್ ಲಾಂಗ್ ಬ್ಯಾಲೆನ್ಸಲ್ಲಿ ಇರುತ್ತೆ ಅನ್ನೋದು. ಓಕೆ, ಆ್ಯಂಡ್ ನಿಮ್ಮ ಈ ಒಂದು ಬ್ಯಾಲೆನ್ಸಿಗೋಸ್ಕರ ಯೂನಿವರ್ಸ್ ಪಂಚ ಮಹಾಭೂತಗಳು ಎಲ್ಲವೂ ಸಹ ವರ್ಕ್ ಮಾಡ್ತಾ ಇದ್ದಾರೆ. ಎಲ್ಲವೂ ಸಹ ನಿಮ್ಮ ಶ್ರೇಯಸ್ಸನ್ನು ಬಯಸ್ತಾ ಇದ್ದಾರೆ. ಅದು ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಇರ್ಬೋದು, ನಿಮ್ಮ ಪೂರ್ವಜರ ಆಶೀರ್ವಾದ ಇರ್ಬೋದು, ಎಲ್ಲವೂ ಸಹ ಇಲ್ಲಿ ವರ್ಕ್ ಆಗ್ತಾ ಇದೆ ನಿಮಗೋಸ್ಕರ. ಅದನ್ನು ನೀವು ಹುಷಾರಾಗಿ ಎತ್ತಿಟ್ಕೊಳ್ಳಿ, ಇಲ್ಲಾಂದರೆ ಅದು ಕಳ್ಕೊಳ್ಳೋ ಚಾನ್ಸಸ್ ಇದೆ. ಓಕೆ, ಒಂದು ಕಾಷನ್ ಜೊತೆ ಬಂದಿದೆ, ಬಟ್ ಇಟ್ ಈಸ್ ಅ ಗುಡ್ ಹ್ಯಾಪಿ ಚೇಂಜಸ್. ಸೊ ಎಲ್ಲವೂ ಸಹ ನಿಮ್ಮ ಲೈಫಲ್ಲಿ ಮೇಲ್ಮಟ್ಟಕ್ಕೆ ಬರ್ತಾ ಇದೆ. ನೀವು ಕೆಳಮಟ್ಟದಲ್ಲಿದ್ರಿ ಅಂದರೆ ಎಲ್ಲವೂ ಸಹ ಒಂದು ಮೇಲ್ಮಟ್ಟಕ್ಕೆ ಬರ್ತಾ ಇದೆ. ಆ್ಯಂಡ್ ಅದನ್ನು ಟ್ರಸ್ಟ್ ಮಾಡಿ ಅನ್ನೋದು ಈ ಕಾರ್ಡ್ ಹೇಳ್ತಾ ಇದೆ. ವಿತ್ ಅ ಕಾಷನ್ ಹೇಳ್ತಾ ಇದೆ. ಓಕೆ, ಸೊ ಕಾಷನು ಸಹ ಇದೆ ಅದರಲ್ಲಿ. ಸೊ ಆಲ್ ದಿ ಬೆಸ್ಟ್. ಓಕೆ, ಸೊ ನೋಡೋಣ ಮತ್ತು ಯಾವ ರೀತಿಯ ಮೆಸೇಜಸ್ ಬರ್ತಾ ಇದೆ ಗಾಡ್ ಆ್ಯಂಡ್ ಗಾಡಸಸ್ ಡೆಕ್ಕಿಂದ. ಪೈಲ್ ನಂಬರ್ 7 ಯಾರು ಚಾಯ್ಸ್ ಮಾಡಿದ್ದಾರೆ, ಪ್ಲೀಸ್ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಅವರ ಮೆಸೇಜಸ್ನ ಕೊಡಿ. ಓಕೆ, ಸೇಜ್ ಆಫ್ ಗಾಡ್ಸ್ ನಾರದ ಮುನಿ. ಓಕೆ, ಸೊ ನಾರದ ಮುನಿ ಕಾರ್ಡ್ ಏನಿದೆ ಅಲ್ಲ, ತುಂಬ ಇಂಟ್ರೆಸ್ಟಿಂಗ್ ಕಾರ್ಡ್ ಆಗಿದೆ. ಓಕೆ, ಸೊ ನಾರದ ಮುನಿ ಅವರಿಗೆ ಎಲ್ಲ ಥರದ ನಾಲೆಡ್ಜ್ ಇದೆ. ಓಕೆ, ಸೊ ದೇವಲೋಕದಲ್ಲೂ ಅವರಿಗೆ ಮಹತ್ವ ಇದೆ, ಹಾಗೂ ದುಷ್ಟರ ಲೋಕದಲ್ಲೂ ಅವರಿಗೆ ಮಹತ್ವ ಇದೆ. ಸೊ ಎಲ್ಲೇ ಹೋಗಲಿ ಅವರು ಎಲ್ಲರೂ ಅವ್ರನ್ನ ಸ್ವಾಗತಿಸ್ತಾರೆ. ಆ್ಯಂಡ್ ಎಲ್ಲರೂ ಸಹ ಅವ್ರನ್ನ ಒಂದು ರೀತಿಯಲ್ಲಿ ಭಯನೂ ಪಡ್ತಾರೆ. ಓ, ನಾರದ ಮುನಿ ಬಂದ್ರ, ಇನ್ನೇನು ನ್ಯೂಸ್ ತಂದರು ಅನ್ನೋ ರೀತಿಯಲ್ಲಿ ನಾರದ ಮುನಿಯವ್ರನ್ನ ನೋಡ್ತಾರೆ. ಆ್ಯಂಡ್ ಅವರ ಸದಾ ಅವರ ಕೈಯಲ್ಲಿ ಈ ಒಂದು ನಾದ ಏನಿರುತ್ತಲ್ಲ ಅದು ಯಾವಾಗಲೂ ಪಾಸಿಟಿವ್ನ, ಅವರ ಆರಾನ ಪಾಸಿಟಿವ್ ಮಾಡ್ತಾ ಇರುತ್ತೆ. ಆ್ಯಂಡ್ ಸದಾ ಅವರು ಅವರ ನಾಲಿಗೆಯ ಮೇಲೆ ದೇವ್ರನ್ನ ನೆನೆಸ್ಕೊತಾ ಇರ್ತಾರೆ. ಆ್ಯಂಡ್ ಆ ಒಂದು ಚಾಂಟಿಂಗ್ ಏನಿದೆಯಲ್ಲ ಅವರಲ್ಲಿ ಯಾವುದೇ ದೋಷ ಇದ್ದರೂ ಯಾವುದೇ ಲೋಪ ಇದ್ದರೂ ಎಲ್ಲವೂ ಸಹ ಶೂನ್ಯ ಆಗುತ್ತೆ. ಓಕೆ, ಸೊ ನಿಮ್ಮಲ್ಲಿ ಏನೇ ಒಂದು ದೋಷ ಇದ್ದರೂ ಏನೇ ಒಂದು ಕಮ್ಮಿ ಇದ್ದರೂ ಆ ದೇವ್ರನ್ನ ಸ್ಮರಣೆ ಮಾಡಿ ಸದಾ ದೇವ್ರ ಎಲ್ಲವೂ ಸಹ ಅವನಿಂದ ಆಗೋದು ಅನ್ನೋದನ್ನು ನೀವು ಯಾವಾಗ ಅದನ್ನು ತಿಳ್ಕೊತೀರೋ ಎಲ್ಲವೂ ಸಹ ಸಹಜ ಆಗುತ್ತೆ ನಿಮಗೆ. ಓಕೆ, ಸೊ ನಿಮ್ಮನ್ನು ನೀವು ನಂಬಿ, ಆದರೆ ಒಂದು ಶಕ್ತಿ ಇದೆ, ಆ ಶಕ್ತಿಯನ್ನು ಸಹ ನೀವು ನಂಬಬೇಕಾಗತ್ತೆ. ಆ್ಯಂಡ್ ನಾರದ ಮುನಿ ಇಲ್ಲಿ ಇನ್ಫಾರ್ಮೇಷನ್ನು ಸಹ ಹೇಳುತ್ತೆ. ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ ಬರುತ್ತೆ ನಿಮ್ಮ ಲೈಫಲ್ಲಿ. ಆ ಇನ್ಫಾರ್ಮೇಷನ್ಸ್ನ ನೀವು ಯಾವ ರೀತಿಯಲ್ಲಿ ತೊಗೊಬೇಕು, ಯಾವ ರೀತಿಯಲ್ಲಿ ತೊಗೊಬಾರ್ದು, ಆ ಇನ್ಫಾರ್ಮೇಷನ್ ಸರಿನಾ ಇಲ್ವಾ ಅನ್ನೋದನ್ನು ಕ್ರಾಸ್ ಚೆಕ್ ಮಾಡಿ. ಓಕೆ, ಸೊ ನಾಲೆಡ್ಜ್ ಆಫ್ ವೇದಿಕ್ ಲೆಕ್ಚರರ್. ಸೊ ನೀವು ವೇದಗಳನ್ನು ಓದಬೇಕು, ಬುಕ್ಸ್ಗಳನ್ನು ಓದಬೇಕು, ಇಲ್ಲ ಕೆಲವೊಂದು ಶಾಸ್ತ್ರ ಇರುತ್ತೆ ಅದನ್ನು ನೀವು ತಿಳ್ಕೊಬೇಕು. ಅಂದರೆ ನೀವು ಈ ಒಂದು ಭಕ್ತಿ ಏನಿದೆ ನಿಮ್ಮ ಲೈಫಲ್ಲಿ ಅದನ್ನು ನೀವು ಜಾಸ್ತಿ ಮಾಡ್ಕೊಬೇಕು, ಡಿವೋಷನ್ನ ಜಾಸ್ತಿ ಮಾಡ್ಕೊಬೇಕು, ದೇವ್ರ ಮೇಲೆ ಇರೋ ಭಕ್ತಿನ ಜಾಸ್ತಿ ಮಾಡ್ಕೊಬೇಕು, ಯೋಗ ಮಾಡಬೇಕು. ಇಲ್ಲ ನಿಮಗೆ ಯೋಗ ಮಾಡೋಕ್ಕೆ ಆಗಿಲ್ಲ ಅಂದರೆ ಮೆಡಿಟೇಷನ್ ಒಂದು ಸ್ವಲ್ಪ ಹೊತ್ತು ಮಾಡಬೇಕು, ಇಲ್ಲ ಯೋಗ ಒಂದು ಸ್ವಲ್ಪ ಹೊತ್ತು ಮಾಡಬೇಕು. ಯಾವುದೇ ರೀತಿಯ ಒಂದು
ದೇಹನ ನಾವು ಸರಿಯಾಗಿ ಇಟ್ಕೊಬೇಕು. ಆ ದೇಹನ ನಾವು ಸರಿಯಾಗಿ ಇಟ್ಕೊಂಡ್ರೆ ನಮ್ಮ ಮನಸ್ಸು ಸಹ ಕರೆಕ್ಟಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ನಮ್ಮಲ್ಲಿ ಲೈಫಲ್ಲಿ ಇರೋ ಪ್ರೆಷರ್ನ ನಾವು ಹುಷಾರಾಗಿ ಹ್ಯಾಂಡಲ್ ಮಾಡ್ಕೊಳ್ಳೋ ಶಕ್ತಿ ನಮಗೆ ಬರುತ್ತೆ. ಓಕೆ, ಸೊ ನೀವು ಸಿಂಗಿಂಗಿಗೆ ಹೋಗಬೇಕು, ನಿಮ್ಮ ಸಿಂಗಿಂಗ್ ಕ್ವಾಲಿಟಿನ ಜಾಸ್ತಿ ಮಾಡ್ಕೊಬೇಕು ಅಂದರೆ ಖಂಡಿತ ನೀವು ಬೇರೆ ಬೇರೆ ಕ್ಲಾಸಸ್ನ ಜಾಯಿನ್ ಮಾಡ್ಕೊಬೋದು. ಇಲ್ಲ ನೀವು ಇಲ್ಲ ನಾನು ಸ್ಟೇಜ್ಗೆ ಹೋಗೋದು, ಇಲ್ಲ ಪ್ರೋಗ್ರಾಮ್ ಕೊಡೋದು, ಇದೆಲ್ಲ ನಿಮ್ಮ ತಲೆಯಲ್ಲಿ ಓಡ್ತಾ ಇದ್ದರೆ ಖಂಡಿತ ನಿಮ್ಮ ಆ ಡ್ರೀಮ್ಸ್ ಇದ್ದರೆ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ಮೇನ್ ದಾರಿ ಯಾವುದು ಅಂದರೆ ಭಕ್ತಿ ಮಾರ್ಗ ಒಂದೇ. ಸೊ ಎಷ್ಟು ನೀವು ದೇವರ ಹೆಸರನ್ನ ನೀವು ಜಪ ಮಾಡ್ತೀರೋ ಅಷ್ಟೇ ಒಳ್ಳೇದು ಆಗ್ತಾ ಹೋಗುತ್ತೆ, ಅಷ್ಟೇ ಬ್ಲೆಸ್ಸಿಂಗ್ಸ್ ನಿಮ್ಮ ಲೈಫಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ನಾರದ ಮುನಿಯವರ ಕೈಯಲ್ಲಿರೋದು ವೀಣೆ. ಆ್ಯಂಡ್ ನಿಮ್ಮ ಮನೆತನದಲ್ಲಾಗಲಿ ನಿಮ್ಮ ಮನಸ್ಸಲ್ಲಾಗಲಿ ವೀಣೆ ನುಡಿಸೋದಾಗಲಿ ವೀಣೆ ಕೇಳೋದಾಗಲಿ ನಿಮ್ಗೆ ಇಷ್ಟ ಇದ್ದರೆ ಖಂಡಿತ ನೀವು ಅದನ್ನು ಮುಂದುವರಿಸ್ಬೋದು. ನಿಮ್ಮ ಹಾಬಿಯಾಗೂ ಮುಂದುವರಿಸ್ಬೋದು. ಇಲ್ಲ ಏನೇ ರೀತಿ ಯಾವುದೇ ರೀತಿಯಲ್ಲೂ ನಿಮ್ಮ ಸಿಚುವೇಷನಲ್ಲಿ ನೀವು ದೇವರ ಭಕ್ತಿಯನ್ನು ನೀವು ಜಾಸ್ತಿ ಮಾಡ್ಕೋಬೇಕಾಗಿದೆ. ಓಕೆ, ಸೊ ಮತ್ತು ನೋಡೋಣ ಯಾವ ರೀತಿಯ ಮೆಸೇಜಸ್ ಬರ್ತಾ ಇದೆ. ಪೈಲ್ ನಂಬರ್ 7 ಯಾರು ಈ ಒಂದು ಪೈಲ್ನ ಚಾಯ್ಸ್ ಮಾಡಿದ್ದಾರೆ, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್, ಪ್ಲೀಸ್ ಅವರ ಮೆಸೇಜಸ್ನ ಕೊಡಿ. ಸೋಲ್ ಸಾಲಿಟ್ಯೂಡ್. ಓಕೆ, ಸೊ ನಿಮ್ಮ ಮನಸ್ಸಿಗೆ ಏನಿಷ್ಟ, ಓಕೆ, ಬೇರೆಯವ್ರದ್ದು ಎಲ್ಲ ಬಿಟ್ಟು ಹಾಕಿ. ನಿಮ್ಮ ಮನಸ್ಸು, ನಿಮ್ಮ ದೇಹ, ನಿಮ್ಮ ಅಂತರಾಳ ನಿಮಗೇನು ಹೇಳ್ತಾ ಇದೆ. ಓಕೆ, ಸೊ ಮೈಟ್ ಬಿ ಇದು ಮ್ಯಾಚ್ ಆಗ್ತಾ ಇದೆ. ಮೈಟ್ ಬಿ ನಿಮಗೆ ತುಂಬ ಬೇರೆಯವರು ಬಗ್ಗೆ ಕಾಳಜಿ ಬಹಳ ಇದೆ. ಮೈಟ್ ಬಿ ನೀವು ಬೆಳಗ್ಗೆ ಎದ್ದರೆ ರಾತ್ರಿ ತನಕ ನಿಮ್ಮ ಕೆಲಸ ಮುಗಿಯೋದಿಲ್ಲ. ಸೊ ಮೈಟ್ ಬಿ ಏನೋ ಒಂದು ನಿಮ್ಮ ಪ್ಯಾಷನ್ ಇದೆ, ಆ ಪ್ಯಾಷನ್ನ ನೀವು ಫಾಲೋ ಮಾಡಿ. ಆ್ಯಂಡ್ ಆ ಪ್ಯಾಷನ್ನ ಫಾಲೋ ಮಾಡೋದಕ್ಕೆ ಏನು ಮಾಡಬೇಕಂದ್ರೆ ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ. ಓಕೆ, ಸೊ ನಿಮ್ಮ ಮನಸ್ಸಿನ ಮಾತು ಏನು ಹೇಳ್ತಾ ಇದೆ, ಸಾರಿ ನನ್ನ ವಾಯ್ಸ್ ಬ್ರೇಕ್ ಆಗ್ತಾ ಇದೆ, ಜಸ್ಟ್ ಅ ಸೆಕೆಂಡ್. ಸರಿ, ಸೊ ಬೇರೆಯವ್ರು ಏನು ಹೇಳ್ತಾ ಇದ್ದಾರೆ ನಿಮ್ಮ ಬಗ್ಗೆ, ಇಲ್ಲ ನಿಮ್ಮ ಪ್ಯಾಷನ್ ಬಗ್ಗೆ, ಇಲ್ಲ ನಿಮ್ಮ ಕೆಲಸದ ಬಗ್ಗೆ. ಮೈಟ್ ಬಿ ನೀವು ಉದಾಹರಣೆ ಕೊಡ್ತೀನಿ, ನೀವು ತುಂಬ ಚೆನ್ನಾಗಿ ಸ್ಟಿಚಿಂಗ್ ಮಾಡ್ತೀರಾ ಆ್ಯಂಡ್ ನೀವು ಸ್ಟಿಚಿಂಗ್ ಮಾಡ್ತಾ ಇರ್ತೀರಾ ಆ್ಯಂಡ್ ತುಂಬ ಕಾನ್ಫಿಡೆಂಟ್ ಇರ್ತೀರಾ ಆ್ಯಂಡ್ ಸಡನ್ನಾಗಿ ಯಾರೋ ಬರ್ತಾರೆ, ಇಲ್ಲ ನೀನು ತಪ್ಪು ಮಾಡ್ತಾ ಇದೀಯಾ ಅಂತ ಹೇಳ್ತಾರೆ. ಸೊ ಎಲ್ಲೋ ಒಂದು ಕಡೆ ನಿಮ್ಮನ್ನು ನೀವು ಡೌಟ್ ಮಾಡ್ತೀರಾ, ಮಾಡಬೇಡಿ. ಬಿಕಾಸ್ ನೀವೇನು ಕಲ್ತಿದ್ದೀರಾ, ನಿಮ್ಮದೇನು ಕಲೆ ಇದೆ ಅದು ನಿಮ್ಮ ಒಬ್ಬರಿಗೆ ಗೊತ್ತು, ನೀವು ಅದನ್ನು ಸರಿಯಾಗಿ ಮಾಡ್ತಿದ್ದೀರಾ ಅಂತ. ಸೊ ಡೌಟ್ ಯಾವತ್ತೂ ಪಡಬೇಡಿ. ಆ್ಯಂಡ್ ಬೇರೆಯವರ ಮಾತನ್ನು ಕೇಳೋಕ್ಕೆ ಹೋಗಬೇಡಿ. ನಿಮ್ಮ ಮನಸ್ಸು ಮಾತನ್ನು ಕೇಳೋದನ್ನು ಸ್ವಲ್ಪ ಕಲೀರಿ ಆ್ಯಂಡ್ ಅದು ನಿಮಗೆ ಬ್ಲೆಸ್ಸಿಂಗ್ಸ್ ಆಗಿ ಬರುತ್ತೆ. ಓಕೆ, ಸೊ ನೀವು ಎಷ್ಟು ಟೈಮ್ ನಿಮಗೋಸ್ಕರ ಕೊಡ್ತೀರಾ, ದೇವರು ನಿಮಗೆ ಅದೇ ಟೈಮನ್ನು ಕೊಡ್ತಾನೆ ಆ್ಯಂಡ್ ರೈಟ್ ಟೈಮಲ್ಲಿ ರೈಟ್ ಥಿಂಗ್ಸ್ ಆಗೋಕ್ಕೆ ಶುರು ಆಗುತ್ತೆ. ಓಕೆ, ಸೊ ನೋಡೋಣ ಮತ್ತು ಯಾವ ರೀತಿಯ ಮೆಸೇಜಸ್ ಇದೆ. ಪೈಲ್ ನಂಬರ್ 7 ಯಾರು ಸೆಲೆಕ್ಟ್ ಮಾಡಿದ್ದಾರೆ, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್, ಪ್ಲೀಸ್ ಅವರ ಮೆಸೇಜಸ್ನ ಕೊಡಿ. ವರ್ಕ್ ಥ್ರೂ ಯೋರ್ ಫಿಯರ್ಸ್, ಎಕ್ಸಾಕ್ಟ್ಲಿ ಸೇಮ್ ಥಿಂಗ್. ಸೊ ನಿಮ್ಮ ಭಯ ಏನಿದೆ ಅದು ಏನೂ ಮಾಡೋಕ್ಕೆ ಬಿಡ್ತಾ ಇಲ್ಲ. ಓಕೆ, ಸೊ ನಿಮ್ಮ ಭಯನ ಬಿಟ್ಟು ಆ್ಯಂಡ್ ತುಂಬ ದೇವ್ರ ಭಕ್ತಿ ಮಾಡಬಾರ್ದು, ತುಂಬಾ ಎಲ್ಲನೂ ಜಾಸ್ತಿ ಇರಬಾರ್ದು, ಸೊ ಭಯನೂ ಜಾಸ್ತಿ ಇರಬಾರ್ದು. ಓಕೆ, ಸೊ ತುಂಬ ಭಯ ಪಡೋದಾಗಲಿ ಆ್ಯಂಡ್ ಮಾಡೋಕ್ಕೆ ಹೋದರೆ ಯಾರೋ ಏನೋ ಒಂದು ಅಂದರು ಅಂತ ಹೇಳಿ ಹಿಂದೆ ತೊಗೊಳೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ದಯವಿಟ್ಟು ನಿಮ್ಮ ಲೈಫಲ್ಲಿ ಏನನ್ನು ಅಚೀವ್ ಮಾಡಬೇಕು ಅಂತಿದ್ದೀರ ಅದನ್ನು ಕಾನ್ಫಿಡೆಂಟಾಗಿ ಅಚೀವ್ ಮಾಡಿ. ಇಲ್ಲ ಅಂದರೆ ನಿಮಗೆ ಅಲ್ಲಿ ನೆಗೆಟಿವ್ ಸಿಚುವೇಶನ್ನೇ ಬರೋದು. ಓಕೆ, ಆ ಸಿಚುವೇಶನಿಂದ ನೀವು ಹೊರಗೆ ಬರಬೇಕು ಅಂದರೆ ನಿಮ್ಮ ಫಿಯರ್ಸ್ನ ನೀವು ಫೇಸ್ ಮಾಡಬೇಕಾಗತ್ತೆ. ಓಕೆ, ಸೊ ನೋಡೋಣ. ಸೋಲ್ ಸಾಲಿಟ್ಯೂಡ್, ನೀವು ಏನು ಮಾಡ್ತಾ ಇದ್ದೀರಾ, ಯಾರ ಮಾತು ಕೇಳ್ತಾ ಇದ್ದೀರಾ, ಏನಕ್ಕೆ ವರ್ಕ್ ಥ್ರೂ ಫಿಯರ್ಸ್ ಕಾರ್ಡ್ ಬಂದಿದೆ ಅನ್ನೋದನ್ನು ನೋಡೋಣ. ಓಕೆ, ಸೊ ಅಂಧಕಾರಕ್ಕೆ ಹೆದರ್ಕೊಳ್ತಾ ಇದ್ದರೆ ಬೆಳಕು ಎಲ್ಲಿಂದ ಬರಬೇಕು ಅಲ್ವಾ. ಸೊ ಎಲ್ಲೋ ಒಂದು ಕಡೆ ನೀವು ಆ ಭಯನ ಹೊರಗೆ ಹಾಕಿ ಆ್ಯಂಡ್ ನಿಮ್ಮ ಕಾನ್ಫಿಡೆನ್ಸ್ ಏನಿದೆ ಅದನ್ನು ಜಾಸ್ತಿ ಮಾಡ್ಕೊಳ್ಳಿ. ಓಕೆ, ಸೊ ಬೇರೆಯವ್ರು ಏನು ಹೇಳ್ತಾರೆ, ಏನು ಬಿಡ್ತಾರೆ, ನೀವೇನು ಹೇಳ್ತೀರಾ ಬಿಡ್ತೀರಾ ಅದು ಒಳ್ಳೆಯದಲ್ಲ. ಬಿಕಾಸ್ ನಿಮ್ಮ ಸೋಲಿಗೆ, ನಿಮ್ಮ ಆತ್ಮಕ್ಕೆ ನೀವೇನು ಹೇಳ್ತಾ ಇದ್ದೀರಲ್ಲ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಆತ್ಮಕ್ಕೆ ನಾನು
ಕರೆಕ್ಟು, ನಾನು ಕಾನ್ಫಿಡೆಂಟ್ ಇದ್ದೀನಿ ಅಂದರೆ ಖಂಡಿತ ನಿಮ್ಮ ಲೈಫಲ್ಲಿ ನೀವು ನೋಡ್ಬೋದು. ಪಾಸಿಟಿವ್ ಅಫರ್ಮೇಷನ್ಸ್ ಮಾಡೋದ್ರಿಂದ ಏನು ಪಾಸಿಟಿವಿಟಿ ಆಗುತ್ತೆ ಅನ್ನೋದು ನಿಮಗೆ ಖಂಡಿತ ಗೊತ್ತಾಗ್ತಾ ಹೋಗುತ್ತೆ. ಬಿಕಾಸ್ ನಾವೇನನ್ನ ಪಾಸಿಟಿವ್ ಆಗಿ ಹೇಳ್ತೀವಲ್ಲ, ಅದು ಪ್ರಾರ್ಥನೆಗಳಾಗಿರ್ಬೋದು, ಏನೇ ಆಗಿರ್ಬೋದು, ಅದು ಖಂಡಿತ ಪಾಸಿಟಿವಿಟಿಗೆ ಚೇಂಜ್ ಆಗೋದು. ನೀವು ಭಯ ಇಟ್ಕೊಂಡು ಪ್ರಾರ್ಥನೆ ಮಾಡೋದು, ಇಲ್ಲ ಡೌಟ್ ಇಟ್ಕೊಂಡು ಪ್ರಾರ್ಥನೆ ಮಾಡೋದು, ಏನೋ ಒಂದು ಮಾಡೋದು, ಆದರೆ ಅದು ಡೌಟಲ್ಲೇ ಇರುತ್ತೆ ಹೊರತು ಅದಕ್ಕೆ ಯಾವುದೇ ರೀತಿಯ ಒಂದು ಪಾಸಿಟಿವ್ ರಿಸಲ್ಟ್ಸ್ ಬರೋದಿಲ್ಲ. ಓಕೆ, ಸೊ ನೋಡೋಣ ಯಾವ ರೀತಿಯ ಒಂದು ಮೆಸೇಜಸ್ ಬರ್ತಾ ಇದೆ. ಪೈಲ್ ನಂಬರ್ 7 ಯಾರು ಚಾಯ್ಸ್ ಮಾಡಿದ್ದಾರೆ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಅವರ ಮೆಸೇಜಸ್ನ ಕೊಡಿ. ಮೂನ್ ಕಾರ್ಡ್. ಓಕೆ, ಸೊ ನಿಮ್ಮ ಸೈಕಿಕ್ ಅಬಿಲಿಟೀಸ್, ನಿಮ್ಮ ಮನಸ್ಸು ಏನು ಹೇಳ್ತಾ ಇದೆ ಅದರ ಮಾತನ್ನು ನೀವು ಕೇಳ್ತಾ ಇಲ್ಲ. ಓಕೆ, ಸೊ ನಿಮ್ಮ ದಾರಿಯಲ್ಲಿ ತುಂಬ ಜನ ಇದ್ದಾರೆ, ನಿಮ್ಮನ್ನು ನಿಲ್ಸಕ್ಕೆ ನೋಡ್ತಾ ಇದ್ದಾರೆ. ಆ್ಯಂಡ್ ಬಿಡು, ನೀನು ಅದನ್ನು ಅಚೀವ್ ಮಾಡೋಕ್ಕಾಗಲ್ಲ, ನಿನ್ನ ವಯಸ್ಸು ಅದನ್ನು ಅಚೀವ್ ಮಾಡೋದಕ್ಕೆ ಇಲ್ಲ, ಏನೋ ಒಂದು ಹೇಳ್ತಾ ಇದ್ದಾರೆ. ಓಕೆ, ಸೊ ಉದಾಹರಣೆಗೆ ಹೇಳಿದ್ದು. ಸೊ ಮೈಟ್ ಬಿ ಆ ಒಂದು ಮಾತು ನಿಮ್ಮನ್ನು ಎಲ್ಲೋ ಒಂದು ಕಡೆ ತಡೀತಾ ಇದೆ. ಓಕೆ, ಜನರ ಮಾತು ಆ್ಯಂಡ್ ಬೇಸಿಕಲಿ ಅವರಿಗೆ ನೀವು ನಿಮ್ಮ ಲೈಫಲ್ಲಿ ಚೆನ್ನಾಗಾಗೋದು ಇಷ್ಟ ಇಲ್ಲ. ಸೊ ಅಂಥ ಜನ ನಿಮ್ಮ ಲೈಫಲ್ಲಿ ಇದ್ದಾರೆ ಆ್ಯಂಡ್ ಅವ್ರನ್ನ ಸುಮ್ಮನೆ ಹಿಂದೆ ಬಿಟ್ಬಿಡಿ. ಓಕೆ, wheel of fortune, see 10. ಸೊ 10 ನಂಬರ್ ಕಮ್ಸ್ ಟು 1. ಓಕೆ, ಸೊ 1 ಬರ್ತಾ ಇದೆ. ಸೊ ನಿಮ್ಮ ಲೈಫಲ್ಲಿ ಪಾಸಿಟಿವ್ ಚೇಂಜಸ್ನ ನೀವೇ ನಿಲ್ಲಿಸ್ತಾ ಇದ್ದೀರಾ, ದಯವಿಟ್ಟು ಮಾಡಬೇಡಿ. ಬಿಕಾಸ್ ಪಾಸ್ಟಲ್ಲಿ ಏನಿದೆ, ಇಲ್ಲ ಪಾಸ್ಟಲ್ಲಿ ಜನ ಏನು ಹೇಳಿದ್ರು ಅದನ್ನೆಲ್ಲ ಗಮನಕ್ಕೆ ತಗೋಬೇಡಿ. ಎಲ್ಲವೂ ಸಹ ನಿಮ್ಮ ಲೈಫಲ್ಲಿ ಟಫ್ ಎಂಡಿಂಗ್ಸ್ ಏನೇನಿತ್ತು, ಕೆಟ್ಟದೇನೇನಿತ್ತು ಎಲ್ಲನೂ ದೇವರು ಕ್ಲಿಯರ್ ಮಾಡಿದ್ದಾರೆ. ಆ್ಯಂಡ್ ನಿಮ್ಮ ಲೈಫನ್ನ ನೀವು ಕ್ಲಿಯರಾಗಿ ತಗೊಳ್ಳಿ ಅನ್ನೋದು ಜಡ್ಜ್ಮೆಂಟ್. ಫೈನಲಿ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಸೊ ಸಿ 10, 20. ಓಕೆ, ಸೊ ನಿಮ್ಮ ಲೈಫಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ ಅಂದರೆ ಏನೇ ಒಂದು ಸಿಚುವೇಶನ್ ಇರ್ಬೋದು, ಯಾರೇ ಇರ್ಬೋದು, ಹೆಂಗೇ ಇರ್ಬೋದು, ಬಟ್ ನಿಮ್ಮ ಲೈಫಲ್ಲಿ ಫೈನಲೈಸೇಷನ್ ಆಗ್ತಾ ಇದೆ. ಓಕೆ, ಸೊ ಎಲ್ಲವೂ ಸಹ ಫೈನಲಿಗೆ ಬರ್ತಾ ಇದೆ. ಸೊ ಮೈಟ್ ಬಿ ನೀವು ಫಾರ್ ಎಕ್ಸಾಂಪಲ್ ಕೋರ್ಟಲ್ಲಿ ಕೇಸ್ ಹಾಕಿದ್ದೀರಾ ಆ್ಯಂಡ್ ಇಷ್ಟು ದಿನಾನು ತುಂಬ ಜನ ಅದನ್ನು ತಡೀತಾ ಇದ್ರು ಆ ಕೇಸ್ ಆಗದೇ ಇರೋದಕ್ಕೆ. ಬಟ್ ನಿಮ್ಮ ಲೈಫಲ್ಲಿ ಪಾಸಿಟಿವ್ ಚೇಂಜಸ್ ಏನಾಗ್ತಾ ಇದೆ ಅಂದರೆ ಅದೆಲ್ಲವೂ ಸಹ ನಿಮ್ಮ ಕಡೆ ಬರ್ತಾ ಇದೆ. ಜಡ್ಜ್ಮೆಂಟ್ ನಿಮ್ಮ ಕಡೆ ಆಗ್ತಾ ಇದೆ. ನೀವು ಗೆಲ್ತಾ ಇದ್ದೀರಾ. ಓಕೆ, ಬೇರೆಯವ್ರು ಯಾರೂ ಗೆಲ್ತಾ ಇಲ್ಲ, ಇಲ್ಲಿ ನೀವು ಗೆಲ್ತಾ ಇದ್ದೀರಾ. ಸೊ ತುಂಬಾ ಸ್ಟ್ರಾಂಗ್ ಆಗಿರಿ ಆ್ಯಂಡ್ ನಿಮ್ಮ ಫಿಯರ್ಸ್ನ ಪಕ್ಕಕ್ಕೆ ಇಡಿ, ನಿಮ್ಮ ಭಯನ ಪಕ್ಕಕ್ಕೆ ಇಡಿ. ಯಾವುದೇ ರೀತಿಯ ಭಯ ನಿಮಗೆ ಬೇಡ. ಓಕೆ, ಸೊ ನೋಡೋಣ ಮತ್ತು ಯಾವ ರೀತಿಯ ಮೆಸೇಜಸ್ ಬರ್ತಾ ಇದೆ. ಪೈಲ್ ನಂಬರ್ 7 ಯಾರು ಚಾಯ್ಸ್ ಮಾಡಿದ್ದಾರೆ. ಪ್ಲೀಸ್ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಅವರ ಮೆಸೇಜಸ್ನ ಕೊಡಿ. ಪ್ಲೀಸ್ ಅವರ ಮೆಸೇಜಸ್ನ ಕೊಡಿ. ಪ್ಲೀಸ್ ಅವರ ಮೆಸೇಜಸ್ನ ಕೊಡಿ. ಪ್ಲೀಸ್ ಅವರ ಮೆಸೇಜಸ್ನ ಕೊಡಿ. ಇಂಟಿಗ್ರೇಷನ್, ವರ್ಲ್ಡ್ ಕಾರ್ಡ್. ಸೊ ಚೇಂಜಸ್ ಬರ್ತಾ ಇದೆ. ಓಕೆ, ಸೊ ನಿಮ್ಮ ಲೈಫಲ್ಲಿ ಆಲ್ ಮೇಜರ್ ಚೇಂಜಸ್ ಬರ್ತಾ ಇದೆ ಆ್ಯಂಡ್ ಬಿಗ್ ಹ್ಯಾಪಿ ಚೇಂಜಸ್ ಬರ್ತಾ ಇದೆ. ಅದನ್ನು ನೀವು ಡಿಲೇ ಮಾಡ್ತಾ ಇದ್ದೀರಾ. ಏನಕ್ಕೆ ಅಂದರೆ ಭಯದಿಂದ. ಸೊ ಮಾಡಬೇಡಿ. ಓಕೆ, ನಿಮ್ಮ ಲೈಫಲ್ಲಿ ಡಿಸಿಷನ್ಸ್ ತಗೊಳ್ಳೋರು ನೀವಾಗಿರಬೇಕು ಆ್ಯಂಡ್ ನಿಮ್ಮ ಯೋಜನೆಗಳನ್ನು ಸರಿಯಾದ ಸ್ವರೂಪ ಕೊಡೋದು ನಿಮ್ಮ ಕೈಯಲ್ಲಿದೆ. ಸೊ ಅದನ್ನು ಕಳ್ಕೊಬೇಡಿ, ಈ ಟೈಮನ್ನು ಕಳ್ಕೊಬೇಡಿ. ಓಕೆ, ಸೊ ಈ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಖಂಡಿತ ಕಳ್ಕೊಬೇಡಿ ಅಂತ ಹೇಳ್ತಿದ್ದೀನಿ. ರಿಸೆಪ್ಟಿವಿಟಿ. ಓಕೆ, ಸೊ ನ್ಯೂ ಬಿಗಿನಿಂಗ್ಸ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ, ಒಳ್ಳೇದಾಗ್ತಾ ಇದೆ, ಒಳ್ಳೆ ಜನ ನಿಮ್ಮ ಲೈಫಲ್ಲಿ ಬರ್ತಾ ಇದೆ, ಒಳ್ಳೆ ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ, ಹೊಸ ಪ್ರೀತಿ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಸೊ ಅದನ್ನು ಒಳ್ಳೆ ರೀತಿಯಲ್ಲಿ ನಿಮ್ಮ ಲೈಫಲ್ಲಿ ಅವರನ್ನು ವೆಲ್ಕಮ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಕಾರ್ಡ್ ಈಸ್ ಸ್ಟ್ರೆಸ್. ಫಿಯರ್, ಸ್ಟ್ರೆಸ್ ಇದೆಲ್ಲ ಅದ್ರ ಮೇಲೆ ಪರಿಣಾಮ ಬೀಳ್ತಾ ಇದೆ. ಸೊ ಖಂಡಿತ ಆ ಒಂದು ಸ್ಟ್ರೆಸ್ ಆಗಲಿ, ಫಿಯರ್ ಆಗಲಿ, ಭಯ ಆಗಲಿ ಆ ಒಂದು ಚೇಂಜಸ್ ಮೇಲೆ ಪರಿಣಾಮ ಬೀಳುತ್ತೆ. ಸೊ ಪ್ಲೀಸ್ ಅದನ್ನು ರೆಕ್ಟಿಫೈ ಮಾಡಿ, ಈ ಕೂಡಲೇ ಅದನ್ನು ರಿಲೀಸ್ ಮಾಡಿ. ಭಯ ಆಗಲಿ, ಏನೇ ಆಗಲಿ ಆ ನೆಗೆಟಿವಿಟಿನ ಪ್ಲೀಸ್ ರಿಲೀಸ್ ಮಾಡಿ. ಓಕೆ,
ಯಾ ಫುಲ್ ಕಾರ್ಡ್. ಸೊ ನ್ಯೂ ಬಿಗಿನಿಂಗ್ಸ್. ಓಕೆ, ಫುಲ್ ಕಾರ್ಡಲ್ಲಿ ಏನು ಹೇಳ್ತಾ ಇದೆ ಅಂದರೆ ಎಲ್ಲವೂ ಸಹ ಫಸ್ಟಿಂದ ಫ್ರೆಶ್ ಆಗಿ ಶುರು ಆಗುತ್ತೆ. ಬಟ್ ಬಿಲೀವ್ ಮಾಡಿ ಎಲ್ಲನೂ ಆಗ್ತಾ ಇದೆ ಅನ್ನೋದನ್ನು. ಓಕೆ, ಸೊ ಎಷ್ಟು ಚೆನ್ನಾಗಿ 0 ಆ್ಯಂಡ್ 1. ಸೊ ಝೀರೋಯಿಂದ ನೀವು 1, 10, 20 ನಿಮ್ಮ ಬೆಳವಣಿಗೆ ಹೇಗೆ ಇದೆ ಅನ್ನೋದನ್ನು ನೀವಿಲ್ಲಿ ನೋಡ್ತಾ ಇಲ್ಲ. ಸೊ ಪ್ಲೀಸ್ ಫೈಲ್ ನಂಬರ್ 7 ಯಾರು ಚಾಯ್ಸ್ ಮಾಡಿದ್ದೀರಾ, ಪ್ಲೀಸ್ ನಿಮ್ಮ ಪವರಿಗೆ ನೀವು ಬನ್ನಿ. ಓಕೆ, ಸೊ ನೋಡೋಣ ಏಂಜಲ್ಸ್ ಕಡೆಯಿಂದ ಯಾವ ರೀತಿಯ ಒಂದು ಮೆಸೇಜಸ್ ಇದೆ ನಿಮಗೋಸ್ಕರ ಅನ್ನೋದನ್ನು. ಪ್ಲೀಸ್ ಏಂಜಲ್ಸ್, ಪ್ಲೀಸ್ ಫೈಲ್ ನಂಬರ್ 7 ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್, ಪ್ಲೀಸ್ ಅವರ ಮೆಸೇಜಸ್ನ ಕೊಡಿ. ಪ್ಲೀಸ್ ಅವರ ಮೆಸೇಜಸ್ನ ಕೊಡಿ. ಪ್ಲೀಸ್ ಅವರ ಮೆಸೇಜಸ್ನ ಕೊಡಿ. ಓಕೆ, ದ ಲವರ್ಸ್ ಕಾರ್ಡ್. ನಿಮ್ಮ ಲೈಫಲ್ಲಿ ಚಾಯ್ಸಸ್ ಇರುತ್ತೆ. ಓಕೆ, ತುಂಬ ಇಂಪಾರ್ಟೆಂಟ್ ಚಾಯ್ಸಸ್ ಇರುತ್ತೆ. ಇವರಿಲ್ಲ ಇವರು. ಓಕೆ, ಸೊ ಹುಷಾರಾಗಿ ಚಾಯ್ಸಸ್ನ ಮಾಡಿ. ಓಕೆ, ನಿಮ್ಮ ಲೈಫಲ್ಲಿ ಯಾರನ್ನೂ ನೀವು ತುಂಬ ಇಷ್ಟಪಡ್ತಾ ಇರ್ಬೋದು ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮಗೆ ಗೊತ್ತಾಗ್ತಾ ಇಲ್ಲ ಏನು ಚಾಯ್ಸಸ್ ಮಾಡಬೇಕು ಅನ್ನೋದು. ಓಕೆ, ಸೊ ಹೈ ಪ್ರಿಸ್ಟೆಸ್ ಕಾರ್ಡ್. ನಿಮ್ಮ ಸೈಕಿಕ್ ಅಬಿಲಿಟೀಸ್ ಬಹಳ ಚೆನ್ನಾಗಿದೆ ಆ್ಯಂಡ್ ನಿಮ್ಮ ನಾಲೆಡ್ಜ್ ಬಹಳ ಇದೆ. ಸೊ ನಿಮ್ಗೆ ಏನೇ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೂ ನಿಮ್ಮ ಇಂಟ್ಯೂಷನ್ ಸದಾ ನಿಮಗೆ ಸಾಥ್ ಕೊಡುತ್ತೆ. ಓಕೆ, ಸೊ 10 ಆಫ್ ಏರಿಯಲ್, ಸೊ 10 ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದಿದೆ. ಸಿ ಹಿಯರ್ 10, 10, 1 ಎಲ್ಲನೂ 1ಗೆ ಸಮಪ್ ಆಗುತ್ತೆ. ಎಷ್ಟು ಮೇಜರ್ ಚೇಂಜಸ್ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ, ಆದರೆ ನೀವು ಅದನ್ನು ಆಗಕ್ಕೆ ಬಿಡ್ತಾ ಇಲ್ಲ. ಬಿಕಾಸ್ ನಿಮ್ಮನ್ನೇ ನೀವು ಸೆಲ್ಫ್ ಡೌಟ್ ಮಾಡ್ತಾ ಇದ್ದೀರಾ, ಭಯದಲ್ಲಿದ್ದೀರಾ ಆ್ಯಂಡ್ ಸ್ಟ್ರೆಸ್ಸಲ್ಲಿದ್ದೀರಾ. ಸೊ ಏನೇನು ಮೈನರ್ ಇದೆಯಲ್ಲ ಅದನ್ನೆಲ್ಲ ಬಿಟ್ಟಾಕಿ. ಸೊ ಮೇಜರ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ಓಕೆ, ಸೊ ದೀಸ್ ಆರ್ ಆಲ್ ಮೇಜರ್ ಚೇಂಜಸ್ ಆ್ಯಂಡ್ ಹ್ಯಾಪಿ ಫ್ಯಾಮಿಲಿ, ಹ್ಯಾಪಿ ಲೈಫ್ ಎಲ್ಲವೂ ಸಹ ಹ್ಯಾಪಿಯಲ್ಲಿ ಎಂಡಿಂಗ್ ಆಗುತ್ತೆ. ಆ್ಯಂಡ್ ಅಗೇನ್ ಈ ಕಾರ್ಡು ಸಹ ಬಿತ್ತು. ಸೊ 10 ಆಫ್ ರಾಫಾಯಲ್ ಎಲ್ಲವೂ ಎಮೋಷ್ನಲ್ ಬ್ಲೆಸ್ಸಿಂಗ್ಸ್ ಇದೆ, ಫ್ಯಾಮಿಲಿ ಬ್ಲೆಸ್ಸಿಂಗ್ಸ್ ಇದೆ, ಮದುವೆ ಇದೆ, ಎಂಗೇಜ್ಮೆಂಟ್ ಇದೆ. ಸೊ ನಿಮ್ಮ ಲೈಫಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಬಿಟ್ಟು ಹೋದರೆ ಅವ್ರು ಬರೋರಿದ್ದಾರೆ ಆ್ಯಂಡ್ ಅವ್ರು ಸುಮ್ಮನೆ ಬರೋದಿಲ್ಲ, ನಿಮಗೆ ಮ್ಯಾರೇಜ್ ಪ್ರಪೋಸಲ್ಸ್ನ ತೊಗೊಂಡು ಬರ್ತಾ ಇದ್ದಾರೆ. ಎಲ್ಲವೂ ಸಹ ನಿಂತಿರೋದು ನಿಮ್ಮ ಮೇಲೆ, ನಿಮ್ಮ ಡಿಸಿಷನ್ಸ್ ಮೇಲೆ, ನಿಮ್ಮ ಭಯನ ದೂರ ಇಡೋದ್ರ ಮೇಲೆ. ಬಿಕಾಸ್ ದೇವರು ನಿಮಗೋಸ್ಕರ ಎಲ್ಲನೂ ಮಾಡ್ತಾ ಇದ್ದಾರೆ. ಓಕೆ, ಆ್ಯಂಡ್ ನಿಮಗೋಸ್ಕರ ಎಲ್ಲವೂ ಸಹ ಡಿವೈನ್ ಮಾಡೋದ್ರಿಂದ ಮೈಟ್ ಬಿ ನೀವು 7ನ ಚಾಯ್ಸ್ ಮಾಡಿದ್ದೀರಾ ಅಂದರೆ ಅದು ಡಿವೈನ್ ನಂಬರ್ ಇರೋದ್ರಿಂದ ಎಲ್ಲವೂ ಸಹ ಡಿವೈನ್ ಟೈಮಿಂಗಲ್ಲಿ ಆಗೋದಿದೆ ಆ್ಯಂಡ್ ಆಗುತ್ತೆ ಆ್ಯಂಡ್ ಆಗ್ತಾ ಇದೆ ಸಹ ಕೆಲವರಿಗೆ. ಬಟ್ ಎಲ್ಲೋ ಒಂದು ಕಡೆ ಅದನ್ನು ಡೌಟ್ ಮಾಡ್ತಾ ಇದ್ದೀರಾ, ಭಯದಲ್ಲಿ ಅದನ್ನು ಸ್ವೀಕಾರ ಮಾಡ್ತಾ ಇಲ್ಲ ನೀವು. ಖಂಡಿತ ಮಾಡಿ. ಓಕೆ, ಫೈಲ್ ನಂಬರ್ ಯಾರು 7ನ ಚಾಯ್ಸ್ ಮಾಡಿದ್ದೀರಾ, ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ.